ಓಕೆ. ಸೊ ಮೇನ್ ಇಂಪಾರ್ಟೆಂಟ್ ಏನು ಅಂದ್ರೆ ನೋಡಿ, ಇದು ಆಲ್ರೆಡಿ ಒಂದ್ ರೌಂಡ್ ಕೆಳಗ್ ಬಂದಿದೆ. ಸೊ ಕೆಳಗ್ ಬಂದಿರ್ಬೇಕಾದ್ರೆ ನಾವ್ ಏನ್ ಮಾಡ್ಬೋದು ಅಂದ್ರೆ ನಾವು ಸೆಲ್ ಸೈಡ್ ಅಲ್ಲೇ ಇರ್ಬೋದು. ಇಲ್ಲ ಅಂದ್ರೆ ಬೈ ಸೈಡ್ ಬರಬೇಕು ಅಂದ್ರೆ ನಾವು ರಿವರ್ಸಲ್ ಟ್ರೇಡ್ ತಗೋಬೇಕು ಅಂದ್ರೆ ನಮ್ಗೆ ಏನಾಗ್ಬೇಕು ಅಂದ್ರೆ ಈ ಎರಡು ರೆಡ್ ಬಾರ್ ಮಾಯ ಆಗ್ಬೇಕು. ಇಲ್ಲಿ ಎರಡು ರೆಡ್ ಬಾರ್ ಬರ್ಬೇಕು, ಅದು ಮಾಯ ಆಗ್ಬೇಕು. ಇಲ್ಲ ಅಂದ್ರೆ ಹೊಸದಾಗಿ ಎರಡು ಗ್ರೀನ್ ಬಾರ್ ಬರ್ಬೇಕು. ಓಕೆನಾ? ಸೊ ಇವೆರಡು ಜಾಗದಲ್ಲಿ ನಮ್ಗೆ ಬೈ ಸೈಡ್ ಬರೋ ಸಾಧ್ಯತೆ ಇರುತ್ತೆ. ಓಕೆ. ಸೊ ಸದ್ಯಕ್ಕೆ ಏನ್ ಮಾಡೋಣ ಅಂದ್ರೆ ಒಂದು ವಿಷಯ ನಿಮ್ಗೆ ಓಕೆ ನೋಡೋಣಂತೆ ಇವಾಗ. ನೋಡಿ, ಇವಾಗ ಏನಾರ ಚೇಂಜಸ್ ಆಗೋದಾದ್ರೆ ಫಸ್ಟ್ ನನಗೆ 1 ನಿಮಿಷದ ಟೈಮ್ ಫ್ರೇಮ್ ಅಲ್ಲೇ ಆಗೋದು. ಇದಕ್ಕೆ ಸ್ವಲ್ಪ ಟೈಮ್ ಕೊಟ್ಬಿಡೋಣ, ಯಾಕೆಂದ್ರೆ ಇವಾಗ ಇಮಿಡಿಯೇಟ್ ಆಗಿ ಯಾವ್ದು ರಿವರ್ಸಲ್ ಬರಲ್ಲ. ಅಂಡ್ ಈಗ ಟ್ರೇಡ್ ತಗೊಳೋದ್ರಲ್ಲಿ ಅರ್ಥ ಇಲ್ಲ. ನೋಡಿ ಆಲ್ರೆಡಿ ಎಷ್ಟಾಗಿದೆ, ಹಾರ್ಡ್ಲಿ ಒಂದು ನಾಟ್ ಇವನ್ ಹಾಫ್ ಅನ್ ಅವರ್, ಸಮ್ 20 ಮಿನಿಟ್ಸ್ ಆಗಿದೆ, 25 ಮಿನಿಟ್ಸ್ ಆಗಿದೆ ಮಾರ್ಕೆಟ್ ಅಲ್ಲಿ. ಅಂಡ್ ಹೈ ನೋಡಿ ಎಷ್ಟಿದೆ, 24,206. ಅಂದ್ರೆ 200 ಪಾಯಿಂಟ್ ಆಲ್ರೆಡಿ ಡೌನ್ ಸೈಡ್ ಬಂದ್ಬಿಟ್ಟಿದೆ. ಸೊ 200 ಪಾಯಿಂಟ್ ಡೌನ್ ಸೈಡ್ ಜಸ್ಟ್ ವಿತ್ ಇನ್ ಹಾಫ್ ಅನ್ ಅವರ್ ಬಂದಿದೆ. ಅಂದ್ರೆ ಮೇನ್ ರೇಂಜ್ ಆಗ್ಬೇಕು ಅದು ಮುಗ್ದಿದೆ. ಸೊ ಇವಾಗ ಏನಾದ್ರೂ ಆಗ್ಬೇಕು ಅಂದ್ರೆ ನನ್ನ ಪ್ರಕಾರ ಪ್ರಾಬಬ್ಲಿ ಆಫ್ಟರ್ 11:30 ಏನಾದ್ರು ಚೇಂಜಸ್ ಆಗುತ್ತೆ. ಅದಕ್ಕಿಂತ ಮುಂಚೆ ಏನು ಚೇಂಜಸ್ ಆಗೋದು ಡೌಟ್. ಈಗ ಸದ್ಯಕ್ಕೆ ಸೈಡ್ ವೇಸ್ ಬರೋ ಸಾಧ್ಯತೆನೆ ಜಾಸ್ತಿ ಇದೆ. ಆಸ್ ಆಫ್ ನೌ ಇಟ್ ಈಸ್ ಸ್ಟಿಲ್ ನೆಗೆಟಿವ್. ಓಕೆನಾ? ಆಸ್ ಆಫ್ ನೌ ಇದು ನೆಗೆಟಿವ್ ಆಗೇ ಇರುತ್ತೆ. ಬಟ್ ಈ 24,000 ಇಲ್ಲಿ 24,000 ಏನಾಗುತ್ತೆ, ಇದು ನಮಗೆ ಇದ್ರ ಕೆಳಗಡೆ ನೆಗೆಟಿವ್, ಇದ್ರ ಮೇಲ್ಗಡೆ ಪಾಸಿಟಿವ್ ಆಗುತ್ತೆ. ಸೊ ಈ ಜಾಗದಲ್ಲಿ ನನಗೆ ಒಂದ್ ರೌಂಡ್ ಸೈಡ್ ವೇಸ್ ಮೂವ್ಮೆಂಟ್ ಬರೋ ಸಾಧ್ಯತೆ ಜಾಸ್ತಿ ಇದೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಸೈಡ್ ವೇಸ್ ಮೂವ್ಮೆಂಟ್ ಬಂದಿತ್ತಲ್ಲ, ಸೈಡ್ ವೇಸ್ ಮೂವ್ಮೆಂಟ್ ಬಂದ್ ಕೆಳಗ್ ಬಂದಿದೆ, ಸೈಡ್ ವೇಸ್ ಮೂವ್ಮೆಂಟ್ ಬಂದ್ ಕೆಳಗ್ ಬಂದಿದೆ. ಸೊ ಇಲ್ಲೂ ಅದೇ ತರ ಆಗೋ ಸಾಧ್ಯತೆ ಇದೆ. ಇಲ್ಲ ಅಂದ್ರೆ ಇಲ್ಲಿ ಏನಾಗ್ಬೇಕು ಅಂದ್ರೆ ಇದು ಯಾವ್ದಕ್ ಹಾಕಿದೀವಿ, ಮೋಸ್ಟ್ಲಿ ಇಲ್ಲಿ ಯಾವ ಜಾಗಕ್ಕೆ ಹಾಕಿರೋದು, ಓಕೆ ಈ ಜಾಗದಲ್ಲಿ ಮೋಸ್ಟ್ಲಿ ಮುಂಚೆ ಇರೋ ಸಪೋರ್ಟ್ ಇತ್ತು. ಈ ಸಪೋರ್ಟ್ ಆಕ್ಚುಲಿ ಹೋಲ್ಡ್ ಆಗ್ಬೇಕು. ನೋಡೋಣಂತೆ. ಈಗ ಸದ್ಯಕ್ಕಂತೂ ಈಗ ನೆಗೆಟಿವ್ ಆಗಿದೆ, ಇದು ಬಿಡಿ. ಈಗ ಈಗ ಆಸ್ ಆಫ್ ನೌ ಯಾವ್ದೇ ಟ್ರೇಡು ಇಲ್ಲ. ಇಲ್ಲಿ ನಿಫ್ಟಿಲಿ ಅಂತೂ ಟ್ರೇಡ್ ಇಲ್ಲ. ನಿಫ್ಟಿ ಬೆಳಗ್ಗೆ ಟ್ರೇಡ್ ತಗೊಳ್ಳೋದಾಗಿದ್ರೆ ನೆಗೆಟಿವ್ ತಗೋಬೇಕಿತ್ತು. ನೋಡಿ ಇಲ್ಲಿ ಫಸ್ಟ್ ಕ್ಯಾಂಡಲ್ ಇಲ್ಲಿ ನಿಮ್ಗೆ ರೆಡ್ ಬಾರ್ ಇಲ್ಲಿ ಆಲ್ರೆಡಿ ತೋರಿಸಿದೆ. ಇದಾದ್ಮೇಲೆ ಈ ಜಾಗದಲ್ಲಿ ನೀವು ಸೆಲ್ ತಗೋಬಹುದಿತ್ತು, ಬಟ್ ಸ್ಟಾಪ್ ಲಾಸ್ ಇಲ್ಲಿತ್ತು. ನೋಡಿ ರಿಸ್ಕ್ ಸ್ವಲ್ಪ ಜಾಸ್ತಿ ಇರುತ್ತೆ, ಬಟ್ ಅದಾದ್ಮೇಲೆ ರಿಸ್ಕ್ ನ ಕಮ್ಮಿ. ಇಲ್ಲಿ ಏನ್ ಮಾಡ್ಬೋದು ನೀವು, ಡೈರೆಕ್ಟ್ ಆಗಿ 1 ಮಿನಿಟ್ ಟೈಮ್ ಫ್ರೇಮ್ ಹೋಗ್ಬೇಕಾಗುತ್ತೆ ಅವಾಗ. ಸೊ 1 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ತಗೊಳ್ಳೋದಾಗಿದ್ರೆ ಈ ಜಾಗದಲ್ಲಿ ಟ್ರೇಡ್ ತಗೋಬಹುದಿತ್ತು. ಇಲ್ಲಿ ನಿಮ್ಗೆ ಸ್ಟಾಪ್ ಲಾಸ್ ಇತ್ತು. ಇಲ್ಲಿ ಚಿಕ್ಕ ಜಾಗದಲ್ಲಿ ನಿಮ್ಗೆ ಸ್ಟಾಪ್ ಲಾಸ್ ಅಲ್ಲಿ ನಿಮ್ಗೆ ಆಪರ್ಚುನಿಟಿ ಸಿಗ್ತಾ ಇತ್ತು. ಟ್ರೆಂಡ್ ಎಲ್ಲಿ ತನಕ ಆಕ್ಚುಯಲ್ ಆಗಿ ಇಲ್ಲಿ ತನಕ ಇದೆ. ಓಕೆನಾ? ಇಲ್ಲಿ ತನಕ ಇದೆ, ಬಟ್ ದಟ್ ಈಸ್ ಟೂ ಫಾರ್. ಸೊ ಸದ್ಯಕ್ಕೆ ಈ 24,000 ಪ್ರಾಬಬ್ಲಿ ಕುಡ್ ಹಾವ್ ಬೀನ್ ಯುವರ್ ಟಾರ್ಗೆಟ್, ವಿಚ್ ಇಸ್ ಆಲ್ರೆಡಿ ಅಚೀವ್ಡ್. ಇಲ್ಲಿ ಆಲ್ರೆಡಿ ಅಚೀವ್ ಆಗ್ಬಿಟ್ಟಿದೆ. ಓಕೆನಾ? ಇದನ್ನೇ ನೀವು ಇದ್ರಲ್ಲಿ ತಗೊಳ್ಳೋದಾಗಿದ್ರೆ, ಒಂದ್ ನಿಮಿಷ ಇವಾಗ ನೋಡಿ, 24,000 ಕಾಲ್ ಆಪ್ಷನ್. ನೋಡಿ ಇಲ್ಲಿ ಕಾಲ್ ಆಪ್ಷನ್ ಅಲ್ಲಿ ನನಗೆ ಈ ಜಾಗದಲ್ಲಿ ಸಪೋರ್ಟ್ ಬರ್ತಾ ಇದೆ. ಓಕೆ 5 ಮಿನಿಟ್ಸ್ ಅಲ್ಲೂ ಈ ಜಾಗದಲ್ಲಿ ಸಪೋರ್ಟ್ ಇದೆ. ಸೊ ನೋಡೋಣಂತೆ ಇಲ್ಲಿ ಏನಾದ್ರೂ ನನಗೆ ಆಪರ್ಚುನಿಟಿ ಸಿಗುತ್ತಾ ಅಂತ. ನೋಡಿ ಬೆಳಗ್ಗೆ ಏನು ನೋಡಿ ಏನಾಗಿದೆ, ಎಕ್ಸಾಕ್ಟ್ಲಿ ಇಲ್ಲೇ ರಿಜೆಕ್ಟ್ ಆಗಿದೆ. ಕರೆಕ್ಟಾ? ಕಾಲ್ ಆಪ್ಷನ್ ಅಲ್ಲಿ. ಮೀನ್ ವೈಲ್ ಪುಟ್ ಆಪ್ಷನ್ ತಗೊಳ್ಳೋಣಂತೆ. ಸೊ ಪುಟ್ ಆಪ್ಷನ್ ತಗೊಂಡ್ರೆ ಪುಟ್ ಆಪ್ಷನ್ ಅಲ್ಲಿ ಏನಾಗಿದೆ ನೋಡೋಣ.
ನೋಡಿ ಪುಟ್ ಆಪ್ಷನ್ ಬೆಳಗ್ಗೆ ಇಲ್ಲಿಂದಾನೆ ಬೈ ಬಂದಿದೆ. ನೋಡಿ ಇಲ್ಲಿ ಏನಾಗಿತ್ತು ಪುಟ್ ಆಪ್ಷನ್ ಅಲ್ಲಿ ತಗೊಳ್ಳೋದಾಗಿದ್ರೆ ನಿಮ್ಗೆ ಫಸ್ಟ್ ಕ್ಯಾಂಡಲ್ ಅಲ್ಲೇ ಬೈ ಬಂದಿದೆ. ಇಷ್ಟು ನಮಗೆ ರಿಸ್ಕ್ ಇದೆ, ರಿಸ್ಕ್ ಸ್ವಲ್ಪ ಜಾಸ್ತಿ ಇದೆ. ನಾವು ಇಲ್ಲ ಅಂದ್ರೆ ನಾವು 1 ಮಿನಿಟ್ ಲೆಕ್ಕದಲ್ಲಿ ನೋಡೋದಾದ್ರೆ 1 ಮಿನಿಟ್ ಲೆಕ್ಕದಲ್ಲಿ ನೋಡಿ ಈ ಜಾಗ ಬೆಟರ್ ಇದೆ. ಇಲ್ಲಿ ನನಗೆ ರಿಸ್ಕ್ ಇಷ್ಟಿದೆ, ರಿವಾರ್ಡ್ ಇಮಿಡಿಯೇಟ್ ಆಗಿ ಎಲ್ಲಿ ಗೊತ್ತಿಲ್ಲ, ನಾವು ವೇಟ್ ಮಾಡಿ ನೋಡ್ಬೇಕಾಗತ್ತೆ. ಎಲ್ಲಿವರೆಗೂ ಇಲ್ಲಿ ರೆಡ್ ಬಾರ್ ಬರಲ್ಲ ಅಲ್ಲಿವರೆಗೂ ತಗೋಬಹುದು. ಯಾಕಂದ್ರೆ ಇಲ್ಲಿ ಹಂಗೆ ಕಾಣಿಸಕ್ಕೆ ಯಾವುದೇ ರಿವಾರ್ಡ್ಗೆ ಒಂದ್ ನಿಮಿಷ, ಇಲ್ಲಿ ರೆಸಿಸ್ಟೆನ್ಸ್ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಈ ಜಾಗದಲ್ಲಿ ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ. ನೋಡಿ ರಿಸ್ಕ್ ಎಷ್ಟಿತ್ತು, ರಿಸ್ಕ್ ಇಷ್ಟಿತ್ತು, ರಿವಾರ್ಡ್ ಎಷ್ಟಿತ್ತು, ರಿವಾರ್ಡ್ ಇಷ್ಟಿತ್ತು. ಓಕೆನಾ? ಸಂತೋಷ್ ಏನ್ ಬರ್ತಾ ಇಲ್ಲ? ನಿಮ್ದು ಇನ್ಸ್ಟಾಲೇಷನ್ ಆಗಿದೆ ಅಂತ ಹೇಳಿದ್ರಲ್ವಾ, ಏನ್ ಪ್ರಾಬ್ಲಮ್ ಆಗಿದೆ? ಏನ್ ಪ್ರಾಬ್ಲಮ್ ಆಗಿದೆ ಹೇಳಿ ಸರ್. ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು ನೀವು. ನೋಡಿ ಆಸ್ ಆಫ್ ನೌ ಇಲ್ಲಿ ಈ ತರ ಕಾಣಿಸ್ತಾ ಇದೆ. ಇದೇನಾರ ಬ್ರೇಕ್ ಆಯ್ತು ಅಂದ್ರೆ ಫರ್ದರ್ ಡೌನ್ ಸೈಡ್ ಹೋಗ್ಬೋದು. ಇಲ್ಲಿ ನೋಡಿ ಇಲ್ಲಿ ಪಕ್ಕದಲ್ಲೇ ರೆಸಿಸ್ಟೆನ್ಸ್ ಗಳು ಇದೆ. ಓಕೆನಾ? ಇಲ್ಲಿ ನೋಡಿ ಸಪೋರ್ಟ್ ಗಳಿದೆ, ಇಲ್ಲಿ ಕಂಟಿನ್ಯೂಸ್ ಸಪೋರ್ಟ್ ಇದೆ. 1 ಮಿನಿಟ್ ಅಲ್ಲಿ ಕಂಟಿನ್ಯೂಸ್ ಸಪೋರ್ಟ್ ಇದೆ. ಇಲ್ಲಿ ಯಾವ್ದ್ರಲ್ಲಿ 24,000 ಕಾಲ್ ಆಪ್ಷನ್ ಅಲ್ಲಿ. ಓಕೆನಾ? ಸೊ ಆದ್ರಿಂದ ಇಲ್ಲಿ ನನಗೆ ಇದಕ್ಕಿಂತ ಜಾಸ್ತಿ ಹೋಗೋ ಸಾಧ್ಯತೆ ಸ್ವಲ್ಪ ಕಮ್ಮಿ ಇದೆ. ಇದು ಒಂದು ಬ್ರೇಕ್ ಆಯ್ತು ಅಂದ್ರು ಇಲ್ಲಿ ಕೆಳಗಡೆ ಸಪೋರ್ಟ್ ಗಳಿದೆ. ಇದು ಒಂದೊಂದಾಗೆ ಬ್ರೇಕ್ ಆಯ್ತು ಅಂದ್ರೆ ಪ್ರಾಬ್ಲಮ್ ಇದೆ. ಆಸ್ ಆಫ್ ನಾವು ನೆಗೆಟಿವ್, ಬಟ್ ಇಲ್ಲಿ ಎಲ್ಲಾದ್ರೂ ರಿವರ್ಸಲ್ ಬರೋ ಸಾಧ್ಯತೆ ಇದೆ. ನೋಡಿ ಅವಾಗ ಏನಾಗ್ಬೇಕು, ಇಲ್ಲೂ ಇದು ರಿಜೆಕ್ಟ್ ಆಗ್ಬೇಕು, ಇಲ್ಲೂ ಇದು ರಿಜೆಕ್ಟ್ ಆಗ್ಬೇಕು. ಅವಾಗ ಏನಾಗತ್ತೆ ಅಂದ್ರೆ ನನಗೆ ರಿವರ್ಸಲ್ ಬರೋ ಸಾಧ್ಯತೆ ಇರುತ್ತೆ. ನೋಡೋಣಂತೆ ಏನಾಗತ್ತೆ, ಬ್ರೇಕ್ ಆಗತ್ತಾ ಹೋಲ್ಡ್ ಆಗತ್ತಾ ನೋಡ್ಬೇಕು. ಈಗ ಒಂದ್ ಕೆಲಸ ಮಾಡೋಣ, ಅಂಡರ್ಲೈನ್ ಅಸೆಟ್ ಅನ್ನು ಈ ಕಡೆ ತಗೊಂಡು ಇಟ್ಕೊಳ್ಳೋಣಂತೆ. ಸೊ ದಟ್ ನಮಗೆ ಆಕ್ಚುಯಲ್ ಸ್ಟಾಕ್ ಅಲ್ಲೂ ನಮ್ಗೆ ಇದು ಆಕ್ಚುಯಲ್ ಸ್ಪಾಟ್ ಪ್ರೈಸ್ ಅಲ್ಲೂ ಕಾಣಿಸ್ತಾ ಇರುತ್ತೆ. ಮೀನ್ ವೈಲ್ ನಮ್ಮ ಇದ್ರಲ್ಲೂ ಕಾಣಿಸ್ತಾ ಇರುತ್ತೆ. ಎರಡು ಕಡೆ ನೋಡೋಣಂತೆ. ಹಂಗೆ ನಾವು ಬ್ಯಾಂಕ್ ನಿಫ್ಟಿನೂ ನೋಡೋಣ. ಇಂಪಾರ್ಟೆಂಟ್ ಆಗಿ ಎಷ್ಟೊಂದ್ಸಲ ಏನಾಗುತ್ತೆ ಅಂದ್ರೆ ನಿಫ್ಟಿ ವೀಕ್ ಇದ್ದಾಗ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಕೊಟ್ಟು ಮಾರ್ಕೆಟ್ ಅನ್ನ ಮತ್ತೆ ಮೇಲೆ ಎತ್ಕೊಂಡ್ ಬರೋ ಸಾಧ್ಯತೆ ಇರುತ್ತೆ. ನೋಡಿ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಝೋನ್ ಅಲ್ಲಿ ಇದೆ. ಇದು ಎಲ್ಲಿವರೆಗೂ, ಈಗ ನೋಡಿ ಸದ್ಯಕ್ಕೆ ಇದ್ರ ಒಳಗಡೆ ಟ್ರೇಡ್ ಆಗಿದೆ ಅಲ್ವಾ, ಇದ್ರ ಮೇಲ್ಗಡೆ ಟ್ರೇಡ್ ಆಗ್ಬೇಕು. ಇದ್ರ ಮೇಲ್ಗಡೆ ನನ್ಗೊಂದು ಗ್ರೀನ್ ದಾರ್ ಬರ್ಬೇಕು. ಇದ್ರ ಕೆಳಗಡೆ ಹೋಗ್ಬಿಟ್ರೆ ಇದೊಂದು ಫುಲ್ ನೆಗೆಟಿವ್ ಆಗ್ಬಿಡುತ್ತೆ. ಸರ್ ಗ್ರೀನ್ ಬಾರ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ, ನಾವೇನು ಮಾಡಂಗಿಲ್ವಾ ಸರ್? ಕಾಲು ಪಟ್ಟು ತಗೊಳಂಗಿಲ್ವಾ ಸರ್? ಯಾಕಂದ್ರೆ ಓಪನಿಂಗ್ ನಿಫ್ಟಿ ಹಿಂಗೆ ಆಯ್ತು ಸರ್. ಸರ್ ಇಲ್ಲಿ ಆಲ್ರೆಡಿ ಟ್ರೇಡ್ ಬಂದಿದೆ ನೋಡಿ, ಇಲ್ಲಿಂದ ರಿಜೆಕ್ಟ್ ಆಗಿದೆ ನೋಡಿ. ಅಲ್ಲ ಸರ್, ಬೆಳಿಗ್ಗೆ ನಿಫ್ಟಿಯಲ್ಲಿ ಅಲ್ಲೇ ಸ್ಟಾರ್ಟ್ ಆಯ್ತು ಸರ್. ಅವಾಗ ನಾನು ಏನ್ ಮಾಡ್ಬೇಕು ಗೊತ್ತಾಗಿಲ್ಲ, ಸುಮ್ಮನೆ ಆಗ್ಬಿಟ್ಟೆ. ಸಪೋಸ್ ಅಲ್ಲೇ ಓಪನ್ ಆಗಿದೆ ಸರ್, ಬೆಳಿಗ್ಗೆ 9 ಮಾರ್ಕೆಟ್ ಆಗಿ ದೊಡ್ಡ ಗ್ರೀನ್ ಬಾರ್ ಅಲ್ಲೇ ಓಪನ್ ಆದಾಗ ಈ ರೆಡ್ ಹತ್ರ ರಿಜೆಕ್ಟ್ ಆಯ್ತಾ, ರಿಜೆಕ್ಟ್ ಆದ್ರೆ ಇಲ್ಲಿ ನನಗೆ ಸೆಲ್ ಬರ್ತಾ ಇದೆ. ಅಲ್ಲ ಇದಲ್ಲ ಸರ್, ಬೆಳಿಗ್ಗೆ ಸಿಚುಯೇಷನ್ ನಿಫ್ಟಿ ಏನಿತ್ತು ಗ್ರೀನ್ ದಪ್ಪ ಗ್ರೀನ್ ಅಲ್ಲೇ ಓಪನ್ ಆಯ್ತು ಸರ್. ಅದು ಓಪನ್ ಆಗಿ ಮೇಲೆ ಕೆಳಗೆ ಸ್ಟಾರ್ಟ್ ಮಾಡ್ಬಿಟ್ಟ. ಆ ತರ ಸಿಚುಯೇಷನ್ ಗ್ರೀನ್ ಅಲ್ಲೇ ಒಂದು ಟ್ರೇಡ್ ಮಾಡ್ತಾ ಇದ್ರೆ. ಸರ್ ಗ್ರೀನ್ ಅಲ್ಲಿ ಇಲ್ಲಿ ಓಪನ್ ಆಯ್ತು ಕರೆಕ್ಟಾ? ಹೌದು ಸರ್. ಗ್ರೀನ್ ದಪ್ಪ ಗ್ರೀನ್ ಬಾರ್ ಓಪನ್ ಆದಾಗ ಸರ್ ಒಂದ್ ಕ್ಯಾಂಡಲ್ ಆರು ಮುಗಿಬೇಕು ತಾನೆ? ಹೌದು ಸರ್, ಮುಗ್ದಿ ಸರ್. ಮುಗಿದ್ಮೇಲೆ ಅಲ್ಲೇ ಇದ್ದೆ, ಆಮೇಲೆ ಬಿದ್ದ ಸರ್ ಅವನು 1 ನಿಮಿಷದಲ್ಲಿ. ಸರ್ ಅದು ಕರೆಕ್ಟ್ ಗ್ರೀನ್ ಕ್ಯಾಂಡಲ್ ಬಂದಿದೆ. ಇಲ್ಲಿ ಮೇಲ್ಗಡೆ ನೋಡಿ, ಮೇಲ್ಗಡೆ ರೆಡ್ ಇದೆ ಅಲ್ವಾ? ಸೆಲ್ ತಗೊಳ್ಬೋದಾಗಿತ್ತು ಸರ್. ಇಲ್ಲಿ ಎಲ್ ತಗೊಂತೀರಾ ಹೇಳಿ? ಈ ಕ್ಯಾಂಡಲ್ ಮುಗಿಬೇಕು ತಾನೆ? ಮುಗ್ದಿದ್ಯಾ ಅವಾಗ? ಮುಗ್ದಿ ಸರ್, ಇಲ್ಲಿ ಮುಗ್ದಿ. ಮುಗ್ದಿದೆ ಕರೆಕ್ಟಾ? ಹೌದು ಸರ್. ಇಲ್ಲಿ ಮುಗ್ದಿದೆ. ಇಲ್ಲಿ ತಗೊಂಡ್ರೆ ನಿಮ್ಗೆ ಸ್ಟಾಪ್ ಲಾಸ್ ಎಲ್ಲಿರುತ್ತೆ? ಇಲ್ಲಿರುತ್ತೆ. ಓಕೆ ಸರ್, ಓಕೆ ಕರೆಕ್ಟಾ? ಸ್ಟಾಪ್ ಲಾಸ್ ಇಲ್ಲಿದೆ, ಟಾರ್ಗೆಟ್ ಇಲ್ಲಿದೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಕರೆಕ್ಟಾ? ಸ್ಟಾಪ್ ಲಾಸ್ ಹಿಟ್ ಆಗಿರುತ್ತೆ. ಕರೆಕ್ಟಾ? ಸ್ಟಾಪ್ ಲಾಸ್ ಹಿಟ್ ಆಗಿರ್ತಲ್ವಾ? ಇಷ್ಟೇ ಚಿಕ್ಕ ಸ್ಟಾಪ್ ಲಾಸ್ ಇದೆ ತಗೋಬಹುದು, ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಅದು ಹಿಟ್ ಆಗೋ ಸಾಧ್ಯತೆ ಇರುತ್ತೆ. ಎಸ್ ಸರ್, ಎಸ್ ಸರ್.
ನೀವು ಅರ್ಜೆಂಟ್ ಮಾಡ್ಕೊಂಡು ಟ್ರೇಡ್ ತಗೊಳ್ಳೋದಕ್ಕೆ ಹೋಗ್ಬಾರ್ದು. ಅಟ್ಲೀಸ್ಟ್ ವೇಟ್ ಮಾಡ್ಬೇಕು. ಎಲ್ಲಿ ನಿಮ್ಗೆ ಏನಾರ ಕನ್ಫ್ಯೂಷನ್ ಆಗ್ತಾ ಇದ್ರೆ ವೇಟ್ ಮಾಡ್ಬೇಕು. ಓಕೆ ಸರ್, ಓಕೆ. ಆ ಟ್ರೇಡ್ ಅದ್ರದ್ದು ನೆಕ್ಸ್ಟ್, ಈಗ ನೋಡಿ ಇಲ್ಲಿ ಗ್ರೀನ್ ಬಂದಿದೆ, ಗ್ರೀನ್ ಬಂದಿದ್ದು ನೆಕ್ಸ್ಟ್ ಅದು ಗ್ರೀನ್ ಮಾಯ ಆಯ್ತು ಅಂದ್ರೆ ಎಕ್ಸಿಟ್ ಮಾಡ್ಬೇಕು ಅಂತಾನೆ ಅರ್ಥ ಅಲ್ಲಿ. ಕರೆಕ್ಟ್ ಸರ್. ಓಕೆನಾ? ಇಲ್ಲಿ Okay, ಏನಾಗಿದೆ ನೋಡಿ, ಈ ಜಾಗದಲ್ಲಿ ನಾನು ಹೇಳಿದ್ನಲ್ಲ, ಇಲ್ಲಿ ಬ್ಯಾಂಕ್ ನಿಫ್ಟಿಲಿ ನನಗೆ ಸಪೋರ್ಟ್ ಇದೆ, ಆಯ್ತಾ? ನಿಫ್ಟಿಲಿ ಇನ್ನೂ ಸಪೋರ್ಟ್ ಹತ್ರದಲ್ಲಿ ಇಲ್ಲ, ನಿಫ್ಟಿಲಿ ಸಪೋರ್ಟ್ ದೂರ ಇದೆ. ಬಟ್ ಇಲ್ಲಿ ಇದನ್ನ ಚೆಕ್ ಮಾಡಿದ್ರೆ ನಾನು ಇಲ್ಲಿ ಅಪ್ಡೇಟ್ ಆಗ್ತಿದ್ಯಾ ಇಲ್ವಾ ನೋಡ್ಬೇಕು. ನೋಡಿ ಇವಾಗ ಇದು ಬರ್ತಾ ಇದೆ, ಒಂದೇ ಒಂದ್ ನಿಮಿಷ. 24,000 ಕಾಲ್ ಆಪ್ಷನ್ ನೋಡಿ, ಇಲ್ಲಿ ಗ್ರೀನ್ ಬಾರ್ ಬಂದಿದೆ. ಇದು 1 ಮಿನಿಟ್ ಅಲ್ಲಿ, 5 ಮಿನಿಟ್ ಅಲ್ಲಿ ಬಂದಿದ್ಯಾ, 5 ಮಿನಿಟ್ ಅಲ್ಲಿ ರಿಜೆಕ್ಟ್ ಆಗ್ತಾ ಇದೆ. ಇಲ್ಲಿ ಏನಾಗಿದೆ, ಇಲ್ಲಿ ರಿಜೆಕ್ಟ್ ಆಗಿದೆ, ಗ್ರೀನ್ ಬಾರ್ ಬಂದಿಲ್ಲ. 1 ಮಿನಿಟ್ ಅಲ್ಲಿ ಬಂದಿದ್ಯಾ, 1 ಮಿನಿಟ್ ಅಲ್ಲಿ ಬಂದಿದೆ. 1 ಮಿನಿಟ್ ಅಲ್ಲಿ ನನಗೆ 2 ಗ್ರೀನ್ ಬಾರ್ ಬೇಕು. ಅದಾದ್ಮೇಲೆ ನಾನು ರಿವರ್ಸಲ್ ಬಗ್ಗೆ ಯೋಚನೆ ಮಾಡ್ಬೋದು. ಅಲ್ಲಿವರೆಗೂ ರಿವರ್ಸಲ್ ಬಗ್ಗೆ ಯೋಚನೆ ಇಲ್ಲ. ಓಕೆನಾ? ಬ್ಯಾಂಕ್ ನಿಫ್ಟಿನೂ ಇದ್ರ ಮೇಲೆ ಟ್ರೇಡ್ ಆಗ್ಬೇಕು, ಅಲ್ಲಿವರೆಗೂ ಇದಾಗಲ್ಲ. ಇಲ್ಲಿ ಈಗ ಅರ್ಜೆಂಟ್ ಟ್ರೇಡ್ ತಗೋಬಾರ್ದು, ವೇಟ್ ಮಾಡ್ಬೇಕು. ಯಾಕಂದ್ರೆ ಮಾರ್ಕೆಟ್ ನೋಡಿ ಎಷ್ಟು ಸ್ಟ್ರಾಂಗ್ ಆಗಿ ನೆಗೆಟಿವ್ ಆಗಿದೆ ಅಲ್ವಾ? ಸೊ ಆದ್ರಿಂದ ಅಷ್ಟು ಈಸಿಯಾಗಿ ರಿಜೆಕ್ಟ್ ಆಗಲ್ಲ, ಅದು ಅಂದ್ರೆ ರಿವರ್ಸ್ ಆಗಲ್ಲ, ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಸ್ವಲ್ಪ ವೇಟ್ ಮಾಡೋಣಂತೆ. ಅರ್ಜೆಂಟ್ ಅಲ್ಲಿ ಏನು ಟ್ರೇಡ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಇಲ್ಲಿ ರೆಡ್ ಬಾರ್ ಬಂದಿದೆ, ಇಲ್ಲಿ ಗ್ರೀನ್ ಬಾರ್ ಬಂದಿದೆ. ಓಕೆ, ಇದು 1 ಮಿನಿಟ್ ಅಲ್ವಾ? 5 ಮಿನಿಟ್ಗೆ ಹೋಗೋಣ. 5 ಮಿನಿಟ್ ಅಲ್ಲಿ ಇನ್ನೂ ಏನೂ ಇಲ್ಲ. 5 ಮಿನಿಟ್ ಅಲ್ಲಿ ಬರ್ಲಿ. 5 ಮಿನಿಟ್ ಅಲ್ಲಿ ಅಟ್ಲೀಸ್ಟ್ ಬಂದ್ರೆ ಆವಾಗ ನಮ್ಗೇನಾದ್ರೂ ಅವಕಾಶ ಇರುತ್ತೆ. ಇಲ್ಲಿ ನೋಡಿ, ಈಗ ಬಂದಿದ್ ಹಂಗೆ ಮಾಯ ಆಗೋ ಸಾಧ್ಯತೆನೂ ಇರುತ್ತೆ. ನೋಡಿ ಮತ್ತೆ ರೆಡ್ ಬಾರ್ ಬಂತು, ಮಾಯ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಅರ್ಜೆಂಟ್ ಮಾಡೋದಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಇನ್ನು ನಮ್ಗೆ ಇದು ಇಷ್ಟೊಂದು ಡೌನ್ ಸೈಡ್ ಬಂದಾಗ ಸೆಲ್ ಸೈಡ್ ಅಲ್ಲಿ ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ಓಕೆನಾ? ಸೆಲ್ಲರ್ಸ್ ಸ್ಟ್ರೆಂತ್ ಜಾಸ್ತಿ ಇರ್ಬೇಕಾದ್ರೆ ನಾವು ವೆಯ್ಟ್ ಮಾಡ್ಬೇಕಾಗತ್ತೆ. 1 ನಿಮಿಷ ನೋಡಿ, 1 ರೌಂಡ್ ನೋಡಿ, ಇದು ಬಂದ್ಬಿಟ್ಟು ಬೇಕಿದ್ರೆ ಆ ಗ್ರೀನ್ ಬಾರೇ ಮಾಯ ಆಗ್ಬಿಡ್ಬೋದು. ಇದು ಮಾಯ ಆಗ್ಲಿಲ್ಲ, ರೆಡ್ ಬಾರ್ ಮಾಯ ಆಯ್ತು. ದೆನ್ ಒಂದು ಕನ್ಫರ್ಮೇಶನ್, ಒಂದು ಲೆವೆಲ್ ಅಲ್ಲಿ ಕನ್ಫರ್ಮ್ ಆಗ್ತಾ ಇದೆ ಮೇಲ್ ಹೋಗ್ಬೋದು ಅಂತ. ಇದು ಕಂಟಿನ್ಯೂಟಿ ಕಾಣಿಸ್ಬೇಕು ನನಗೆ. ಕಂಟಿನ್ಯೂಟಿ ಕಾಣಿಸಿದ್ರೆ ದೆನ್ ಸಮ್ ಅಡ್ವಾಂಟೇಜ್ ಇದೆ. ಇಲ್ಲೂ ನೋಡಿ ಏನಾಯ್ತು, ಇಲ್ಲಿ ಗ್ರೀನ್ ಬಂದಿದೆ, ಇಲ್ಲಿ ರೆಡ್ ಬಂದಿದೆ, ರೆಡ್ ಮಾಯ ಆಯ್ತು. ದಿಸ್ ಇಸ್ ಎ ಗುಡ್ ಥಿಂಗ್. ಓಕೆ, ಇಲ್ಲೂ ರೆಡ್ ಮಾಯ ಆಯ್ತು, ವಿಚ್ ಇಸ್ ಎ ಗುಡ್ ಥಿಂಗ್. ಸೊ 5 ಮಿನಿಟ್ಸ್ ಅಲ್ಲೂ ನೀಟಾಗಿ ಬಂದಿದೆ. ಇಲ್ಲೂ ನೋಡಿ ಅದು ಮಾಯ ಆಯ್ತು 1 ಮಿನಿಟ್ ಅಲ್ಲಿ. 5 ಮಿನಿಟ್ ಅಲ್ಲಿ ನನಗಿನ್ನೂ ಇದು ಬಂದಿಲ್ಲ. ಏನು, 5 ಮಿನಿಟ್ ಅಲ್ಲಿ ನನಗೆ ಇನ್ನೂ ಯಾವುದೇ ಗ್ರೀನ್ ಬಾರ್ ಬಂದಿಲ್ಲ. ಸೊ ವೇಟ್ ಮಾಡ್ಬೇಕಾಗತ್ತೆ. ವೇಟ್ ಮಾಡಿ ನಾವು ನಮ್ಗೆ ಕ್ಲಾರಿಟಿ ಸಿಕ್ಕದ ಮೇಲೆ ನಮ್ಗೆ ಟ್ರೇಡ್ ಆಪರ್ಚುನಿಟಿ ಸಿಗುತ್ತೆ. ಅರ್ಥ ಆಗ್ತಾ ಇದೆಯಾ? ಏನಾರ ಡೌಟ್ ಇದ್ರೆ ಹೇಳಿ. ಕ್ಲಿಯರ್ ಎಲ್ಲರಿಗೂ? ಎಲ್ಲಿ ಬರ್ತಾ ಇದೆ ಆಪರ್ಚುನಿಟಿ ನೋಡಿ. ಬೆಳಗ್ಗೆ ಆಪರ್ಚುನಿಟಿ ನಿಮ್ಗೆ ಸೆಲ್ ಸೈಡ್ ಸಿಕ್ಕಿರುತ್ತೆ. ಬಟ್ ನಿಮ್ಗೆ ಸೆಲ್ ಸೈಡ್ ಅಲ್ಲಿ ನೀವು ಆಪ್ಷನ್ಸ್ ಅಲ್ಲೇ ನೋಡಿದ್ರೆ ನೋಡಿ, ಆಪ್ಷನ್ಸ್ ಅಲ್ಲಿ ರಿಜೆಕ್ಟ್ ಆಗಿ ನಿಮ್ಗೆ ಸಿಕ್ಕಿರುತ್ತೆ. ಆಯ್ತಾ? ಇಂಡೆಕ್ಸ್ ಅಲ್ಲಿ ಕೂಡ ನಿಮ್ಗೆ, ಇಂಡೆಕ್ಸ್ ಅಲ್ಲಿ ಕ್ಲಿಯರ್ಲಿ ನೆಗೆಟಿವ್ ಇರೋದು. ಇಲ್ಲಿ ಬೆಳಗ್ಗೆ ಇಲ್ಲಿ ಗ್ರೀನ್ ಬಂತು, ಮಾಯ ಆಯಿತು, ವಿಚ್ ಇಸ್ ಟೆಲ್ಲಿಂಗ್ ಯು ಅವಾಗ ಏನ್ ಮಾಡ್ಬೋದು. ಸೆಕೆಂಡ್ ವೇ ಆಫ್ ಡೂಯಿಂಗ್ ಇಟ್ ಇಸ್, ಇಲ್ಲಿ ಗ್ರೀನ್ ಬಾರ್ ಬಂದಿತ್ತಲ್ಲ ಇಲ್ಲಿ, ಸೊ ಇದು ಬಂದು ಮಾಯ ಆಯ್ತು. ಇಲ್ಲಿ ಮೇಜರ್ ಇರೋದು ಸೆಲ್ ಸೈಡ್. ಸೊ ಆದ್ರಿಂದ ನೀವೇನ್ ಮಾಡ್ಬೋದು, ಇಲ್ಲಿ ಸೆಲ್ ತಗೋಬಹುದು, ಇದ್ರ ಮೇಲ್ಗಡೆ ಸ್ಟಾಪ್ ಲಾಸ್ ಇಟ್ಕೋಬಹುದು. ಓಕೆನಾ? ಟಾರ್ಗೆಟ್ ನಿಮ್ಗೆ ನಿಯರೆಸ್ಟ್ ಸಪೋರ್ಟ್ ಇರುತ್ತೆ, ಬಟ್ ನೀವು ಅದನ್ನು ನೋಡ್ಕೋಬೇಕು ಎಷ್ಟು ಮೂವ್ಮೆಂಟ್ ಆಗಿದೆ. ಯೂಶಲಿ ಇಂಡೆಕ್ಸ್ ಅಲ್ಲಿ
120 ರಿಂದ 150 ಪಾಯಿಂಟ್ ಮೂವ್ಮೆಂಟ್ ಎಕ್ಸ್ಪೆಕ್ಟೆಡ್ ನಿಫ್ಟಿಲಿ. ಬ್ಯಾಂಕ್ ನಿಫ್ಟಿಲಿ 300 to 500 ಪಾಯಿಂಟ್ಸ್ ಎಕ್ಸ್ಪೆಕ್ಟೆಡ್ ಆನ್ ಎ ಇಂಟ್ರಾಡೇ ಬೇಸಿಸ್. ಅದಕ್ಕಿಂತ ಜಾಸ್ತಿ ಎಷ್ಟು ಬಂದ್ರು ಅದು ಬೋನಸ್ ಆಗುತ್ತೆ. ಓಕೆನಾ? ಸೊ ಅದನ್ನ ನೋಡ್ಕೊಂಡು ನೀವು ಪ್ಲಾನ್ ಮಾಡ್ಕೋಬೇಕಾಗತ್ತೆ. ಇದ್ಯಾಕೋ ಅಪ್ಡೇಟ್ ಆಗ್ತಾ ಇಲ್ಲ. ನೋಡಿ, ಇನಿಷಿಯಲ್ ಆಗಿ ಒಂದು ರಿವರ್ಸಲ್ ಟ್ರೇಡ್ ಮಾಡ್ಬೇಕಾದ್ರೆ ನಮ್ಗೆ ಕನ್ಫರ್ಮೇಶನ್ ಇಲ್ದಲೆ ಟ್ರೇಡ್ ತಗೊಳಕ್ ಹೋಗ್ಬಾರ್ದು. ಓಕೆನಾ? ರಿವರ್ಸಲ್ ಅಲ್ಲಿ ಅರ್ಜೆಂಟ್ ಮಾಡಕ್ ಹೋಗ್ಬಾರ್ದು. ರಿವರ್ಸಲ್ ಟ್ರೇಡ್ ನಮಗೆ ಬರ್ಬೇಕು ಅಂದ್ರೆ ಬ್ಯಾಂಕ್ ನಿಫ್ಟಿ ಇದೆಯಲ್ಲ, ಬ್ಯಾಂಕ್ ನಿಫ್ಟಿಲಿ ಇದ್ರ ಮೇಲೆ ನನಗೊಂದು ಗ್ರೀನ್ ಕಲರ್ ಬಾರ್, ಗ್ರೀನ್ ಕಲರ್ ಕ್ಯಾಂಡಲ್ ಬರ್ಬೇಕು. ಆಯ್ತಾ? ಇಲ್ಲಿ ನೋಡಿ, ಇದು ಬಂತು, ಇದು ಕೆಳಗಡೆ ಹೋಯ್ತು ಅಂದ್ರೆ ಇದು ಇನ್ನೂ ಡೌನ್ ಸೈಡ್ ಹೋಗೋ ಸಾಧ್ಯತೆ ಇರುತ್ತೆ. ನೋಡಿ ಇಲ್ಲಿ ಏನಾಗಿರುತ್ತೆ, ನೋಡಿ ಇಲ್ಲಿ ಮೇಲ್ಗಡೆನೆ ಹೋಗ್ತಾ ಇದೆ. ಯಾಕೋ ಇಲ್ಲಿ ಅಪ್ಡೇಷನ್ ಅಲ್ಲಿ ನನಗೆ ಇಶ್ಯೂ ಆಗ್ತಾ ಇದೆ. ಒಂದ್ ನಿಮಿಷ. ನೋಡಿ, ಒಂದ್ ರೌಂಡ್ ಅದಿದ್ದು ಮಾಯ ಆಗಿದೆ. ಆಯ್ತಾ? ಯಾಕಂದ್ರೆ ಅದ್ರ ಕೆಳಗಡೆ ಹೋಗ್ಬಿಟ್ಟಿದೆ. ಸೊ ವೇಟ್ ಮಾಡ್ಬೇಕು. ಅದಕ್ಕೆ ಏನ್ ಮಾಡುತ್ತೆ ಅಂದ್ರೆ ಮಾರ್ಕೆಟ್ ಒಂದೊಂದ್ಸಲ ನಿಮ್ ಸ್ಟಾಪ್ ಲಾಸ್ ಅನ್ನ ಹಂಟ್ ಮಾಡುತ್ತೆ. ಓಕೆ, ಸ್ಟಾಪ್ ಲಾಸ್ ಹಂಟ್ ಮಾಡಿದೆ. ನೋಡಿ, ಇದು ಮಾಯ ಆಗಿಲ್ಲ ಆಸ್ ಆಫ್ ನೌ. ಓಕೆ, ಒಂದೊಂದ್ಸಲ ಏನಾಗುತ್ತೆ, ಮಾಯ ಆದ್ಮೇಲೆ ಅಲ್ಲೇ ಹೊಸದಾಗೂ ಕ್ರಿಯೇಟು ಆಗ್ಬೋದು. ನಾವ್ ಇವಾಗ ಏನಾಗಿದ್ದೀವಿ ಅಂದ್ರೆ ಇಂಪಾರ್ಟೆಂಟ್ ಲೆವೆಲ್ ಅಲ್ಲಿ ಇದೀವಿ. ಸೊ ಆ ಇಂಪಾರ್ಟೆಂಟ್ ಲೆವೆಲ್ ಅಲ್ಲಿ ಇರೋದ್ರಿಂದ ನೋಡಿ, ಸದ್ಯಕ್ಕಂತೂ ಸೆಲ್ ಸೈಡ್ ಅಪರ್ಚುನಿಟಿ ಇರೋದು. ಬಟ್ ಸೆಲ್ ಸೈಡ್ ಇಲ್ಲಿ ತಗೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಓಕೆನಾ? ಸೆಲ್ ಸೈಡ್ ಹೊಸದಾಗಿ ತಗೋಬೇಕು ಅಂದ್ರೆ ಹೊಸದಾಗಿ ನಂಗೆ ರೆಡ್ ಬಾರ್ ಬರ್ಬೇಕು, ಅವಾಗ ತಗೋಬೇಕು. ಇಲ್ಲ ಅಂದ್ರೆ ನನಗೆ ಇಲ್ಲಿ ಹೊಸದಾಗಿ ಇಲ್ಲಿ ಮೇಲ್ಗಡೆ ಒಂದ್ ರೌಂಡ್ ಮೇಲ್ ಹೋಗ್ಬೇಕು, ಇಲ್ಲಿ ಮತ್ತೆ ರೆಡ್ ಬಾರ್ ಕ್ರಿಯೇಟ್ ಆಗ್ಬೇಕು, ಅವಾಗ ರಿಸ್ಕ್ ರಿವಾರ್ಡ್ ಚೆನ್ನಾಗಿರುತ್ತೆ. ಈಗ ಸದ್ಯಕ್ಕೆ ರಿಸ್ಕ್ ರಿವಾರ್ಡ್ ಚೆನ್ನಾಗಿಲ್ಲ. ಈಗಿರೋ ಇದ್ರ ಪ್ರಕಾರ ನನಗೆ ರಿಸ್ಕ್ ಜಾಸ್ತಿ ಇದೆ, ರಿವಾರ್ಡ್ ಕಮ್ಮಿ ಇದೆ. ಯಾಕಂದ್ರೆ ಮೂವ್ಮೆಂಟ್ ಆಲ್ರೆಡಿ ಆಗ್ಬಿಟ್ಟಿದೆ. ಓಕೆನಾ? ಒಂದೇನು ಅಂದ್ರೆ ಆಪ್ಷನ್ಸ್ ಅಲ್ಲಂತೂ ಇಲ್ಲಿ ಹತ್ರದಲ್ಲಿ ಸಪೋರ್ಟ್ ಗಳು ಕಾಣಿಸ್ತಾ ಇದೆ. ಅಂಡ್ ಇಲ್ಲಿ ಓಕೆ, ಇಲ್ಲಿ ಇನ್ನೊಂದು ರೆಸಿಸ್ಟೆನ್ಸ್ ಇತ್ತು, ಆ ರೆಸಿಸ್ಟೆನ್ಸ್ ಗಳು ಮಾಯ ಆಗಿದೆ. ಸೊ ನೋಡೋಣಂತೆ ಇಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತ. ಇವತ್ತು ಬೆಟರ್ ಯಾವ್ದು ಟ್ರೇಡ್ ಮಾಡ್ತೀರಾ ಒಳ್ಳೆ ಸರ್, ಯಾಕಂದ್ರೆ ಮಾರ್ಕೆಟ್ ಬೇರಿಶ್ ಐತೆ ಅನ್ಸುತ್ತೆ. ಅಲ್ಲ, ಬೇರಿಶ್ ಸದ್ಯಕ್ಕೆ ಇದೆ ಸರ್. ಬರೀ ಲಾಸ್ಟ್ 2-3 ಡೇಸ್ ಇಂದ ಬೇರಿಶ್ ಇದೆ. ಆಯ್ತಾ? ಒಂದಾದ್ಮೇಲೆ ಒಂದು ಸಪೋರ್ಟ್ ಬ್ರೇಕ್ ಆಗ್ತಾ ಇದೆ. ಟ್ರೇಡ್ ತಗೋಬಾರ್ದು ಅಂತಲ್ಲ, ತಗೋಬೇಕು, ತಗೊಳ್ಳಿ. ಬಟ್ ಅವಾಗ ನನ್ಗೆ ಯಾವಾಗ ತಗೋತೀರಾ ಅವಾಗ ನಮ್ಗೆ ರಿಸ್ಕ್ ರಿವಾರ್ಡ್ ಫೇವರಬಲ್ ಆಗಿರ್ಬೇಕು. ರಿಸ್ಕ್ ರಿವಾರ್ಡ್ ಈಗ ಸದ್ಯಕ್ಕೆ ಫೇವರಬಲ್ ಆಗಿಲ್ಲ. ನೀವು ಸರಿ ಬೈ ತಗೊಂಡ್ರು ಫೇವರಬಲ್ ಆಗಿಲ್ಲ, ಸೆಲ್ ತಗೊಂಡ್ರು ಫೇವರಬಲ್ ಆಗಿಲ್ಲ. ಓಕೆ ಆಯ್ತಾ? ಸೊ ಸರ್. ಆದ್ರಿಂದ ಸ್ವಲ್ಪ ವೆಯ್ಟ್ ಮಾಡಿ, ನಿಮ್ಗೆ ಆಪರ್ಚುನಿಟಿ ಸಿಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆನಾ? ಒಂದು ನಿಮಿಷ. ಇದು ಐ ಡೋಂಟ್ ನೋ, ಸಮ್ ಇಂಟರ್ನೆಟ್ ಇಶ್ಯೂನೋ ಏನೋ ಗೊತ್ತಿಲ್ಲ ನನಗೆ. ಚಾರ್ಟ್ ತೋರಿಸ್ತಾ ಇದೆ, ಅಪ್ಡೇಟ್ ಆಗ್ತಾ ಇಲ್ಲ. ಯತೀಶ್, ಎಲ್ಲಾ ಕಡೆ ಕ್ರಿಪ್ಟೋ ಸಿಗುತ್ತೆ, ಇಲ್ಲೂ ಸಿಗುತ್ತೆ ಟ್ರೇಡ್. ಸ್ವಲ್ಪ ವೇಟ್ ಮಾಡ್ಬೇಕು. ಬೇರೆದು ಯಾವ್ದ್ರಲ್ಲಾರ ಸಿಗತ್ತಾ ನೋಡೋಣಂತೆ. ಒಂದ್ ನಿಮಿಷ. ಕ್ರಿಪ್ಟೋ ಇವಾಗ ಬೇಡ, ನಾವು ಸ್ಟಾಕ್ಸ್ ಅಲ್ಲಿ ನೋಡ್ತಾ ಇದೀವಿ. ಸ್ಟಾಕ್ಸ್ ಅಲ್ಲಿ ಯಾವ್ದ್ರಲ್ಲಾರ ಸಿಗತ್ತಾ ನೋಡೋಣಂತೆ.
ಓಕೆ, ನೋಡಿ ಇಲ್ಲಿ ಕೋಲ್ ಇಂಡಿಯಾದಲ್ಲಿ ಈ ಕ್ಯಾಂಡಲ್ ಇವಾಗ ಕ್ಲೋಸ್ ಆದ್ರೆ ನೆಗೆಟಿವ್ ಆಗಿ, ನೋಡಿ ಇದ್ರ ಕೆಳಗಡೆ ಇಲ್ಲಿ ಸೆಲ್ ಬರ್ತಾ ಇದೆ. ಓಕೆ, ಇಲ್ಲಿ ರೆಡ್ ಬಾರ್ ಬಂದಿದೆ, ಬಾಡಿ ಚಿಕ್ಕದಾಗಿದೆ, ಬಟ್ ಇಲ್ಲಿ ಸೆಲ್ ಬರ್ತಾ ಇದೆ, ಇಲ್ಲಿ ಸ್ಟಾಪ್ ಲಾಸ್ ಇದೆ, ಇದು ಟಾರ್ಗೆಟ್. ಓಕೆ, ರಿಸ್ಕ್ ವರ್ಸಸ್ ರಿವಾರ್ಡ್ 1:1.5 ಹತ್ತತ್ರ ಇದೆ. ಓಕೆನಾ, ರಿಸ್ಕ್ ವರ್ಸಸ್ ರಿವಾರ್ಡ್ 1:1.5 ಹತ್ತತ್ರ ಇದೆ ಈ ಪರ್ಟಿಕ್ಯುಲರ್ ಜಾಗದಲ್ಲಿ. ಓಕೆನಾ, ಇಲ್ಲಿ ಸೆಲ್ ಸೈಡ್ ಆಪರ್ಚುನಿಟಿ ಇದೆ ನೋಡಿ. ಕೋಲ್ ಇಂಡಿಯಾದಲ್ಲಿ ಸೆಲ್ ಆಪರ್ಚುನಿಟಿ ಸದ್ಯಕ್ಕಂತೂ ಕಾಣಿಸ್ತಾ ಇದೆ. ಓಕೆ, ನ್ಯಾಷನಲ್ ಅಲ್ಯೂಮಿನಿಯಂ ಅಲ್ಲಿ ಬೈ ಬರ್ಬೋದು ನೋಡಿ. ದಿಸ್ ಇಸ್ ದ ಪರ್ಫೆಕ್ಟ್ ಪ್ಲೇಸ್ ನೋಡಿ. ಇದು ಮುಂಚೆ ಇರುವಂತಹ ಸಪೋರ್ಟ್ ಕರೆಕ್ಟಾ. ಇಲ್ಲಿ ನನಗೆ ಏನಾಗ್ಬೇಕು, ಇದು ರಿಜೆಕ್ಟ್ ಆಗಿ ಬರಬೇಕು. ಇಲ್ಲಿ ರಿಜೆಕ್ಟ್ ಆಗಿ ನನಗೆ ಒಂದು ಗ್ರೀನ್ ಕ್ಯಾಂಡಲ್ ಬಂತು ಅಂದ್ರೆ ಇಲ್ಲಿ ಬೈ ಬರುತ್ತೆ, ಇದ್ರ ಕೆಳಗಡೆ ಸ್ಟಾಪ್ ಲಾಸ್ ಆಗುತ್ತೆ, ಇಲ್ಲಿ ತನಕ ಟಾರ್ಗೆಟ್ ಆಗುತ್ತೆ. ಸೊ ರಿಸ್ಕ್ ರಿವಾರ್ಡ್ ಸೂಪರ್ ಆಗಿರುತ್ತೆ ಈ ಪರ್ಟಿಕ್ಯುಲರ್ ಟ್ರೇಡ್ ಅಲ್ಲಿ ನೋಡಿ. ಈ ಟ್ರೇಡ್ ನೀವು ತಗೋಬಹುದು. ದಿಸ್ ಇಸ್ ಪರ್ಫೆಕ್ಟ್ ಟ್ರೇಡ್. ಯಾಕಂದ್ರೆ ಒಂದು ಇಂಡೆಕ್ಸ್ ಕೂಡ ನೆಗೆಟಿವ್ ಆಗಿದೆ, ಇಂಡೆಕ್ಸ್ ಅಲ್ಲಿ ಸಪೋರ್ಟ್ ಲೆವೆಲ್ ಅಲ್ಲಿ ಇದೀವಿ. ಇಲ್ಲಿ ನಾವು ಹೋಗ್ಬಿಟ್ಟು ಬೈ ತಗೊಳಕ್ ಸೆಲ್ ತಗೊಳಕ್ ಹೋಗ್ಬಾರ್ದು. ಯಾಕಂದ್ರೆ ಸಡನ್ ಆಗಿ ಅಪ್ ಮೂವ್ ಬರ್ಬೋದು, ಅದಾದ್ಮೇಲೆ ಮತ್ತೆ ಬೇಕಿದ್ರೆ ಸೆಲ್ ಆಗ್ಬೋದು. ಓಕೆನಾ, ನೋಡಿ ಇಲ್ಲಿ ಏನಾಗ್ತಾ ಇದೆ, ಸಡನ್ ಆಗಿ ಅಪ್ ಮೂವ್ ಬರ್ತಾ ಇದೆ ಅಲ್ವಾ. ನಾನು ಅದನ್ನೇ ಹೇಳಿದ್ದು, ಇಲ್ಲಿ ಅಪ್ ಮೂವ್ ಬರೋ ಸಾಧ್ಯತೆ ಇದೆ. ಯಾಕಂದ್ರೆ ಸಪೋರ್ಟ್ ಲೆವೆಲ್ ಅಲ್ಲಿ ಇದೀವಿ, ಸಾಕಷ್ಟು ಡೌನ್ ಸೈಡ್ ಆಲ್ರೆಡಿ ಆಗ್ಬಿಟ್ಟಿದೆ. ಇಲ್ಲೂ ನೋಡಿ ಏನಾಗ್ತಾ ಇದೆ, ಇಲ್ಲಿ ಗ್ರೀನ್ ಬಾರ್ ಬಂದಿಲ್ಲ ಅಷ್ಟೇ. ಗ್ರೀನ್ ಬಾರ್ ಇಲ್ಲಿ ಹತ್ರದಲ್ಲಿದೆ, ಹೊಸದಾಗಿ ನನಗೆ ಗ್ರೀನ್ ಬಾರ್ ಇಲ್ಲಿ ಕ್ರಿಯೇಟ್ ಆಗ್ಬೋದು. ಓಕೆನಾ, ಇಲ್ಲಿ ಹೊಸದಾಗಿ ಗ್ರೀನ್ ಬಾರ್ ಕ್ರಿಯೇಟ್ ಆಯ್ತು ಅಂದ್ರೆ ನನಗೆ ಇಲ್ಲಿ ಬೈ ಸೈಡ್ ಆಪರ್ಚುನಿಟಿ ಸಿಗೋ ಸಾಧ್ಯತೆ ಇರುತ್ತೆ. ಸಿಮಿಲರ್ಲಿ ಇಲ್ಲಿ ನ್ಯಾಷನಲ್ ಅಲ್ಯೂಮಿನಿಯಂ ಅಲ್ಲಿ ನನಗೆ ಬೈ ಸೈಡ್ ಸಿಗ್ಬೋದು. ಸೊ ಇದು ಸಿಗೋದಾದ್ರೆ ಲೆಟ್ ಅಸ್ ಡೂ ಒನ್ ಥಿಂಗ್. ನಾವು ಬೇಕಿದ್ರೆ ಈ ಟ್ರೇಡ್ ತಗೋಬಹುದು. ನಿಫ್ಟಿಲಿ ಟ್ರೇಡ್ ತಗೊಳ್ಳೋದಾದ್ರೆ ವಿಲ್ ಡೂ ಒನ್ ಥಿಂಗ್. ಎರಡರದ್ದು ನಾವು ಒಂದು ಪೇಪರ್ ಟ್ರೇಡ್ ತಗೊಳ್ಳೋಣಂತೆ, ಒಂದು ರಿಯಲ್ ಟ್ರೇಡ್ ತಗೊಳ್ಳೋಣಂತೆ. ಎರಡು ಟ್ರೇಡನ್ನ ಇಲ್ಲೇ ತಗೊಳ್ಳೋಣಂತೆ. ಒಂದ್ ಸೆಕೆಂಡ್, ನಾನು ಇದನ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಆಂಟ್ ಅಪ್ಲಿಕೇಶನ್ ಹೋಗಿ ಆಂಟ್ ಅಪ್ಲಿಕೇಶನ್ ಹೋಗ್ಬಿಟ್ಟು ನೀವು ಏನ್ ಮಾಡ್ತೀರಾ, ಆಂಟ್ ಅಪ್ಲಿಕೇಶನ್ ಹೋಗಿ ಇಲ್ಲಿ ನಮಗೆ ಬೇಕಾಗಿರೋದು ನ್ಯಾಷನಲ್ ಅಲ್ಯೂಮಿನಿಯಂ. ನೋಡಿ ನ್ಯಾಷನಲ್ ಅಲ್ಯೂಮಿನಿಯಂ NATALUM ಅಂತ ಬರ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿ ನಾನು ಏನ್ ಮಾಡ್ಬೋದು ಅಂದ್ರೆ ಐ ಕ್ಯಾನ್ ಗೋ ಹೆಡ್ ಅಂಡ್ ಟೇಕ್ ದಿಸ್ ಟ್ರೇಡ್. ಇದನ್ನ ಟ್ರೇಡ್ ತಗೊಳ್ಳೋದಾದ್ರೆ ಏನ್ ಮಾಡ್ತೀವಿ, ಇಲ್ಲಿ ಬ್ರಾಕೆಟ್ ಆರ್ಡರ್ ತಗೊಳ್ಳೋದಾದ್ರೆ ಬ್ರಾಕೆಟ್ ಆರ್ಡರ್ ತಗೊಳ್ಳೋಣಂತೆ. ಇಲ್ಲಿ ನನಗೆ ರಿಸ್ಕ್ ಎಷ್ಟು ಬರ್ತಾ ಇದೆ ನೋಡಿ, ಸ್ಟಾಪ್ ಲಾಸ್ ಬಂದ್ಬಿಟ್ಟು ₹2 ಇದೆ. ಸೊ ಬ್ರಾಕೆಟ್ ಆರ್ಡರ್ ಲಿಮಿಟ್ ಟು ಇಂಟ್ರಾಡೇ ತಗೊಂತಿದ್ದೀನಿ. ಸ್ಟಾಪ್ ಲಾಸ್ ನನಗೆ ₹2 ಇದೆ. ಟಾರ್ಗೆಟ್ 440 ಅಂದ್ರೆ ₹10 ಟಾರ್ಗೆಟ್ ಇದೆ. ಆಯ್ತಾ, ಟ್ರೈಲಿಂಗ್ ಸ್ಟಾಪ್ ಲಾಸ್ ₹1. ನೋಡಿ ನನ್ನ ಜೊತೆಗೆ ನೀವು ಮಾಡ್ಕೊಳ್ಳಿ, ಅವಾಗ ನಿಮ್ಗೆ ಈಸಿ ಆಗತ್ತೆ. ಇದನ್ನ ನೋಡಿ, ನ್ಯಾಷನಲ್ ಅಲ್ಯೂಮಿನಿಯಂ ನೀವು ಕ್ವಾಂಟಿಟಿ ಹಾಕೋದಾದ್ರೆ ನಿಮ್ಗೆ ಬಿಟ್ಟಿದ್ದು, ನಾನು ನಿಮ್ಗೆ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ. ಬ್ರಾಕೆಟ್ ಆರ್ಡರ್ ಲಿಮಿಟ್ ಇಂಟ್ರಾಡೇ ತಗೊಂತಾ ಇದ್ದೀರಾ, ಇಲ್ಲಿ 210 ಅಂತ ಹಾಕ್ಬಿಟ್ಟು ಬೈ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀರಾ. ಇಲ್ಲಿ ವಾರ್ನಿಂಗ್ ಏನೋ ಕೊಡುತ್ತೆ, ಅದು ಪರವಾಗಿಲ್ಲ, ನಾವು ಇಂಟ್ರಾಡೇ ತಗೋತಿರೋದು, ಏನು ತೊಂದರೆ ಇಲ್ಲ. ಇದನ್ನ ತಗೊಂಡ್ಬಿಟ್ಟು ಇಲ್ಲಿ ನೋಡಿ ಆರ್ಡರ್ಸ್ ಅಲ್ಲಿ ಬಂದ್ರೆ ನಿಮ್ಗೆ ಈ ತರ 2 ಆರ್ಡರ್ ಬಂದಿರುತ್ತೆ. ಇದು ಬಂದಿದ್ರೆ ನಿಮ್ದು ಕರೆಕ್ಟ್ ಆಗಿದೆ ಅಂತ. ಓಕೆನಾ, ಎಲ್ಲರೂ ಆರ್ಡರ್ ತಗೊಂಡ್ಬಿಟ್ಟು ನನಗೆ ಸ್ಕ್ರೀನ್ ಶಾಟ್ ಗ್ರೂಪ್ ಅಲ್ಲಿ ಕಳಿಸಿ, ಸೊ ದಟ್ ನಂಗೆ ಗೊತ್ತಾಗುತ್ತೆ ನಿಮ್ಗೆ ಎಲ್ಲರಿಗೂ ಮಾಡಕ್ ಗೊತ್ತಾಗ್ತಾ ಇದೆ ಅಂತ. ನೋಡಿ ಈ ಟ್ರೇಡ್ ನಾವು
ಆನ್ ದ ಸಾರಿ ಅಕೌಂಟ್ ಇನ್ಆಕ್ಟಿವೇಟೆಡ್ ಅಂತ ಬರ್ತದೆ ಸರ್ ನಮ್ದು. ಅವ್ರು ಏನ್ ಹೇಳಿದ್ರು ಸರ್ ನಿಮ್ಗೆ ಇದು? ನೆನ್ನೆ ಎಲ್ಲ ಓಪನ್ ಆಯ್ತು, ಆಕ್ಟಿವೇಟ್ ಆಗಿತ್ತು. ಹಾ ಅವರು ನಿಫ್ಟಿಯಲ್ಲಿ ಹಾಕಿ 1000 ರುಪೀಸ್ ಇದ್ರಲ್ಲಿ ಹಾಕಿದ್ರು. ಹಾ ಆಮೇಲೆ ಎಲ್ಲ ಚೆಕ್ ಮಾಡ್ಕೊಂಡ್ವಿ. ಬಟ್ ಇವತ್ತು ಅವ್ರದ್ದು ಪಾಸ್ವರ್ಡ್ ಹಾಕಿ ಓಪನ್ ಮಾಡಿದ್ರೆ ಆಗ್ತಾ ಇಲ್ಲ. ಏನ್ ಬರ್ತಾ ಇದೆ ಸರ್? ಇನ್ವ್ಯಾಲಿಡ್ ಕ್ರೆಡಿಟಲ್ಸ್ ಅಂತ ಬರ್ತದೆ. ಹಾ ಇನ್ವ್ಯಾಲಿಡ್ ಕ್ರೆಡಿಟಲ್ಸ್. ಕ್ರೆಡೆನ್ಶಿಯಲ್ಸ್ ಇನ್ವ್ಯಾಲಿಡ್ ಅಂದ್ರೆ ನಿಮ್ಗೆ ಲಾಗಿನ್ ಆಗ್ತಿಲ್ವಾ? ಇನ್ವ್ಯಾಲಿಡ್ ಕ್ರೆಡೆನ್ಶಿಯಲ್ಸ್ ಇನ್ಆಕ್ಟಿವೇಟೆಡ್ ಅಂತ ಬರ್ತದೆ. ಇನ್ಆಕ್ಟಿವ್ ಅಂತ ಬರ್ತಿದ್ಯಾ? ಅಲ್ಲ, ನಿನ್ನೆ ನಿಮಗೆ ಇದ್ ಮಾಡಿದಾಗ ಏನಾಗಿತ್ತು? ಪೇಮೆಂಟ್ ಮಾಡ್ಬೇಕಾದ್ರೆ ಎಲ್ಲ ವರ್ಕ್ ಆಗಿತ್ತಲ್ವಾ? ಎಲ್ಲ ವರ್ಕ್ ಆಗ್ತದೆ ಸರ್. ಓಕೆ, ನಾನು ಇವತ್ತು ಅವರು ಪಾಸ್ವರ್ಡ್ ಚೇಂಜ್ ಮಾಡ್ಬಿಟ್ಟು ನೀವೇ ನಾಳೆಯಿಂದ ಯೂಸ್ ಮಾಡ್ಕೊಳ್ಳಿ ಅಂದ್ರು. ಇವಾಗ ಅಕೌಂಟ್ ಇಸ್ ನಾಟ್ ಆಕ್ಟಿವೇಟೆಡ್ ಅಂತ ಬರ್ತದೆ. ನಾಟ್ ಆಕ್ಟಿವೇಟೆಡ್ ಆಗ್ಬಾರ್ದಲ್ವಾ? ಒಂದ್ ನಿಮಿಷ, ನಾನು ಅವ್ರಿಗೆ ಕಾಲ್ ಮಾಡಕ್ ಹೇಳ್ತೀನಿ ತಡೀರಿ. ಸರ್ ನಿಮ್ಗೆ ಯಾರು ಕಾಂಟ್ಯಾಕ್ಟ್ ಮಾಡಿದ್ದು? ಹೆಸರೇನಾರು ಗೊತ್ತಾ ನಿಮ್ಗೆ? ಹೆಸರು ಐಡಿಯಾ ಇಲ್ಲ ಸರ್. ಓಕೆ, ಯಾಕಂದ್ರೆ ಯಾರು ಟೀಮ್ ಇಂದ ಕಾಂಟ್ಯಾಕ್ಟ್ ಮಾಡಿದಾರೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಕ್ ಹೇಳ್ಬೋದು, ಅದಕ್ಕೋಸ್ಕರ. ಫೋನ್ ನಂಬರ್ ನಾನು ಕೊಡ್ತೀನಿ ಸರ್, ಬೇಕಾದ್ರೆ ಇದ್ರಲ್ಲಿ ಹಾಕ್ಲಾ ಫೋನ್ ನಂಬರ್? ಒಂದ್ ನಿಮಿಷ. ಹಲೋ ಅರುಣ್. ಹೇಳಿ ಸರ್. ಅರುಣ್, ಇದು ನಮ್ದು LLP 10 ಬ್ಯಾಚ್ ಅಲ್ಲಿ ಇವರು ಅನು ಅಲ್ವಾ ಸರ್? ನಿಮ್ ಹೆಸರು ಏನ ಸರ್? ಪೂರ್ತಿ ಹೆಸರು? ಅನು ಜಾರ್ಜ್. ಹೌದು ಸರ್. ಹಾ, ಅವ್ರದ್ದು ನಿನ್ನೆ ಆಕ್ಚುಲಿ ಅವ್ರದ್ದು ಆಕ್ಟಿವೇಟ್ ಆಗಿದೆ ಅಂತ ಎಲ್ಲ ಹೇಳಿದ್ರಂತೆ. ಬಟ್ ಅದು ಈಗ್ಲೂ ಆಕ್ಚುಲಿ ವರ್ಕ್ ಆಗ್ತಾ ಇಲ್ಲ ಅವ್ರಿಗೆ. ಮತ್ತೇನೋ ಈ ಸ್ಟಿಲ್ ಇನ್ಆಕ್ಟಿವ್ ಅಂತ ಬರ್ತಾ ಇದೆಯಂತೆ. ಅದೊಂಚೂರು ನೋಡ್ತೀರಾ ಏನ್ ಪ್ರಾಬ್ಲಮ್ ಅಂತ? ಓಕೆ ಸರ್, ಅವ್ರ ನಂಬರ್ ಹೇಳ್ತೀರಾ ಸರ್? ಅನು ಅವ್ರೆ, ನಿಮ್ ನಂಬರ್ ಹೇಳಿ. ಅನು ಸರ್, ನಿಮ್ ನಂಬರ್? 95380 95380 42 42 437. 4243 ನಾ? 437 ಸರ್. 95380 42437. 437. ಎಸ್ ಸರ್. ಹೌದು ಸರ್, ನಾನು ಇವಾಗಲೇ ಅವ್ರಿಗೆ ಕಾಲ್ ಮಾಡ್ಬಿಟ್ಟು ಮಾತಾಡ್ತೀನಿ. ಮಾತಾಡಿ ಸರ್, ಮಾತಾಡಿ. ಈಗ ಅದನ್ನ ಅವ್ರದ್ದು ರಿಸಾಲ್ವ್ ಮಾಡ್ಕೊಡಿ ಸರ್. ಚಾಟ್ ಬಾಕ್ಸ್ ಅಲ್ಲಿ ಅವರು ನಂಬರ್ ಕೊಟ್ಟಿದ್ದೀನಿ ಸರ್, ಅವ್ರು ಹಾಕಿರೋದು. ಅವ್ರು ನಿನ್ನೆ ಕಾಲ್ ಮಾಡಿದ್ರಲ್ಲ, ಅವ್ರ ನಂಬರ್. ಅಲ್ಲ, ಓಕೆ, ಇದು ಟೀಮ್ ಲೀಡರ್ದೇ ನಿಮ್ಗೆ ಮಾತಾಡಿದೀನಿ, ಅವರೇ ಮಾತಾಡ್ತಾರೆ. ಫೈನ್ ಸರ್, ಥ್ಯಾಂಕ್ ಯು. ಓಕೆ, ಸೊ ಒಂದು ಎಲ್ಲರೂ ಮಾಡಿದ್ರ ಇದು? ನೋಡಿ, ಇದನ್ನ ಮಾಡಿದ್ರೇನೆ ನಿಮ್ಗೆ ನೀಟಾಗಿ ಗೊತ್ತಾಗೋದು ಎಲ್ಲಿ ಏನ್ ಆಗ್ತಾ ಇದೆ, ಏನ್ ಮಾಡ್ಬೇಕು ಅನ್ನೋದು. ಸೊ ಎಲ್ಲರೂ ಇದನ್ನ ನೀಟಾಗಿ ಮಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಓಕೆನಾ? ನ್ಯಾಷನಲ್ ಅಲ್ಯೂಮಿನಿಯಂ ಅಲ್ಲಿ ಆಪರ್ಚುನಿಟಿ ಬಂದಿರೋದು ಮಾಡ್ಕೊಂಡಿದ್ರೆ ನಿಮ್ಗೆ ನೋಡಿ, ಅಲ್ಲಿ ಎಲ್ಲಿವರೆಗೂ ಅದ್ರ ಮೇಲೆ ಟ್ರೇಡ್ ಆಗ್ತಾ ಇರತ್ತೆ, ಎವ್ರಿಥಿಂಗ್ ವಿಲ್ ಬಿ ಫೈನ್. ಓಕೆನಾ? ಮೀನ್ ವೈಲ್ ನಾವು ಇದನ್ನು ಟ್ರೇಡ್ ತಗೊಂಡ್ಬಿಡೋಣಂತೆ. ಇದು ತಗೊಂಡ್ರೆ ನನ್ಗೊಂದ್ಸಲ ಸ್ಕ್ರೀನ್ ಶಾಟ್ ಕಳಿಸಿ. ನೋಡಿ, ಇವೆಲ್ಲ ಟ್ರೇಡ್ ನಾವು ಬೇಸಿಸ್ ಆಫ್ ದ ಸಾಫ್ಟ್ವೇರ್ ತಗೊಂತಾ ಇರೋದು. ನೆಕ್ಸ್ಟ್ ನಾನು ನಿಮ್ಗೆ ನಿಫ್ಟಿ ಟ್ರೇಡ್ ಅನ್ನು ತೋರಿಸ್ತೀನಿ. ಬೇಸಿಸ್ ಆಫ್ ದ ಸಾಫ್ಟ್ವೇರ್ ಇವಾಗ ಬೈ ಬರ್ತಾ ಇದೆ. ಸಾಫ್ಟ್ವೇರ್ ಬೇಸಿಸ್ ಮೇಲೆ ಆ ಟ್ರೇಡ್ ತಗೊಂಡ್ಬಿಡೋಣಂತೆ. ಈಗ ನೀವು ಮಾಡಿದೀರಾ? ಎಲ್ಲರೂ ಟ್ರೇಡ್ ಮಾಡಿದ್ರ? ಕರೆಕ್ಟ್ ಆಗಿ ಗೊತ್ತಾಗ್ತಾ ಇದೆಯಾ? ಯಾರಿಗಾರ ಏನಾರ ಕನ್ಫ್ಯೂಷನ್ ಇದ್ರೆ ಹೇಳಿ. ಮಾಡಿದ್ರೆ ನನಗೆ ಸ್ಕ್ರೀನ್ ಶಾಟ್ಗಳು ಕಳಿಸಿ. ನೋಡಿ, ನೀವು ಪ್ರಾಕ್ಟೀಸ್ ಮಾಡ್ಲಿಲ್ಲ ಅಂದ್ರೆ ನಿಮ್ಗೆ ಗೊತ್ತಾಗಲ್ಲ. ಎಸ್ಪೆಷಲಿ ಆ ಬ್ರಾಕೆಟ್ ಆರ್ಡರ್ ಎಲ್ಲ ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಎಷ್ಟು ನೀಟಾಗಿ ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ.
ಅದೇನಾರ ಪ್ರಾಕ್ಟೀಸ್ ಸರಿಯಾಗಿ ಮಾಡ್ಲಿಲ್ಲ ಅಂದ್ರೆ ಸುಮ್ನೆ ಆಕ್ಚುಲಿ ಅನ್ನೆಸೆಸರಿ ಲಾಸ್ ಅಲ್ಲಿ ಇದ್ ಮಾಡ್ಕೊಂತೀರಾ. ಆದ್ರಿಂದ ನೀವು ಅದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಮಾಡಿ. ಓಕೆನಾ? ಮಾಡಿದ್ರೆ ಎಲ್ಲರೂ? ಎಲ್ಲರಿಗೂ ಮಾಡಕ್ ಗೊತ್ತಾಗಿದ್ಯಾ ಬ್ರಾಕೆಟ್ ಆರ್ಡ್ರು? ನೋಡಿ, ಅದಾದ್ಮೇಲೆ ನಾನು ನಿಮ್ಗೆ ಇದನ್ನು ತೋರಿಸ್ತಾ ಇದ್ದೀನಿ. ಒಂದ್ ನಿಮಿಷ. ಯಾವುದು? ಫ್ರಂಟ್ ಪೇಜ್ ಅಲ್ಲಿ ಪೇಪರ್ ಟ್ರೇಡ್ ತೋರಿಸ್ತಾ ಇದ್ದೀನಿ. ಯಾಕಂದ್ರೆ ಆಪ್ಷನ್ಸ್ ನೀವು ಫಸ್ಟ್ ಅರ್ಥ ಮಾಡ್ಕೊಂಡು ಟ್ರೇಡ್ ಮಾಡಿ. ಸುಮ್ನೆ ಟ್ರೇಡ್ ಮಾಡಿ ಲಾಸ್ ಮಾಡ್ಕೋಬೇಡಿ. ಫಸ್ಟ್ ಅದು ಅರ್ಥ ಆಯ್ತು ಅಂದ್ರೆ, ನಿಮ್ಗೆ ರಿಸ್ಕ್ ರಿವಾರ್ಡ್ ಅರ್ಥ ಆಯ್ತು ಅಂದ್ರೆ, ದೆನ್ ಯು ಕ್ಯಾನ್ ಆಲ್ವೇಸ್ ಗೋ ಹೆಡ್ ಅಂಡ್ ಟ್ರೇಡ್ ಇನ್ ಆಪ್ಷನ್ಸ್. ಅದಕ್ಕೇನ್ ತೊಂದರೆ ಇಲ್ಲ. ನಿಮ್ಗೆ ಬೇಸಿಕ್ಸ್ ಏನೇನ್ ಬೇಕೋ ಆಪ್ಷನ್ಸ್ ಎಲ್ಲ ಹೇಳ್ಕೊಟ್ಟಿದ್ದೀನಿ. ಸೊ ನೀವು ಟ್ರೇಡ್ ಮಾಡ್ಬೋದು. ಓನ್ಲಿ ಥಿಂಗ್ ಇಸ್ ನಿಮ್ಗೆ ಅದು ಹೆಂಗ್ ವರ್ಕ್ ಆಗುತ್ತೆ ಅನ್ನೋದು ಅರ್ಥ ಆಗ್ಬೇಕು. ಅದ್ರ ಪ್ರಕಾರ ನೀವು ಮಾಡಿದ್ರೆ ಎವ್ರಿಥಿಂಗ್ ವಿಲ್ ಬಿ ಫಾಲಿಂಗ್ ಇನ್ ಪ್ಲೇಸ್. ಓಕೆನಾ? ಸರ್ ಗ್ರೀನ್ ಬಾರ್ ಮೇಲೆ ನಾವು ಬೈ ಮಾಡಿ ಗ್ರೀನ್ ಬಾರ್ ಕೆಳಗಡೆ ಸ್ಟಾಪ್ ಲಾಸ್ ಇಡ್ತೀವಿ ಸರ್, ಅಥವಾ ರೆಡ್ ಬಾರ್ ಕೆಳಗಡೆ ಸೆಲ್ ಮಾಡಿ ರೆಡ್ ಬಾರ್ ಮೇಲೆ ಸ್ಟಾಪ್ ಲಾಸ್ ಇಡ್ತೀವಿ ಸರ್. ಅದು ಎಷ್ಟು ಟೈಮ್ ರೆಸ್ಪೆಕ್ಟ್ ಮಾಡೋದು ಸರ್? ಎಷ್ಟು ಟೈಮ್ ಕ್ಲಿಕ್ ಆಗುತ್ತೆ? ಆ ತರ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ಬೋದಾ ಸರ್ ಅದನ್ನ? ಸರ್ ಇವಾಗ ನೋಡಿ, ಇಲ್ಲಿ ಯಾವ್ದು ವರ್ಕ್ ಆಗತ್ತೆ ಯಾವ್ದು ವರ್ಕ್ ಆಗಲ್ಲ ಅನ್ನೋದಕ್ಕೆ ನಾನು ನಿಮ್ಗೆ ಮುಂಚೆನೂ ಹೇಳಿದ್ದೀನಿ. ಇದಿದೆಯಲ್ಲ, ಇದು ಇವಾಗ ಬರ್ತಾ ಇದೆ. ಹೌದು ಸರ್. ಸೊ ಇದ್ರದ್ದು ಅಕ್ಯುರೇಸಿ 50-50. ಓಕೆ ಸರ್. ಆಯ್ತಾ? ಇದಿದೆಯಲ್ಲ, ಎಸ್ ಸರ್. ಇದು ಮುಂಚೆಯಿಂದ ಇರೋದು. ಹೌದು ಸರ್. ಇದು ಅಕ್ಯುರೇಸಿ ಮೋರ್ ದೆನ್ 80-90%. ಓಕೆ ಸರ್. ಇಲ್ಲಿ ಬ್ಯಾಂಕ್ ನಿಫ್ಟಿಲಿ ನನ್ನ ಹತ್ರ ಯಾವುದೇ ರೀತಿಯ ಸಪೋರ್ಟ್ ಮುಂಚೆಯಿಂದ ಇಲ್ಲ. ಎಸ್ ಸರ್. ಬಟ್ ಬ್ಯಾಂಕ್ ನಿಫ್ಟಿಲಿ ಇದೆ. ಓಕೆ ಸರ್. ಆಯ್ತಾ? ಬ್ಯಾಂಕ್ ನಿಫ್ಟಿಲಿ ಬೈ ಯಾವಾಗ ಬರುತ್ತೆ? ಇದ್ರ ಮೇಲ್ಗಡೆ ನನಗೊಂದು ಗ್ರೀನ್ ಕ್ಯಾಂಡಲ್ ಬರ್ಬೇಕು. ಓಕೆ ಸರ್. ಅವಾಗ ಬೈ ಬರುತ್ತೆ. ಇಲ್ಲಿ ಬೈ ಬರುತ್ತೆ. ಇಲ್ಲಿ ಸ್ಟಾಪ್ ಲಾಸ್ ಇರುತ್ತೆ. ರಿಸ್ಕ್ ಇಷ್ಟಿರುತ್ತೆ, ರಿವಾರ್ಡ್ ಇಷ್ಟಿರುತ್ತೆ. ಓಕೆ ಸರ್. ಓಕೆನಾ? ಓಕೆ ಸರ್. ಅರ್ಥ ಆಯ್ತಾ? ಎಸ್ ಸರ್. ಸೊ ಇಲ್ಲಿ ನನಗೆ ಇಲ್ಲಿ ರಿವರ್ಸಲ್ ಕನ್ಫರ್ಮೇಶನ್ ಬೇಕು ಅಂದ್ರೆ ನನಗೆ ಇಲ್ಲೊಂದು ಗ್ರೀನ್ ಬಾರ್ ಬಂದಿದೆಯಲ್ಲ, ಇನ್ನೊಂದು ಗ್ರೀನ್ ಬಾರ್ ಬರ್ಬೇಕು. 2 ಗ್ರೀನ್ ಬಾರ್ ಬಂತು ಅಂದ್ರೆ ರಿವರ್ಸಲ್ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಅದರಲ್ಲಿ ನಿಮ್ಮ ಅಕ್ಯುರೇಸಿ ಲೆವೆಲ್ ಜಾಸ್ತಿ ಆಗುತ್ತೆ. ಅದೇ ನಿಮ್ಗೆ ಇಲ್ಲಿ ಇದೆಯಲ್ಲ, ಇಲ್ಲಿ ನನಗೆ 1 ಮಿನಿಟ್ ಅಲ್ಲಿ ಅಟ್ಲೀಸ್ಟ್ 2 ರೆಡ್ ಗ್ರೀನ್ ಬಾರ್ ಬರ್ಬೇಕು, ಇಲ್ಲ 2 ರೆಡ್ ಬಾರ್ ಮಾಯ ಆಗ್ಬೇಕು. ಓಕೆನಾ? ಇದರ್ ಒನ್ ಆಫ್ ದೆಮ್ ಆಗ್ಬೇಕು. ಇಲ್ಲ ಇಲ್ಲಿ 2 ರೆಡ್ ಬಾರ್ ಮಾಯ ಆಗ್ಬೇಕು, ಇಲ್ಲ ಅಂದ್ರೆ 2 ಗ್ರೀನ್ ಬಾರ್ ಬರ್ಬೇಕು. ಆವಾಗ ನನಗೆ ಏನಾಗುತ್ತೆ, ಒಂದು ಕನ್ಫರ್ಮೇಶನ್ ಕೊಡುತ್ತೆ ಇಲ್ಲಿಂದ ರಿವರ್ಸ್ ಆಗುತ್ತೆ ಅಂತ. ಇಲ್ಲಿ ನೋಡಿ, ಇದ್ರ ಹತ್ರ ಇಲ್ಲಿ ಆಪ್ಷನ್ಸ್ ಅಲ್ಲಿ ಇದ್ರ ಹತ್ರ ತುಂಬಾ ಬೈಯಿಂಗ್ ಸೈಡ್ ಇದೆ. ಇಲ್ಲಿ ಗ್ರೀನ್ ಇತ್ತು, ಇಲ್ಲಿ ಒಂದು ಗ್ರೀನ್ ಮುಂಚೆ ಇತ್ತು, ಆ ಗ್ರೀನು ಮಾಯ ಆಯ್ತು, ಮತ್ತೆ ಅದೇ ಜಾಗದಲ್ಲಿ ಗ್ರೀನ್ ಬಂದಿದೆ. ಓಕೆನಾ? ಸೊ ಇದು ಮುಂಚೆ ಇರುವಂತದ್ದು, ಇದೇನ್ ಹೊಸದಾಗಿ ಕ್ರಿಯೇಟ್ ಆಗಿಲ್ಲ. ಆಪ್ಷನ್ಸ್ ಅಲ್ಲಿ ಇಲ್ಲಿ ಆಪರ್ಚುನಿಟಿ ಇತ್ತು. ಇಲ್ಲಿ ನೋಡಿ, ಆಪ್ಷನ್ಸ್ ಅಲ್ಲಿ ಏನಾಗಿದೆ, 1 ಮಿನಿಟ್ ಅಲ್ಲಿ ನೋಡ್ತಾ ಇದ್ದೀನಿ. 1 ಮಿನಿಟ್ ಅಲ್ಲಿ 2 ಗ್ರೀನ್ ಬಾರ್ ಬಂದಿದೆ. ನನಗೆ ಒಂದು ರೆಡ್ ಬಾರ್ ಕೂಡ ಬಂದಿದೆ. ಈ ರೆಡ್ ಬಾರ್ ಮಾಯ ಆಗ್ಬೇಕು. ಸೊ ಇದು ರೆಡ್ ಬಾರ್ ಮಾಯ ಆಯ್ತು ಅಂದ್ರೆ ಆಪ್ಷನ್ಸ್ ಅಲ್ಲಿ ಇದು ಮೇಲ್ ಹೋಗುತ್ತೆ ಅಂತ ಕನ್ಫರ್ಮ್ ಮಾಡ್ತಾ ಇದೆ. ಓಕೆನಾ? ನಮ್ಗೆ ಅದು ಅಂಡರ್ಲೈನ್ ಅಸೆಟ್ ಅಲ್ಲೂ ಆಗ್ಬೇಕು. ಯಾವ್ದ್ರಲ್ಲಿ? ಇದ್ರಲ್ಲೂ ಆಗ್ಬೇಕು. ಓಕೆನಾ? ಇದ್ರಲ್ಲಿ ಇನ್ನೂ ಆಗಿಲ್ಲ. ಅಂಡ್ ಇದ್ರ ಮೇಲೆ ಹೋಗಿ ಇದನ್ನ ಮಾಯ ಮಾಡಿಸ್ಬೇಕು. ಇದ್ರ ಮೇಲೆ ಹೋಯ್ತು ಅಂದ್ರೆ ಇದು ಮಾಯ ಆಗತ್ತೆ. ಇದು ಮಾಯ ಆಯ್ತು ಅಂದ್ರೆ ನೋಡಿ, ಇದು ಮಾಯ ಆಗ್ತಾ ಇದೆ. ಇಲ್ಲಿ 2 ರೆಡ್ ಬಾರ್ ಬಂದಿದೆ, ಸಾರಿ ಗ್ರೀನ್ ಬಾರ್ ಬಂದಿದೆ. ಇಲ್ಲಿ ನನಗೆ ಆಪ್ಷನ್ಸ್ ಪ್ರಕಾರ ಇಟ್ ಈಸ್ ಕನ್ಫರ್ಮಿಂಗ್ ಮೀ ಇಲ್ಲಿ ರಿವರ್ಸಲ್ ಬರ್ತಾ ಇದೆ. ಸೊ ಒಂದ್ ಕೆಲಸ ಮಾಡೋಣಂತೆ, ವಿಲ್ ಟೇಕ್ ದಿಸ್ ರಿವರ್ಸಲ್ ಟ್ರೇಡ್ ಯಾವ್ದ್ರಲ್ಲಿ? ಫ್ರಂಟ್ ಪೇಜ್ ಅಲ್ಲಿ. ಫ್ರಂಟ್ ಪೇಜ್ ಬನ್ನಿ. ಸೊ ಫ್ರಂಟ್ ಪೇಜ್ ಬನ್ನಿ. ಫ್ರಂಟ್ ಪೇಜ್ ಅಲ್ಲಿ ನಾವು ಈ ಟ್ರೇಡ್ ತಗೊಳ್ಳೋಣಂತೆ. ಫ್ರಂಟ್ ಪೇಜ್ ಬರ್ತಾ ಇದ್ದೀರಾ, ಇಲ್ಲಿ 24,000 ಅಂತ ಸರ್ಚ್ ಮಾಡ್ತಾ ಇದ್ದೀರಾ. 24,000 ಸರ್ಚ್ ಮಾಡಿದ್ರೆ ಇಲ್ಲಿ ನೋಡಿ, ನಿಮ್ಗೆ ಫಸ್ಟ್ ಇದನ್ನ ನೋಡ್ಬೇಕು. ಇಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ದು ಇಲ್ಲಿ ನೋಡಿ, ಮೇಲ್ಗಡೆ ಬರ್ತಾ ಇರೋದು 30th ಜೂನ್. ನಮಗ್ ಬೇಕಾಗಿರೋದು ಇವಾಗ ಏಪ್ರಿಲ್. ಸೊ ಸ್ವಲ್ಪ ಕೆಳಗಡೆ ಬನ್ನಿ. ಇಲ್ಲೆಲ್ಲೂ ಕರೆಕ್ಟ್ ಆಗಿ ಕಾಣಿಸ್ತಾ ಇಲ್ಲ ಅಂದ್ರೆ ಒಂದ್ ಕೆಲಸ ಮಾಡಿ, ಇಲ್ಲೇ
APR ಅಂತ ಹಾಕಿ ಏಪ್ರಿಲ್ದ ಬರುತ್ತೆ ಆಯ್ತಾ. ಇಲ್ಲಿ ಬರ್ತಾ ಇದೆಯಲ್ಲ 24th 28th ಇದು ಇಲ್ಲಿ ಬರ್ತಾ ಇದೆಯಲ್ಲ. ಸೊ ಇಲ್ಲಿ ಬಂದ್ಬಿಟ್ಟು ನೀವ್ ಏನ್ ಮಾಡ್ತೀರಾ ಅಂದ್ರೆ ಈ ಜಾಗದಲ್ಲಿ ಬೈ ಮೇಲೆ ಕ್ಲಿಕ್ ಮಾಡ್ತೀರಾ. ಬೈ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ಲಾಟ್ ಸೈಜ್ ಒಂದಿದೆ. ಬೈ ಡಿಫಾಲ್ಟ್ ಅದು ಇಂಟ್ರಾಡೇ ತಗೊಳುತ್ತೆ ಆಯ್ತಾ. ಇಂಟ್ರಾಡೇ ತಗೊಂಡಿದೆ, ದಟ್ ಈಸ್ ಪರ್ಫೆಕ್ಟ್ಲಿ ಓಕೆ. ಸೊ ಇಂಟ್ರಾಡೇ ತಗೊಂಡ ಮೇಲೆ ನೆಕ್ಸ್ಟ್ ಏನ್ ಮಾಡ್ತಾ ಇದ್ದೀರಾ ಅಂದ್ರೆ ಇಲ್ಲಿ ನೀವು ಶೋ ಮೋರ್ ಮೇಲೆ ಕ್ಲಿಕ್ ಮಾಡ್ತೀರಾ. ಶೋ ಮೋರ್ ಅಲ್ಲಿ ನನಗೆ ಸ್ಟಾಪ್ ಲಾಸ್ ನೋಡ್ಬೇಕು. ನಾನು ಸ್ಟಾಪ್ ಲಾಸ್ ಇದ್ರ ಪ್ರಕಾರ ತಗೊಂತಾ ಇದ್ದೀನಿ. ಇಲ್ಲಿ 1 minute ಕ್ಯಾಂಡಲ್ ಅಲ್ಲಿ ಎಲ್ಲಿ ಸ್ಟಾಪ್ ಲಾಸ್ ಇದೆ, ನನಗೆ ಸ್ಟಾಪ್ ಲಾಸ್ ಇರೋದು 169 ಹತ್ತತ್ರ ಸ್ಟಾಪ್ ಲಾಸ್ ಇದೆ. ನಾನು ಅದಕ್ಕನ್ನ ಒಂದ್ ಪಾಯಿಂಟ್ ಕೆಳಗೆ ಇಟ್ಕೊಂತೀನಿ, 168 ಸ್ಟಾಪ್ ಲಾಸ್ ಇಟ್ಕೊಂತ ಇದ್ದೀನಿ. ಓಕೆ, ಟಾರ್ಗೆಟ್ ನನಗೆ ಆಕ್ಚುಯಲ್ ಆಗಿ ಇಲ್ಲಿ ಇರೋದು ಟಾರ್ಗೆಟ್ 283. ಓಕೆನಾ, 283 ನನಗೆ ಟಾರ್ಗೆಟ್ ಇದೆ. ನಾನು ಅದನ್ನ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ 283. ಇದನ್ನ ಹಾಕ್ಬಿಟ್ಟು ನಾನು ಏನ್ ಮಾಡ್ತಾ ಇದ್ದೀನಿ, ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಬರುತ್ತೆ, ಮತ್ತೆ ಡನ್ ಅಂತ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಬ್ಯಾಕ್ ಬಟನ್ ಒತ್ಬಿಟ್ಟು ಟ್ರೇಡ್ ಟ್ಯಾಬ್ ಬಂದ್ರೆ ನನಗೆ ಇಲ್ಲಿ ಟ್ರೇಡ್ ಎಕ್ಸಿಕ್ಯೂಟ್ ಆಗಿರುತ್ತೆ. ಓಕೆನಾ, ನೋಡ್ಕೊಳ್ಳಿ. ಇದು ಒಂದ್ ರೌಂಡ್ ಮತ್ತೆ ಕೆಳಗೆ ಬಂತು. ಇದು ಏನಾಗುತ್ತೆ ನೋಡೋಣ. ಆಸ್ ಲಾಂಗ್ ಆಸ್ ಸ್ಟಾಪ್ ಲಾಸ್ ಹಿಟ್ ಆಗ್ಲಿಲ್ಲ, ಎವ್ರಿಥಿಂಗ್ ಈಸ್ ಓಕೆ. ಓಕೆನಾ, ಸೊ ಇದನ್ನ ಟ್ರೇಡ್ ತಗೊಂಡು ನೀವು ಪ್ರಾಕ್ಟೀಸ್ ಮಾಡಿ. ಯಾಕಂದ್ರೆ ಎಷ್ಟೊಂದ್ಸಲ ಏನಾಗುತ್ತೆ ಅಂದ್ರೆ ನಮ್ಗೆ ಸ್ಟಾಪ್ ಲಾಸ್ ಗಳು ಟ್ರಿಗರ್ ಆಗ್ಬೋದು, ನಮ್ದು ಪ್ರಾಫಿಟ್ ಗಳು ಆಕ್ಚುಲಿ ಪ್ರಾಬ್ಲಮ್ ಆಗ್ಬೋದು. ಇವೆಲ್ಲ ನೀವು ಏನಾಗುತ್ತೆ ಅಂದ್ರೆ ಒಂದೊಂದ್ಸಲ ನಿಮ್ಗೆ ಪ್ರಾಕ್ಟೀಸ್ ಮಾಡ್ಬೇಕು, ನಿಮ್ಗೆ ಗೊತ್ತಾಗ್ಬೇಕು. ಯಾಕಂದ್ರೆ ಇದು ಆಪ್ಷನ್ಸ್ ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ. ಇದು ಆಪ್ಷನ್ಸ್ ಅಲ್ಲಿ ನಿಮ್ಗೆ ಕರೆಕ್ಟ್ ಆಗಿ ರಿಸ್ಕ್ ಅರ್ಥ ಆಗ್ಬೇಕು. ಅರ್ಥ ಆದ್ಮೇಲೆ ನೀವು ಟ್ರೇಡ್ ಮಾಡ್ಬೇಕು. ಅಲ್ಲಿವರೆಗೂ ಇದು ಪ್ರಾಬ್ಲಮ್ ಆಗುತ್ತೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಒಂದ್ ಅರ್ಥ ಮಾಡ್ಕೊಳ್ಳಿ, ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಇದೆಯಲ್ಲ, ಎರಡು ಒಂದೇ ಡೈರೆಕ್ಷನ್ ಅಲ್ಲಿ ಟ್ರೇಡ್ ಆಗ್ಬೇಕು. ಇದರಲ್ಲಿ ಒಂದ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ, ಇನ್ನೊಂದ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ರೆ ನಿಮಗೆ ಅಲ್ಲಿ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇರುತ್ತೆ. ಸೊ ಅಲ್ಲಿ ನಮ್ಗೆ ಸೈಡ್ ವೇಸ್ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡ್ಬೇಕಾದ್ರೆ ನನಗೆ ಸೈಡ್ ವೇಸ್ ಹೋಗ್ಬಾರ್ದು. ಓಕೆನಾ, ಸೈಡ್ ವೇಸ್ ಹೋಗ್ಬಾರ್ದು. ಆದ್ರಿಂದ ನಾವು ಆದಷ್ಟು ಅದನ್ನ ಅಬ್ಸರ್ವ್ ಮಾಡಿ ಇಟ್ಕೋಬೇಕಾಗತ್ತೆ. ನಮ್ಗೆ ಒನ್ ಡೈರೆಕ್ಷನಲ್ ಮೂವ್ ಬಂದ್ರೇನೆ ನನಗೆ ಆಪರ್ಚುನಿಟಿ ಸಿಗೋದು. ಓಕೆನಾ, ಕ್ಲಿಯರ್ ಇದೆ ಅಲ್ವಾ ಎಲ್ಲರಿಗೂ? ಇದು ಟ್ರೇಡ್ ತಗೊಂಡ್ಬಿಟ್ಟು ನನಗೆ ಇದೊಂದು ಸ್ಕ್ರೀನ್ ಶಾಟ್ ಕಳಿಸಿ, ಸೊ ದಟ್ ನಂಗೆ ಗೊತ್ತಾಗುತ್ತೆ ನಿಮ್ಗೆಲ್ಲರಿಗೂ ಮಾಡಕ್ಕೆ ಕ್ಲಿಯರ್ ಆಗಿ ಬರ್ತಾ ಇದೆ ಅಂತ. ಓಕೆನಾ, ರಿಯಲ್ ಟ್ರೇಡ್ ತಗೋಬೇಕಾದ್ರೆ ಐಡಿಯಲಿ ಸ್ಪೀಕಿಂಗು ನಮ್ಗೆ ಈಗ ರೀಸೆಂಟ್ ಆಗಿ ಏನ್ ಹೈ ಮಾಡಿತ್ತಲ್ಲ ಅದ್ರ ಮೇಲೆ ನನಗೆ ಬೈ ಇರೋದು. ಸೊ ನಾನು ಏನ್ ಮಾಡ್ಬೋದು ಅಂದ್ರೆ, ನಾನು ಟ್ರೇಡ್ ತಗೋಬೇಕಾದ್ರೆ ಸ್ಟಾಪ್ ಲಾಸ್ ಆರ್ಡರ್ ಹಾಕೋಬಹುದು. ಸ್ಟಾಪ್ ಲಾಸ್ ಆರ್ಡರ್ ಹಾಕೊಂಡ್ರೆ ಏನಾಗುತ್ತೆ, ಸ್ಟಾಪ್ ಲಾಸ್ ಆರ್ಡರ್ ಹಾಕಿ ಆ ಹೈಯರ್ ಪ್ರೈಸ್ ಅಲ್ಲಿ ನಾನು ಸ್ಟಾಪ್ ಲಾಸ್ ಹಾಕಿದ್ರೆ ಆ ಪ್ರೈಸ್ ಮೇಲ್ ಹೋದ್ರೆ ಮಾತ್ರನೇ ಬೈ ಬರುತ್ತೆ, ಅಲ್ಲಿವರೆಗೂ ಬೈ ಬರಲ್ಲ. ಸೊ ಅದ್ರ ಮೇಲೆ ಹೋದಾಗ ನನಗೆ ಬೈ ಬರುತ್ತೆ, ಅಲ್ಲಿವರೆಗೂ ಬೈ ಬರ್ದಲ್ಲೇ ಇರೋದ್ರಿಂದ ನನಗೆ ಒಂದು ಏನಾಗುತ್ತೆ ಅಂದ್ರೆ ಅನ್ನೆಸೆಸರಿ ಟ್ರೇಡ್ ತಗೊಳ್ಳೋದ್ರಿಂದ ಅವಾಯ್ಡ್ ಆಗುತ್ತೆ. ಯಾಕಂದ್ರೆ ಎಲ್ಲಿವರೆಗೂ ಇವಾಗ ಮಾರ್ಕೆಟ್ ಇದು ಮಾರ್ಕೆಟ್ಗೆ ಸ್ಟ್ರೆಂತ್ ಸಿಗಲ್ಲ, ಅಲ್ಲಿವರೆಗೂ ಚಾಲೆಂಜ್ ಇರುತ್ತೆ. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಇವಾಗ ಏನಾಗ್ತಾ ಇದೆ ಅಂದ್ರೆ ನೆಗೆಟಿವ್ ಸೈಡ್ ಜಾಸ್ತಿ ಇರೋದ್ರಿಂದ ಸೆಲ್ ಸೈಡ್ ಅಲ್ಲಿ ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ಇಲ್ಲಿ ಏನಾಗ್ಬೇಕು ಅಂದ್ರೆ ಮಾರ್ಕೆಟ್ ಇದನ್ನ ಸೆಲ್ನೆಲ್ಲ ಅಬ್ಸರ್ವ್ ಮಾಡ್ಕೋಬೇಕು. ಮಾರ್ಕೆಟ್ ಎಲ್ಲ ಸೆಲ್ ಅಬ್ಸರ್ವ್ ಮಾಡ್ಕೊಂಡ್ರೆ ಆಮೇಲಿಂದ ಬೈ ಸೈಡ್ ಬರೋದಕ್ಕೆ ಅನುಕೂಲ ಆಗುತ್ತೆ. ಎಲ್ಲಿವರೆಗೂ ಸೆಲ್ ಸೈಡ್ ಅಬ್ಸರ್ವ್ ಆಗಲ್ಲ ಅಲ್ಲಿವರೆಗೂ ಇಲ್ಲಿ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇರುತ್ತೆ. ಓಕೆನಾ, ಕ್ಲಿಯರ್ ಇದೆಯಾ ಎಲ್ಲರಿಗೂ?
ಎಲ್ಲರೂ ಟ್ರೇಡ್ ತಗೊಂಡ್ರ? ನೋಡಿ ಇವೆರಡು ಟ್ರೇಡ್ ಇವಾಗ ನಾವು ನಮ್ ಸಾಫ್ಟ್ವೇರ್ ಮುಖಾಂತರನೇ ತಗೊಂಡಿರೋದು. ಸೊ ವಿಲ್ ಹ್ಯಾವ್ ಟು ಜಸ್ಟ್ ವೇಟ್, ನಮ್ಗೆ ಹೆಂಗೆ ಆಪರ್ಚುನಿಟಿ ಸಿಗುತ್ತೆ. ಈಗ ನಾವು ತಗೊಂಡಿರೋದು ಒಂದು ನ್ಯಾಷನಲ್ ಅಲ್ಯೂಮಿನಿಯಂ ಅಲ್ಲಿ ತಗೊಂಡಿರೋದು, ಮುಂಚೆ ಏನ್ ಟ್ರೆಂಡ್ ಇತ್ತೋ ಅದ್ರ ಬೇಸಿಸ್ ಮೇಲೆ ನಾವು ಟ್ರೇಡ್ ತಗೊಂಡಿರೋದು. ಎರಡನೇದು ನಾವು ಟ್ರೇಡ್ ತಗೊಂಡಿರೋದು ಇಟ್ ಈಸ್ ಆನ್ ದ ಬೇಸಿಸ್ ಆಫ್ ರಿವರ್ಸಲ್ ಬರ್ತಾ ಇದೆ ಅನ್ನೋದ್ರ ಬೇಸಿಸ್ ಮೇಲೆ ನಾವು ಟ್ರೇಡ್ ತಗೊಂಡಿರೋದು. ಓಕೆನಾ? ಸೊ ಎರಡು ಬೇರೆ ಬೇರೆ ಮೆಥಡ್ ಅಲ್ಲಿ ಟ್ರೇಡ್ ತಗೊಂಡಿದೀವಿ. ಒಂದು ಕಂಟಿನ್ಯೂಯೇಷನ್ ಆಫ್ ದ ಟ್ರೆಂಡ್. ನಂಗೆ ಟ್ರೆಂಡ್ ಆಲ್ರೆಡಿ ಇತ್ತು, ಆಲ್ರೆಡಿ ಟ್ರೆಂಡ್ ಇದ್ದಿದ್ದು ಏನಾಗಿದೆ ಅಂದ್ರೆ ಆ ಪರ್ಟಿಕ್ಯುಲರ್ ಇದು ಸ್ಟಾಕ್ ಸಪೋರ್ಟ್ ಲೆವೆಲ್ ಅಲ್ಲಿ ಬಂದಿತ್ತು. ಆ ಸಪೋರ್ಟ್ ಲೆವೆಲ್ ಅಲ್ಲಿ ಆಪರ್ಚುನಿಟಿ ಸಿಗ್ತಾ ಇದೆ ಅಂತ ನಾನು ಟ್ರೇಡ್ ತಗೊಂಡಿರೋದು. ಯಾವ್ದ್ರಲ್ಲಿ? ನ್ಯಾಷನಲ್ ಅಲ್ಯೂಮಿನಿಯಂ ಅಲ್ಲಿ. ಅದೇ ನಾನು ಇದ್ರಲ್ಲಿ ತಗೊಳ್ಳೋದಾದ್ರೆ ನಿಫ್ಟಿಲಾದ್ರೆ ನಾನು ತಗೊಂಡಿರೋದು ಯಾತಕ್ಕೆ ಅಂದ್ರೆ ಆ ಜಾಗದಲ್ಲಿ ರಿವರ್ಸಲ್ ಬರೋದಕ್ಕೆ ಸಾಧ್ಯತೆ ಇದೆ ಅಂಡ್ ರಿವರ್ಸಲ್ ನನಗೆ ಕಾಣಿಸ್ತಾ ಇತ್ತು. ಆ ರಿವರ್ಸಲ್ ಕಾಣಿಸ್ತಾ ಇದ್ದಿದ್ದಕ್ಕೋಸ್ಕರ ನಾನು ಟ್ರೇಡ್ ತಗೊಂಡೆ. ಬಟ್ ಈ ರಿವರ್ಸಲ್ ಪ್ರಾಬಬ್ಲಿ ನಂದು ಸ್ಟಾಪ್ ಲಾಸ್ ಹಿಟ್ ಆಗಿದೆ. ನೋಡಿ ಸ್ಟಾಪ್ ಲಾಸ್ ಹಿಟ್ ಆಗಿದೆ, ಬಟ್ ಅಲ್ಲೇ ನನ್ಗೆ ಹತ್ರದಲ್ಲಿ ಇನ್ನೊಂದು ಸಪೋರ್ಟ್ ಇದೆ. ನಾನು ಇವಾಗ ನೋಡಿ ಇದು 1 ಮಿನಿಟ್ ಅಲ್ಲಿ ತಗೊಳ್ತಿರೋದ್ರಿಂದ ಈ ಚಾಲೆಂಜ್ ಇರೋದು. ನಾನು ಅದಕ್ಕೆ ನಿಮ್ಗೆ ಹೇಳಿದ್ದು 5 ಮಿನಿಟ್ಸ್ ಲೆಕ್ಕದಲ್ಲಿ ತಗೋಬೇಕು. 5 ಮಿನಿಟ್ಸ್ ಲೆಕ್ಕದಲ್ಲಿ ನಿಮ್ಗೆ ನೀಟಾಗಿ ವರ್ಕ್ ಆಗುತ್ತೆ. 5 ಮಿನಿಟ್ಸ್ ಲೆಕ್ಕದಲ್ಲಿ ನಮ್ಗೆ ಆಪರ್ಚುನಿಟಿ ನೀಟಾಗಿ ಕ್ಲಾರಿಟಿ ಸಿಗುತ್ತೆ. ಯಾಕಂದ್ರೆ ಇಷ್ಟು ಸ್ಟ್ರಾಂಗ್ ಆಗಿ ಸೆಲ್ ಸೈಡ್ ಬಂದಿರ್ಬೇಕಾದ್ರೆ ನಮ್ಗೆ ಬೈ ಸೈಡ್ ಬರಬೇಕು ಅಂದ್ರೆ ಈ ಚಾಲೆಂಜ್ ಇರುತ್ತೆ. ನೋಡಿ ಇಲ್ಲಿ 5 ಮಿನಿಟ್ಸ್ ಲೆಕ್ಕದಲ್ಲಿ ಅಂಡರ್ಲೈನ್ ಅಸೆಟ್ ಅಲ್ಲಿ ಇನ್ನೂ ಬಂದಿಲ್ಲ, ಇದು ಬಂದಿದ್ದು ಆಪ್ಷನ್ ಅಲ್ಲಿ. ಸೊ ಆದ್ರಿಂದ ನಾನು ಆಪ್ಷನ್ ಅನ್ನ ಮಾತ್ರನೇ ತಗೊಳಕ್ ಬರೋದಿಲ್ಲ. ನಾನು ನಿಮ್ಗೆ ಮುಂಚೆನೂ ಏನ್ ಹೇಳಿದ್ದೆ ಅಂದ್ರೆ ಫ್ಯೂಚರ್ ಆಗ್ಲಿ ಆಪ್ಷನ್ ಆಗ್ಲಿ ಇದ್ರ ಬೇಸಿಸ್ ಮೇಲೆ ನನಗೆ ಅಂಡರ್ಲೈನ್ ಅಸೆಟ್ ವರ್ಕ್ ಆಗಲ್ಲ, ಅಂಡರ್ಲೈನ್ ಅಸೆಟ್ ಮೇಲೆ ನಮ್ಗೆ ಫ್ಯೂಚರ್ ಆಪ್ಷನ್ ವರ್ಕ್ ಆಗೋದು ಅಂತ. ಇಲ್ಲಿ ಟ್ರೇಡ್ ತಗೋಬೇಕಾದ್ರೆ ಬೆಸ್ಟ್ ಮೆಥಡ್ ಏನು ಅಂದ್ರೆ ಇದ್ರ ಮೇಲೆ ಟ್ರೇಡ್ ಆದಾಗ್ಲೇ ಬೈ ತಗೋಬೇಕು ಅಂತ ತಗೋಬೇಕಾಗತ್ತೆ. ಇಲ್ಲೂ ಅಷ್ಟೇ, ಇಲ್ಲಿ ತಗೋಬೇಕು ಅಂದ್ರೆ ಇದ್ರ ಮೇಲೆ ಟ್ರೇಡ್ ಆಗ್ಬೇಕು ನನಗೆ. ಇದ್ರ ಮೇಲೆ ಟ್ರೇಡ್ ಆದ್ರೆ ಬೈ ಬರುತ್ತೆ. ಇದ್ರ ಮೇಲೆ ಎಲ್ಲಿವರೆಗೂ ಟ್ರೇಡ್ ಆಗಲ್ಲ ಅಲ್ಲಿವರೆಗೂ ಬೈ ಬರಲ್ಲ. ಓಕೆನಾ? ಸೊ ಇದು ಏನ್ ಮಾಡ್ತಾ ಇದೆ ಅಂದ್ರೆ ಒಂದ್ ರೌಂಡ್ ಸ್ಟಾಪ್ ಲಾಸ್ ಗಳನ್ನ ಹಂಟ್ ಮಾಡ್ತಾ ಇದೆ. ಸ್ಟಾಪ್ ಲಾಸ್ ಹತ್ತತ್ರ ಎಲ್ಲೆಲ್ಲಿದೆ ಅಲ್ಲಿ ಹಂಟ್ ಮಾಡ್ತಾ ಇದೆ. ಅದಾದ್ಮೇಲೆ ಟ್ರೇಡ್ ತಗೊಳುತ್ತೆ. ಇದ್ರ ಮೇಲೆ ನನಗೆ ಆಪರ್ಚುನಿಟಿ ನೀಟಾಗಿರೋದು, ಅಲ್ಲಿವರೆಗೂ ಆಪರ್ಚುನಿಟಿ ಇಲ್ಲ. ಅಂದ್ರೆ ಬೈ ಯಾವಾಗ ಬರುತ್ತೆ ಗೊತ್ತಾ? ಬೈ ವಿಲ್ ಬಿ ಅಬೌವ್ 188 ಅಂದ್ರೆ 190 ಮೇಲೆ ಬೈ ತಗೊಳ್ಳೋದಕ್ಕೆ ಪ್ಲಾನ್ ಮಾಡ್ಬೋದು. 190 ಮೇಲೆ, ಅಬೌವ್ 190 ಮೇಲ್ ಹೋಗೋವರೆಗೂ ಬೈ ಮೇಲೆ ಫೋಕಸ್ ಮಾಡಬಾರ್ದು. 190 ಮೇಲ್ ಹೋದ್ರೆ ಬೈ ಮೇಲೆ ಫೋಕಸ್ ಮಾಡ್ಬೋದು. ಇಲ್ಲ ಅಂದ್ರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಹೈಯರ್ ಲೆವೆಲ್ ಅಲ್ಲಿ ಮತ್ತೆ ಸೆಲ್ಲೇ ಬರ್ತಾ ಇದೆ. ಓಕೆನಾ? ನೋಡಿ ಇದು ಹೈಯರ್ ಲೆವೆಲ್ ಹೋಯ್ತಲ್ಲ, ಮತ್ತೆ ಇಲ್ಲಿ ಸೆಲ್ಲೇ ಬಂದಿದೆ ನನಗೆ. ನೋಡಿ ಈ ಗ್ರೀನ್ ಕಲರ್ ಕ್ಯಾನ್ ಬಾರು ಆಸ್ ಆಫ್ ನೌ ಇನ್ನು ಹೋಲ್ಡ್ ಆಗಿದೆ. ಆಯ್ತಾ? ಈಗ ಏನಾಗ್ಬೇಕು ಅಂದ್ರೆ ನನಗೆ ಇಲ್ಲೇ ಒಂದು ಗ್ರೀನ್ ಬಾರ್ ಬರ್ಬೇಕು. ಈ ಗ್ರೀನ್ ಬಾರ್ ಬಂದು ಇದನ್ನ ಬ್ರೇಕ್ ಮಾಡ್ಬೇಕು. ಇದ್ರ ಮೇಲೆ ನನ್ನ ಟ್ರೇಡ್ ಆಗ್ಬೇಕು. ಇದ್ರ ಮೇಲೆ ಟ್ರೇಡ್ ಆದ್ರೆ ಅಲ್ಲಿ ನನಗೆ ಬೈ ಸೈಡ್ ಬರೋ ಸಾಧ್ಯತೆ ಇರುತ್ತೆ. ಯಾಕೆಂದ್ರೆ ಒಂದು ನೋಡಿ ಇಲ್ಲಿ ಗ್ರೀನ್ ಬಾರ್ ಬಂತ, ಇನ್ನೊಂದು ರೆಡ್ ಬಾರ್ ಬ್ರೇಕ್ ಆಯ್ತು ಅಂದ್ರೆ ಇಟ್ ಈಸ್ ಆಸ್ ಗುಡ್ ಆಸ್ ಇನ್ನೊಂದು ಗ್ರೀನ್ ಬಾರ್ ಕ್ರಿಯೇಟ್ ಆದಂಗೆ ಲೆಕ್ಕ. ಸೊ ಅವಾಗ ನನಗೆ ಟ್ರೇಡ್ ಸಿಗೋ ಸಾಧ್ಯತೆ ಇರುತ್ತೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಇಲ್ಲಿ ಬ್ಯಾಂಕ್ ನಿಫ್ಟಿ ಇದೆಯಲ್ಲ, ಇದ್ರಲ್ಲೇ ನಮ್ಗೆ ಜಾಸ್ತಿ ಸ್ಟ್ರೆಂತ್ ಇರೋದು. ಇದು ನನಗೆ ಫಸ್ಟ್ ಗ್ರೀನ್ ಬಾರು ಇದ್ರ ಮೇಲೆ ಕ್ಲೋಸ್ ಆಗ್ಬೇಕು. ಇದ್ರ ಮೇಲೆ ಒಂದು ಗ್ರೀನ್ ಕಲರ್ ಕ್ಯಾಂಡಲ್ ಕ್ಲೋಸ್ ಆಯ್ತಾ, ಇಲ್ಲಿ ನನಗೆ ಬೈ ಸೈಡ್ ಸಿಗುತ್ತೆ. ಬ್ಯಾಂಕ್ ನಿಫ್ಟಿ ಇಂದ ಬೈ ಸೈಡ್ ಸಿಕ್ತರೆ ನನಗೆ ಅಡ್ವಾಂಟೇಜ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಬ್ಯಾಂಕಿಂಗ್ ಸ್ಟಾಕ್ಸ್ ಇದೆಯಲ್ಲ, ನಿಫ್ಟಿಯಲ್ಲಿ 35% ವೇಟೇಜು ಬ್ಯಾಂಕಿಂಗ್ ಸ್ಟಾಕ್ಸ್ಗೆ ಇರುತ್ತೆ. ಸೊ ಆದ್ರಿಂದ ಇಲ್ಲಿ ನನಗೆ ಆಪರ್ಚುನಿಟಿ ಸಿಗೋ ಸಾಧ್ಯತೆ ಇರುತ್ತೆ. ಓಕೆ, ಇದೇನಾದ್ರೂ ಬ್ರೇಕ್ ಆಯ್ತು, ಇದು ಕೆಳಗಡೆ ಬಂತು, ದೆನ್ ಇಟ್ ಇಸ್ ಸ್ಟಿಲ್ ನೆಗೆಟಿವ್ ಮಾರ್ಕೆಟ್ಗೆ. ಬಟ್ ಇದು ಹೋಲ್ಡ್ ಆಗಿ ಇದ್ರ ಮೇಲ್ ಹೋಗಿ ಇದನ್ನ ಬ್ರೇಕ್ ಮಾಡಿದ್ರೆ ಅವಾಗ ನನಗೆ ರಿವರ್ಸಲ್ ಬರೋ ಸಾಧ್ಯತೆ ಇದೆ.
ಓಕೆನಾ. ಇಲ್ಲಿ ನ್ಯಾಷನಲ್ ಅಲ್ಯೂಮಿನಿಯಂ ಅಲ್ಲೂ ನೋಡಿ ಸ್ವಲ್ಪ ಕೆಳಗೆ ಹೋಗಿದೆ. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ನಾನು ಹೇಳಿದ್ನಲ್ಲ 24,000 ಕೆಳಗಡೆ ಹೋಗೋವರೆಗೂ ಸ್ವಲ್ಪ ನೆಗೆಟಿವ್ ಇರುತ್ತೆ. ಈಗ ಏನಾಗ್ಬೇಕು ಅಂದ್ರೆ ಈ ಜಾಗದಲ್ಲಿ ಮಾರ್ಕೆಟ್ ಸ್ಲೋ ಆಗಿ ಸಪೋರ್ಟ್ ತಗೊಂಡು ಇಲ್ಲಿಂದ ಮೇಲ್ ಬರ್ಬೇಕು. ಅವಾಗ್ಲೇ ಇಲ್ಲಿಂದ ರಿವರ್ಸಲ್ ಬರೋದಕ್ಕೆ ಎಲ್ಲಾ ಸಾಧ್ಯತೆನೂ ಇರೋದು. ನೋಡಿ ಇಲ್ಲೂ ಇದು ಬಿಡಿ, ಇದು ಸೈಡ್ ವೇಸ್ ಅಲ್ಲೇ ಇದೆ. ಇವೆರಡರಲ್ಲೇ ನನಗೆ ಮೂವ್ಮೆಂಟ್ ಸಿಗ್ಬೇಕು. ಒಂದ್ ಕೆಲಸ ಮಾಡೋಣಂತೆ, ಮೀನ್ ವೈಲ್ ಬೇರೆ ಎಲ್ಲಾದ್ರೂ ಆಪರ್ಚುನಿಟಿ ಸಿಗ್ತಾ ಇದೆಯಾ ನೋಡೋಣಂತೆ. ಸರ್ ಸಪೋಸ್ ನಾನು ನಿಫ್ಟಿ ಮಾಡಕೋರಿ ಇಷ್ಟೆಲ್ಲ ಅನಾಲಿಸಿಸ್ ಮಾಡ್ಬೇಕು ಸರ್. ನಿಫ್ಟಿ ಬ್ಯಾಂಕ್ ನಿಫ್ಟಿ ಮಾಡಕೋರಿ ಇಷ್ಟೆಲ್ಲ ಅನಾಲಿಸಿಸ್ ಬೇಕಾಗುತ್ತೆ ಸರ್ ನನಗೆ. ಅದು ಬೇರೆ ಡೈರೆಕ್ಟ್ ಆಗಿ ಕ್ರೂಡ್ ಒಂದು ಫ್ಯೂಚರ್ಸ್ ಮಾಡ್ಕೊಂಡು ಬರೀ ಫ್ಯೂಚರ್ಸ್ ಬೈ ಸೆಲ್ ಮಾಡಿ ಬರೀ ಕ್ರೂಡ್ ಒಂದು ನೋಡ್ಬಿಟ್ರೆ ಸಾಕಾಗುತ್ತಾ ಸರ್? ಕ್ರೂಡ್ ಆಯಿಲ್ ಸರ್ ಯಾಕಂದ್ರೆ ನಿಫ್ಟಿಲಿ ಇಷ್ಟೊಂದು ಅನಾಲಿಸಿಸ್ ಕೂಡ ಡೈರೆಕ್ಟ್ ಬರೀ ಅನಾಲಿಸಿಸ್ ಸರ್, ಯಾವ್ದ್ರಲ್ಲಾದ್ರೂ ಅನಾಲಿಸಿಸ್ ಅಂತಲ್ಲ, ಆಪರ್ಚುನಿಟಿ ಒಂದೊಂದ್ಸಲ ಸೂಪರ್ ಆಗಿ ಹಂಗೆ ಸಿಕ್ಬಿಡುತ್ತೆ, ಒಂದೊಂದ್ಸಲ ಸಿಗಲ್ಲ. ಕ್ರೂಡ್ ಆಯಿಲ್ Correct, sir. ಅಲ್ಲಾದ್ರೂ ನೋಡಿ ಏನಾಗ್ತಾ ಇದೆ. ನೆನ್ನೆ ಎಲ್ಲ 500 ರೂಪಾಯಿ ಮೇಲೆ ಕೊಯ್ಸ್ತಾನೆ ನೀಟಾಗಿ ಸಾಫ್ಟ್ವೇರ್ ಪ್ರಕಾರ 500 ರೂಪಾಯಿ ಬಂದಿದೆ. ಇವತ್ ನೋಡಿ ಎಲ್ಲಿದೆ, ಇವತ್ ಏನಾಗಿದೆ ನೋಡಿ, ಇಲ್ಲಿ ಆಕ್ಚುಲಿ ಸೆಲ್ ಬಂದಿದ್ಯಾ, ಎಸ್ ಸರ್, ಇಲ್ಲಿ ಸೆಲ್ ಬಂದಿದೆ, ಇಲ್ಲಿ ಬೈ ಬಂದಿದೆ. ಎಸ್ ಸರ್. ಓಕೆನಾ. ಸೊ ಇದು ಬ್ರೇಕ್ ಆಯ್ತಾ ಕೆಳಗಡೆ ಹೋಗುತ್ತೆ, ಇದು ಬ್ರೇಕ್ ಆಯ್ತಾ ಮೇಲ್ಗಡೆ ಹೋಗುತ್ತೆ. ಈಗ ಬಟ್ ಇದರಲ್ಲಿ ಎಷ್ಟು ಮೂವ್ಮೆಂಟ್ ಇದೆ ಸರ್ ಪ್ರತಿ ದಿವಸ ಕ್ರೂಡ್ ಅಲ್ಲಿ? ತಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಕ್ರೂಡ್ ಅಲ್ಲಿ ಅವಕಾಶ ಇರುತ್ತಲ್ಲ ಸರ್? ಎಷ್ಟು ಪಾಯಿಂಟ್ ಮೂವ್ಮೆಂಟ್ ಇದೆ ಸರ್? ಅರ್ಥ ಆಗ್ಲಿಲ್ಲ ಏನಂದ್ರೆ ಕ್ರೂಡ್ ಆಯಿಲ್ ಅಲ್ಲಿ ಕ್ರೂಡ್ ಅಲ್ಲಿ ಪ್ರತಿ ದಿವಸ ಅವಕಾಶ ಸಿಗುತ್ತೆ, ಎಷ್ಟು ಪಾಯಿಂಟ್ ಮೂವ್ಮೆಂಟ್ ಇದೆ ಸರ್ ಕ್ರೂಡ್ ಆಯಿಲ್ ಅಲ್ಲಿ ಪ್ರತಿ ದಿವಸ? ಸರ್ ಒಂದ್ 50ರಿಂದ 100 ಪಾಯಿಂಟ್ ಅಂತೂ ಸಿಗುತ್ತೆ ನಿಮ್ಗೆ. ಡೈಲಿ ಮಾಡ್ಬೋದಲ್ಲ ಸರ್ ಕ್ರೂಡ್ ಮಾತ್ರ? ಒಂದೇ ಮಾಡ್ಬೋದು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸರ್ ಕ್ರೂಡ್ ಆಯಿಲ್, ಸಿಲ್ವರ್, ಗೋಲ್ಡ್ ಎಲ್ಲ ದಿನ ಮೂವ್ಮೆಂಟ್ ಸಿಗುತ್ತೆ. ಬಟ್ ಏನಂದ್ರೆ ಅದೇ ನೀವ್ ನೋಡ್ಕೊಂಡ್ ಮಾಡ್ಬೇಕು. ಆಪರ್ಚುನಿಟಿ ಎಲ್ಲಿದೆ ನನಗೆ ಕ್ರೂಡ್ ಆಯಿಲ್ ಅಲ್ಲಿ ನೋಡಿ, ಬೆಳಗ್ಗೆ ಇಲ್ಲಿ ಆಪರ್ಚುನಿಟಿ ಸಿಕ್ಕಿದೆ, ಈ ಜಾಗದಲ್ಲಿ ಆಪರ್ಚುನಿಟಿ ಸಿಕ್ಕಿದೆ, ಕರೆಕ್ಟಾ? ಈಗ ಸದ್ಯಕ್ಕೆ ಏನಾಗಿದೆ ಅಂದ್ರೆ ಇಲ್ಲಿ ಕ್ರೂಡ್ ಆಯಿಲ್ ಕಂಟಿನ್ಯೂಸ್ ಆಗಿ ಗ್ರೀನ್ ಬರ್ತಾ ಇದೆ ಅಲ್ವಾ? ಇಲ್ಲಿ ಏನಾಯ್ತು ನೋಡಿ, 2 ರೆಡ್ ಬಂದಿದೆ. ಅಂದ್ರೆ ಏನ್ ಹೇಳ್ತಾ ಇದೆ ಅಂದ್ರೆ ಕ್ರೂಡ್ ಆಯಿಲ್ ಅಲ್ಲಿ ರಿವರ್ಸಲ್ ಬರ್ತಾ ಇದೆ. ಸರ್ ನಿನ್ನೆ ಒಂದು ಪ್ಲಾನ್ ಮಾಡಿದೆ ಸರ್ ನಾನು. ಕ್ರೂಡ್ ಆಯಿಲ್ ಬೈ ಬಂದಾಗ ಕ್ರೂಡ್ ಆಯಿಲ್ ಫ್ಯೂಚರ್ ಬೈ ಮಾಡೋದು, ಒಂದು ಪುಟ್ಟು ಬೈ ಮಾಡ ಸರ್. ಮಾಡಿದ ಮಾರ್ಜಿನ್ ಬೆನಿಫಿಟ್ ತುಂಬಾ ಸಿಗುತ್ತೆ ಸರ್. ಬರೀ ಕ್ರೂಡ್ ಆಯಿಲ್ ಬೈ ಮಾಡಿದಾಗ 3 ಲಕ್ಷ ಏನೋ ಕೇಳ್ತಾನೆ, ಒಂದ್ ಪುಟ್ಟು ಜೊತೆ ಬೈ ಮಾಡ್ಕೊಂಡು 75-80 ಸಾವಿರ ಬಂದ್ಬಿಡು ಸರ್. ಬರೀ 1 ಲಕ್ಷ ಇದೆ ಸರ್ ಅಕೌಂಟ್ ಅಲ್ಲಿ. ಅವಾಗ ಏನೇ ಸರ್ 500 ರೂಪಾಯಿ ಮೂವ್ಮೆಂಟ್ ಕೊಟ್ಟಿಲ್ಲ ಸರ್ ನನಗೆ. ಒಂದು ಅದು ಲಾಸು ಲಾಭ ಎಲ್ಲ ನೋಡ್ಕೊಂಡು ಒಂದು 300 ರೂಪಾಯಿ ಸಿಕ್ಬೋದು ಸರ್. ಅದು ರಿಸ್ಕ್ ಫ್ರೀ ಇರುತ್ತಲ್ಲ ಸರ್, ಯಾಕಂದ್ರೆ ನಮಗೆ ಸೈಡ್ ವೇ 1 ಮಿನಿಟ್ ಅಲ್ಲೇ ನೋಡಿ ಆ ಟೆನ್ಷನ್ ಇರಲ್ಲ. ಒಂದು ಲಾಸು ಕಡಿಮೆ ಆಗುತ್ತೆ, ಲಾಭ ಬಂದಲ್ಲೂ ಸ್ವಲ್ಪ ಬರುತ್ತಾರ. ಅದು ಪ್ಲಾನ್ ಚೆನ್ನಾಗಿದೆ, ಆ ತರ ಮಾಡ್ಬೋದಾ ಸರ್? ಎಡ್ಜ್ ಮಾಡ್ಕೊಂಡು ಸರ್ ಮಾಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಕ್ರೂಡ್ ಆಯಿಲ್ ಇವಾಗ ನೋಡಿ 2 ರೆಡ್ ಬಂದಿದೆ ಅಲ್ವಾ? ಎಸ್ ಸರ್. 2 ರೆಡ್ ಬಂದಿರೋದ್ರಿಂದ ಇದು ನೆಗೆಟಿವ್ ಆಗೋ ಸಾಧ್ಯತೆ ಇದೆ, ಓಕೆ ಸರ್. ಆಯ್ತಾ? ಇದೇನಾದ್ರೂ ಬ್ರೇಕ್ ಆಯ್ತು ಅಂದ್ರೆ ಇದು ಡೈರೆಕ್ಟ್ ಆಗಿ ಇಲ್ಲಿ ತನಕ ಬಂದ್ಬಿಡುತ್ತೆ. ಓಕೆನಾ? ಇದು ಬ್ರೇಕ್ ಆಯ್ತು ಅಂದ್ರೆ ಇಲ್ಲಿ ತನಕ ಬರುತ್ತೆ. ಆಕ್ಚುಲಿ ಇಲ್ಲೇ ಸೆಲ್ ಇದೆ, ಬಟ್ ಇದು ಬೈ ಬಂದಿರೋದ್ರಿಂದ ನನಗೆ ಇದು ಒಂದ್ ಸ್ವಲ್ಪ ರಿಸ್ಕ್ ಇದೆ. ನೀವು ಇಲ್ಲ ಟ್ರೇಡ್ ತಗೋಬಹುದು, ಟ್ರೇಡ್ ತಗೊಳಕ್ ಆಗಲ್ಲ ಅಂತಿಲ್ಲ. ನೋಡಿ ಇಲ್ಲಿ ಬಂದಿತ್ತು, ಇದು ಬಂದಿದ್ದು ನನಗೆ ಕ್ಲಾರಿಟಿ ಕೊಟ್ಟಿಲ್ಲ. ಬಟ್ ಇದು ಬಂದಿರೋದು ನನಗೆ 2 ಕಡೆ ಬಂದಿರೋದು, ಇಟ್ ಈಸ್ ಟೆಲ್ಲಿಂಗ್ ಮೀ ಇದು ನೆಗೆಟಿವ್ ಆಗತ್ತೆ ಅಂತ. ಇದು ಬ್ರೇಕ್ ಆಗ್ಬಿಟ್ರೆ ಇಟ್ ಈಸ್ ಗೋಯಿಂಗ್ ಟು ಕನ್ಫರ್ಮ್ ಪ್ರೈಸ್ ಕೆಳಗೆ ಹೋಗುತ್ತೆ ಅಂತ. ಥ್ಯಾಂಕ್ ಯು ಸೊ ಮಚ್. ಸೊ ಇಲ್ಲಿ ನೀವು ಸೆಲ್ ಮಾಡ್ಬೋದು, ಇದ್ರ ಕೆಳಗಡೆ ಸೆಲ್ ಮಾಡ್ಬೋದು, ಇದ್ರ ಮೇಲ್ಗಡೆ ಸ್ಟಾಪ್ ಲಾಸ್ ಇರುತ್ತೆ. ಇದು ಟಾರ್ಗೆಟ್ ನೋಡಿ, ಇಷ್ಟು ರಿಸ್ಕ್ ಇದೆ, ಇಷ್ಟು ರಿವಾರ್ಡ್ ಇದೆ. ರಿಸ್ಕ್ ವರ್ಸಸ್ ರಿವಾರ್ಡ್ ಅಟ್ಲೀಸ್ಟ್ 1:2, 1:2.5 ಇದೆ. ನೀವು ಟ್ರೇಡ್ ತಗೊಳ್ಳೋದಾದ್ರೆ ತಗೋಬಹುದು. ಅರ್ಥ ಆಯ್ತಾ? ಇದೇನಾಗ್ಬೋದು ಅಂದ್ರೆ ವಾಪಸ್ ಇಲ್ಲಿ ಹೋಗಿ ಮತ್ತೆ ಬರ್ಬೋದು, ಆವಾಗ ನಿಮ್ಗೆ ರಿಸ್ಕ್ ರಿವಾರ್ಡ್ ಇನ್ನೂ ಚೆನ್ನಾಗಾಗತ್ತೆ. ಇದು ಕೆಳಗಡೆ ಹೋದ್ರೆ ಟ್ರೇಡ್ ತಗೋಬೇಕು, ಇಲ್ಲ ಅಂದ್ರೆ ಇಲ್ಲಿ ಬಂದು ಮತ್ತೆ ರಿಜೆಕ್ಟ್ ಆದ್ರೆ ಟ್ರೇಡ್ ತಗೋಬೇಕು. ಇಲ್ಲಿ ಮಧ್ಯದಲ್ಲಿ ಎಲ್ಲೂ ಟ್ರೇಡ್ ಇಲ್ಲ. ಓಕೆನಾ? ಅದೇ ನೀವು ಗೋಲ್ಡ್ ಸಿಲ್ವರ್ ಅಲ್ಲಿ ಮಾಡೋದಾದ್ರೆ ಇಲ್ಲಿ ಟ್ರೇಡ್ ಇಲ್ಲ. ನೋಡಿ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಇಲ್ಲಿ ಬೈ ಬರ್ತಾ ಇದೆ, ಇಲ್ಲಿ ಸೆಲ್ ಬರ್ತಾ ಇದೆ, ಇಲ್ಲಿ ಇದೇ ಸೈಡ್ ವೇಸ್ ಅಲ್ಲಿ ಇದೆ, ಇಲ್ಲಿ ಟ್ರೇಡ್ ಇಲ್ಲ. ಕ್ರೂಡ್ ಆಯಿಲ್ ಅಲ್ಲಿ ಅಟ್ಲೀಸ್ಟ್ ನಿಮ್ಗೆ ಟ್ರೇಡ್ ಆಪರ್ಚುನಿಟಿ ಕಾಣಿಸ್ತಾ ಇದೆ.
ಸಿಲ್ವರ್ ಅಲ್ಲಿ ಟ್ರೇಡ್ ಆಪರ್ಚುನಿಟಿ ಕಾಣಿಸ್ತಾ ಇಲ್ಲ. ಗೋಲ್ಡ್ ಅಲ್ಲಿ ನೋಡೋಣಂತೆ. ನೋಡಿ ಗೋಲ್ಡ್ ಅಲ್ಲೂ ಅಷ್ಟೇ, ಇದ್ರ ಮೇಲ್ಗಡೆ ಇಲ್ಲಿ ಬೈ ಇದೆ ನೋಡಿ, ಇಷ್ಟು ರಿಸ್ಕ್ ಇದೆ, ಇಷ್ಟು ರಿವಾರ್ಡ್ ಇದೆ. ರಿಸ್ಕ್ ವರ್ಸಸ್ ರಿವಾರ್ಡ್ ಫೇವರಬಲ್ ಇಲ್ಲ. ಸೊ ಆದ್ರಿಂದ ಇಲ್ಲಿ ಸೈಡ್ ವೇಸ್ ಇರೋ ಸಾಧ್ಯತೆ ಜಾಸ್ತಿ ಇದೆ ಗೋಲ್ಡ್ ಅಲ್ಲಿ. ಬಟ್ ಈಗಿರೋ ಸದ್ಯದ ಪರಿಸ್ಥಿತಿಲಿ ಇದನ್ನ ಬ್ರೇಕ್ ಮಾಡಿಲ್ಲ, ಇದ್ರ ಮೇಲೆ ನನಗೆ ಬೈ ಬರುತ್ತೆ ನೋಡಿ. ಇಲ್ಲಿ ಬೈ ಬರ್ತಾ ಇದೆ, ಇಲ್ಲಿ ಸ್ಟಾಪ್ ಲಾಸ್ ಬರ್ತಾ ಇದೆ. ಆಯ್ತಾ? ಇದೇನಾರ ಕೆಳಗಡೆ ಹೋಗಿ ಇದನ್ನ ಬ್ರೇಕ್ ಮಾಡ್ಬಿಟ್ರೆ ಪ್ರಾಬ್ಲಮ್. ಇದ್ರ ಮೇಲೆ ಬೈ ಇರೋದು ನಾನ್ ನಿಮ್ಗೆ ಅವಾಗ್ಲೇ ತೋರ್ಸ್ಕೊಟ್ಟೆ ಅಲ್ವಾ, ನಿನ್ನೆನೋ ಮೊನ್ನೆನೋ. ಇದ್ರ ಮೇಲೆ ಬೈ ಇದೆ ಅಂದ್ರೆ ಇದ್ರ ಮೇಲ್ಗಡೆನೆ ನೀವು ಸ್ಟಾಪ್ ಲಾಸ್ ಹಾಕ್ಬಿಟ್ಟು ಬೈ ತಗೋಬೇಕು. ಇದ್ರ ಮೇಲ್ ಹೋದ್ರೆ ಮಾತ್ರ ಬೈ, ಅಲ್ಲಿವರೆಗೂ ಬೈ ಇಲ್ಲ. ಓಕೆನಾ? ಸಿಲ್ವರ್ ಕಂಪೇರ್ ಮಾಡಿದ್ರೆ ಗೋಲ್ಡ್ ಅಲ್ಲಿ ಆಪರ್ಚುನಿಟಿ ಕಾಣಿಸ್ತಾ ಇದೆ, ಬಟ್ ಸ್ಟಿಲ್ ಇಲ್ಲಿ ನನಗೆ ಪ್ರಾಬ್ಲಮ್ ಇದೆ. ಬೈ ಚಾನ್ಸ್ ಇದು ಬ್ರೇಕ್ ಆಯ್ತು ಅಂದ್ರೆ ಇಲ್ಲಿ ತನಕ ಬಂದ್ರೆ ಅವಾಗ ರಿಸ್ಕ್ ರಿವಾರ್ಡ್ ಚೆನ್ನಾಗ್ ಅನ್ಸುತ್ತೆ. ಇಲ್ಲ ಅಂದ್ರೆ ರಿಸ್ಕ್ ರಿವಾರ್ಡ್ ಅಷ್ಟು ಚೆನ್ನಾಗಿಲ್ಲ. ಓಕೆನಾ? ಮೀನ್ ವೈಲ್ ಬೇರೆ ಯಾವ್ದಾರ ಸ್ಟಾಕ್ ಅಲ್ಲಿ ಆಪರ್ಚುನಿಟಿ ಕಾಣಿಸ್ತಿದ್ಯಾ ನೋಡೋಣ. ಓಕೆ, ನ್ಯಾಷನಲ್ ಅಲ್ಯೂಮಿನಿಯಂ ಅಲ್ಲಿ ಇನ್ನು ಕೆಳಗೆ ಹೋಗಿದೆ, ಬಟ್ ಇದು ಇನ್ನು ಸ್ಟಾಪ್ ಲಾಸ್ ಬ್ರೇಕ್ ಮಾಡಿಲ್ಲ. ಹೋಪ್ಫುಲಿ ಸ್ಟಾಪ್ ಲಾಸ್ ಹೋಲ್ಡ್ ಆಗುತ್ತೆ ಅಂದ್ರೆ ಇಲ್ಲಿಂದ ಮತ್ತೆ ಇದು ಇದ್ರ ಮೇಲೆ ನನಗೆ ಬೈ ಬರ್ಬೇಕು ನೋಡಿ. ಇಲ್ಲಿ ಒಂದ್ಸಲ ಬಂದಿದೆ, ಬಟ್ ಅದ್ರ ಮೇಲೆ ಹೋಗ್ಲಿಲ್ಲ. ಈಗ ಮತ್ತೆ ಇಲ್ಲಿ ಇದು ಏನಾರ ಬ್ರೇಕ್ ಆಗ್ಬಿಡ್ತು ಅಂದ್ರೆ ಸ್ಟಾಪ್ ಲಾಸ್ ಟ್ರಿಗರ್ ಆಗೋ ಸಾಧ್ಯತೆ ಇದೆ. ಸರ್ IFL ಸ್ಟಾಕ್ ಚೆಕ್ ಮಾಡ್ತೀರಾ ಸರ್? ಸರ್ ಇಲ್ಲಿ ಏನು ಜಾಸ್ತಿ ಇಲ್ಲಲ್ಲ ಸರ್, ಸೈಡ್ ವೇಸ್ ಇದೆ ನೋಡಿ. ಇಲ್ಲೆಲ್ಲ ಸೆಲ್ಲೇ ಇತ್ತು, ಇಲ್ಲೆಲ್ಲ ನೋಡಿ ಎಷ್ಟು ಸೆಲ್ ಇದೆ. ಬೈ ಇಲ್ಲ ಹತ್ರದಲ್ಲಿ ಎಲ್ಲೂ ಇಲ್ಲ. ಸೊ ಇದು ಏನಾಗುತ್ತೆ ಅಂದ್ರೆ ಬೆಸ್ಟ್ ನನಗೆ ಇಲ್ಲಿ ಬೈ ಏನೋ ಬಂದಿದೆಯಲ್ಲ, ಇಲ್ಲಿ ಬೈ ಬಂದಿದೆ, ಇಷ್ಟು ಆಕ್ಚುಲಿ ರಿಸ್ಕ್ ಇದೆ, ಇಷ್ಟು ರಿವಾರ್ಡ್ ಇದೆ. ಆಯ್ತಾ? ಐಡಿಯಲಿ ಇಲ್ಲಿ ಏನಾದ್ರು ಬಂದ್ರೆ ಇಲ್ಲಿಂದ ರಿಜೆಕ್ಟ್ ಆದಾಗ ನನಗೆ ಸೆಲ್ ತಗೊಂಡ್ರೆ ಬೆಟರ್ ಇದೆ ರಾದರ್ ದನ್ ದಿಸ್. ಯಾಕಂದ್ರೆ ಇಲ್ಲಿ ಸೆಲ್ ಸೈಡೇ ಜಾಸ್ತಿ ಇದೆ ನೋಡಿ. ಇಲ್ಲೆಲ್ಲ ಸೆಲ್ ಬರ್ತಾ ಇದೆ. ಇಲ್ಲೆಲ್ಲಾದ್ರೂ ಬೈ ನನಗೆ ಬೇರೆ ಟೈಮ್ ಫ್ರೇಮ್ ಅಲ್ಲಿ ಇದೆಯಾ ನೋಡೋಣ. ನೋಡಿ ಈ ಜಾಗದಲ್ಲಿ ನನಗೆ ಬೈಗೆ ಆಪರ್ಚುನಿಟಿ ಚೆನ್ನಾಗಿದೆ. ಇಲ್ಲಿ ನನಗೆ ಬೈ ಸಿಕ್ಕಿದ್ರೆ ಬೆಟರ್. ಅದಕ್ಕಿಂತ ಮುಂಚೆ ಬೈ ಹೋಲ್ಡ್ ಆಗೋದು ಡೌಟ್ ಇದೆ. ಇದು ಯಾವ ಟೈಮ್ ಪೀರಿಯಡ್ ಅಲ್ಲೂ ಇಲ್ಲ ನೋಡಿ. ಇದೇನಾದ್ರೂ ಈ ಜಾಗದಲ್ಲಿ ಸಿಕ್ಕಿದ್ರೆ ನನಗೆ ಅಡ್ವಾಂಟೇಜ್ ಇರೋದು. ಇಲ್ಲ ಅಂದ್ರೆ ನಾನು ಹೇಳದ್ನಲ್ಲ, ಇಲ್ಲಿ ಇನ್ನೊಂದು ಗ್ರೀನ್ ಬಾರ್ ಬರಬೇಕು, ಆವಾಗ ನನಗೆ ಆಪರ್ಚುನಿಟಿ ಸಿಗೋ ಸಾಧ್ಯತೆ ಇದೆ. ಆಸ್ ಆಫ್ ನೌ ಏನು ಆಪರ್ಚುನಿಟಿ ಇಲ್ಲ. ಓಕೆನಾ? ಓಕೆ ಓಕೆ, BHEL ಅಲ್ಲಿ ನಿನ್ನೆದ್ ಏನಿದೆಯಲ್ಲ ಈ ಜಾಗದಲ್ಲಿ ರೆಸಿಸ್ಟೆನ್ಸ್ ಇದೆ. ಇಲ್ಲಿ ನಮಗೆ ಮತ್ತೆ ಸೆಲ್ ಸೈಡ್ ಬರೋ ಸಾಧ್ಯತೆ ಕಾಣಿಸ್ತಾ ಇದೆ. ಬಟ್ ಬೈ ಚಾನ್ಸ್ ಇದನ್ನ ಬ್ರೇಕ್ ಮಾಡಿ ಮೇಲ್ ಹೋದ್ರೆ ಅವಾಗ ಇನ್ನು ಮೇಲ್ಗಡೆ ಹೋಗೋ ಸಾಧ್ಯತೆ ಬರುತ್ತೆ. ಈಗ ಸದ್ಯಕ್ಕಂತೂ BHEL ಅಲ್ಲಿ ಕೆಳಗೆಲ್ಲ ಏನಿದೆ ಬೈ ಇದೆ, ಮೇಲ್ಗಡೆ ಎಲ್ಲೂ ಆಕ್ಚುಲಿ ಸೆಲ್ ಇಲ್ಲ. ನೋಡೋಣಂತೆ, ಇದ್ರ ಮೇಲೆ ಟ್ರೇಡ್ ಆಗ್ಬೇಕು ನೋಡಿ. ಇದ್ರ ಕೆಳಗಡೆ ನನಗೆ ಸೆಲ್ ಬರುತ್ತೆ, ಇದ್ರ ಮೇಲ್ಗಡೆ ಬೈ ಬರುತ್ತೆ. ಇದ್ರ ಮಧ್ಯದಲ್ಲಿ ಯಾವುದೇ ರೀತಿಯ ಟ್ರೇಡು ಇಲ್ಲ. ಇಲ್ಲೆಲ್ಲ ಯಾವ್ದು ಟ್ರೇಡ್ ಸಿಗ್ತಾ ಇಲ್ಲ ನೋಡಿ. ಎಲ್ಲಾ ಕಡೆ ಬೈಯಿಂಗು ಸೆಲ್ಲಿಂಗು ಹತ್ರದಲ್ಲೇ ಇದೆ. ಇರೋದ್ರಲ್ಲಿ ಸೆಲ್ ಒಂದು
ಸಾರಿ, ಸೆಲ್ ಅನ್ನೋದು ತೋರಿಸ್ತೀರಾ ಸರ್? ನಾವು ಇದುವರೆಗೂ ಟ್ರೈ ಮಾಡಿಲ್ಲ ಸೆಲ್ ಮಾಡೋದು. ಏನೋ ಸೆಲ್ ಮಾಡೋದಾ? ಅದೇ ನೀವ್ ಹೇಳಿದ್ರಲ್ಲ ಸರ್, ಇವಾಗ ಯೂಶಲಿ ನಾವು ಬ್ರೋಕರ್ ಇಂದ ಕ್ರೆಡಿಟ್ ತಗೊಂಡು ಸೇಲ್ ಮಾಡ್ತೀವಲ್ಲ ಸರ್, ಅದ್ ಯಾವ ತರ ಅಂತ ಗೊತ್ತಾಗಿಲ್ಲ. ಏನಿಲ್ಲ, ಅಲ್ಲಿ ಹೆಂಗೆ ಬೈ ಮಾಡಿದ್ರು ಅದೇ ತರ ಸೆಲ್ ಮಾಡೋದು ಸರ್. ಈಗ ಒಂದ್ ನಿಮಿಷ ತೋರಿಸ್ಬಿಡ್ತೀನಿ ನಿಮಗೆ. ಯಾಕೆ ನಿಮ್ದು ಏನೇನ್ ಡೌಟ್ಸ್ ಇದೆಯೋ ಎಲ್ಲ ಕ್ಲಿಯರ್ ಮಾಡ್ಕೊಂಬಿಡಿ. ಇದು ಯಾಕೆಂದ್ರೆ ಇದು ಈ ಪರ್ಟಿಕ್ಯುಲರ್ ನಿಮ್ಗೆ ಇದು ಲಾಸ್ಟ್ ಸೆಷನ್ ಇರೋದ್ರಿಂದ ನಿಮ್ಗೆ ಇಲ್ಲಿ ಎಲ್ಲ ನಾನು ಕ್ಲಿಯರ್ ಆಗಿ ತೋರಿಸ್ಕೊಟ್ಬಿಡ್ತೀನಿ. ಆಲ್ರೆಡಿ ನಿಮ್ಗೆ ಏನೇನ್ ಹೇಳ್ಕೊಡ್ಬೇಕೋ ಹೇಳ್ಕೊಟ್ಟಾಗಿದೆ ನೋಡಿ. ನ್ಯಾಷನಲ್ ಅಲ್ಯೂಮಿನಿಯಂ, ಓಕೆ, ಇದು ಒಂದ್ ಎಕ್ಸಿಕ್ಯೂಟ್ ಆದಾಗ ನೋಡಿ ಇದು 2 ಆಗ್ಬಿಡುತ್ತೆ. ಸೊ ಅದು ಸ್ಟಾಪ್ ಲಾಸ್ ಟ್ರಿಗರ್ ಆಗಿದೆ, ಎಕ್ಸಿಟ್ ಆಗಿದೆ. ಈಗ ಒಂದ್ ಕೆಲಸ ಮಾಡೋಣಂತೆ, ಅದೇ ನ್ಯಾಷನಲ್ ಅಲ್ಯೂಮಿನಿಯಂ ಅಲ್ಲೇ ನಾನು ಬೈ ಮೊದ್ಲು ಸೆಲ್ ತಗೊಂತಾ ಇದ್ದೀನಿ. ಓಕೆ, ಅಲ್ಲೇ ತಗೋತೀನಿ ತಗೋರಿ. ಇಲ್ಲೇ ಸೆಲ್ ತಗೊಂತಾ ಇದೀನಿ. ಸೆಲ್ ಮೇಲೆ ಕ್ಲಿಕ್ ಮಾಡಿದೆ, ಏನಿಲ್ಲ, ಸೇಮ್ ಅದೇ ತರನೇ ಸೆಲ್ ಇದೆ. ಇಲ್ಲಿ ಬ್ರಾಕೆಟ್ ಆರ್ಡರ್ ತಗೊಳ್ಳೋದಾದ್ರೆ ಸೇಮ್ ಅದೇ ತರ ನಾನು ಇಲ್ಲಿ ಹಾಕ್ತಾ ಇದೀನಿ. ಬೈ ಮಾಡೋ ಬದಲು ಸೆಲ್ ಮಾಡ್ತಾ ಇದೀನಿ ಅಷ್ಟೇ, ಏನು ಡಿಫ್ರೆನ್ಸ್ ಇಲ್ಲ. ಒಂದ್ ನಿಮಿಷ, ನಾನು ಇದ್ರಲ್ಲಿ ಇವಾಗ ಇದು ಆಕ್ಟಿವೇಟ್ ಆಯ್ತು, ನಾನು ಮಾಡ್ಬಿಡ್ತೀನಿ ಸರ್. ಚೆಕ್ ಮಾಡ್ತೀನಿ ಅದು ಯಾವ ತರ ಅಂತ, ಸ್ವಲ್ಪ ತೋರಿಸ್ಕೊಡಿ. ಸರ್ ಆಂಟ್ ಅಲ್ಲಿ ನೀವು ಇದ್ ಮಾಡಿದ್ರ, ಲಾಗಿನ್ ಆಗಿದ್ರಾ? ಎಸ್ ಸರ್, ಆಗಿದೆ. ಇದು ಇವಾಗ ಇದಾಗಿದ್ಯಾ ನಿಮ್ದು? ಆರ್ಡರ್ಸ್ ಆಗಿದೆ, ಆಕ್ಟಿವೇಟ್ ಆಗಿದೆ. ಈ ಅಲ್ಲ, ಸರ್ಚ್ ಆಪ್ಷನ್ ಅಲ್ಲಿ ಹೋಗಿ ಹಾ, ನ್ಯಾಷನಲ್ ಅಂತ ಹಾಕ್ಬೇಕು. ಅದಕ್ಕೆ ಫಂಡ್ಸ್ ಆಡ್ ಮಾಡ್ಕೊಂಡಿದ್ರಾ? ಮಾಡಿದೆ. ಫಂಡ್ಸ್ ಆಡ್ ಮಾಡಿದ್ರೆ ದೆನ್ ಈಗ ಏನಿಲ್ಲ. ಈಗ ಈಗ ನ್ಯಾಷನಲ್ ನಿಮ್ಗೆ ಇದು ಪ್ರಾಕ್ಟೀಸ್ಗೋಸ್ಕರ ಮಾಡ್ತಾ ಇರೋದು. ಪ್ರಾಫಿಟ್ ಲಾಸ್ ಓಕೆ ಫೈನ್. ಮಾಡ್ಬೇಡಿ. ಯಾವ್ದಾದ್ರು ಒಂದು ಸ್ಟಾಕ್ ತಗೊಳ್ಳಿ. ಯಾವ್ದೋ ಒಂದು ಸ್ಟಾಕ್ ತಗೊಂಡು ನಿಮ್ಗೆ ಮೇನ್ ಆಗಿ ಇವಾಗ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ನ್ಯಾಷನಲ್ ಅಲ್ಯೂಮಿನಿಯಂದು ಅದೇ ಬೈ ಬದಲು ಸೆಲ್ ತಗೊಂಡೆ. ನಿಮ್ಗೆ ಯಾವ್ದು ಬೇಕೋ ಅದನ್ನ ಇಲ್ಲಿ ವಾಚ್ ಲಿಸ್ಟ್ ಹೋಗ್ಬಿಟ್ಟು ಸರ್ಚ್ ಅಂಡ್ ಆಡ್ ಹೋಗಿ ನಿಮ್ಗೆ ಬೇಕಾಗಿರೋ ಸ್ಟಾಕ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಸಪೋಸ್ ನೀವು ಯಾವ್ದೋ ಒಂದು ಸ್ಟಾಕ್ ಅನ್ನ ಬೈ ಮಾಡ್ಬೇಕು ಅಂತ ಇದ್ದೀರಾ ಅಥವಾ ಸೆಲ್ ಮಾಡ್ಬೇಕು ಅಂತ ಇದ್ದೀರಾ, ಯಾವ್ದು ಅಂತ ನೋಡ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ನಾವು ಮಾಡಿದ್ ಯಾವ್ದು ನ್ಯಾಷನಲ್ ಅಲ್ಯೂಮಿನಿಯಂ ಮಾಡಿದ್ವಲ್ಲ, ಅದೇ ಬೇಕಿದ್ರೆ ಮಾಡಿ. ಯಾವ್ದಾದ್ರು ಒಂದು ನ್ಯಾಷನಲ್ ಅಂತ ಇಲ್ಲಿ ಬಂದಿರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬಂದಿದೆ, ಸೆಲ್ ಮೇಲೆ ಕ್ಲಿಕ್ ಮಾಡಿ. ಸೆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ, ಸೆಲ್ ಆರೋ ಬೈ ಆರೋ ಮಾಡಿದ್ರೆ ಎರಡು ಒಂದೇ, ಏನು ಡಿಫ್ರೆನ್ಸ್ ಇಲ್ಲ. ಇಲ್ಲಿ ಬೈ ಸೆಲ್ ಅಂತ ಇದೆ ನೋಡಿ. ಬೈ ಮೇಲೆ ಕ್ಲಿಕ್ ಮಾಡಿದ್ರೆ ಬೈ ಆಗುತ್ತೆ, ಸೆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೆಲ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಟಾಗಲ್ ಬಟನ್ ಇರುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಓಕೆನಾ? ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಂತೀರಾ. ಒಂದು ನಿಮಿಷ. ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ನೋಡಿ, ರೆಗ್ಯುಲರ್ ಆರ್ಡರ್ ಆದ್ರೆ ರೆಗ್ಯುಲರ್ ತರಾನೇ ಬರುತ್ತೆ. ನಾನು ನಿಮ್ಗೆ ಮುಂಚೆ ತೋರಿಸಿದ್ದೆ ಅಲ್ಲ ರೆಗ್ಯುಲರ್ ಆರ್ಡರ್. ರೆಗ್ಯುಲರ್ ಆರ್ಡರ್ ಅಲ್ಲಿ ನೀವು ಸ್ಟಾಪ್ ಲಾಸ್ ಸಪರೇಟ್ ಆಗಿ ಹಾಕೋಬೇಕಾಗತ್ತೆ, ಟಾರ್ಗೆಟ್ ಸಪರೇಟ್ ಆಗಿ ಹಾಕೋಬೇಕಾಗತ್ತೆ. ಬ್ರಾಕೆಟ್ ಆರ್ಡರ್ ಆದ್ರೆ ಇಲ್ಲಿ BO ಮೇಲೆ ಕ್ಲಿಕ್ ಮಾಡ್ತೀರಾ. BO ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಲಿಮಿಟ್ ಇರುತ್ತೆ, ಸ್ಟಾಪ್ ಲಾಸ್ ಇರುತ್ತೆ. ಇಲ್ಲಿ BO ಲಿಮಿಟ್ ಇಂಟ್ರಾಡೇ ಹಾಕೊಂತೀರಾ. ಇಲ್ಲಿ ಏನಾಗುತ್ತೆ ಅಂದ್ರೆ ರೆಗ್ಯುಲರ್ ಆರ್ಡರ್ಗಳಲ್ಲಿ ಏನಾಗುತ್ತೆ, ಆಕ್ಚುಯಲ್ ಪ್ರೈಸ್ ಹಾಕ್ತೀರಾ. ಯಾವ ಪ್ರೈಸ್ ಮೇಲೆ ಬೈ, ಯಾವ ಪ್ರೈಸ್ ಮೇಲೆ ಸೆಲ್ ಅಂತ ಹಾಕ್ತೀರಾ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ನಾವು ಆತರ ಬರೋದಿಲ್ಲ. ಇಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ ನಾವು ಕ್ಲಿಯರ್ ಆಗಿ ಏನ್ ಮಾಡ್ತೀವಿ ಅಂದ್ರೆ ಎಷ್ಟು ಪಾಯಿಂಟ್ ಅಂತ ಹಾಕ್ತಿವಿ. ಈಗ ಸಪೋಸ್ ಇಲ್ಲಿ 2 ಪಾಯಿಂಟ್ ಅಂತ ಹಾಕಿದ್ರೆ 2 ಪಾಯಿಂಟ್ ಅಲ್ಲಿ ನನಗೆ ರಿಸ್ಕ್ ಇದೆ. ಅದಾದ್ಮೇಲೆ 10 ಪಾಯಿಂಟ್ ರಿವಾರ್ಡ್ ಅಂದ್ರೆ 10 ಪಾಯಿಂಟ್ ಅಲ್ಲಿ ರಿವಾರ್ಡ್ ಇದೆ. ಅದಾದ್ಮೇಲೆ ಟ್ರೇಲಿಂಗ್ ಸ್ಟಾಪ್ ಲಾಸ್ ಮಿನಿಮಮ್ 1 ಅಂತೂ ಇಡಬೇಕು. ಅದಾದ್ಕಿನ್ನ ಜಾಸ್ತಿ ಎಷ್ಟು ಬೇಕಾದ್ರೂ ಇಡ್ಬೋದು. ಇದನ್ನ ಹಾಕ್ಬಿಟ್ಟು ನೀವು ಸೆಲ್ ಬೈ ಏನ್ ಮಾಡ್ತಿರೋ ಅದನ್ನ ಮಾಡಿದ್ರೆ ಇಲ್ಲಿ ಆಟೋಮೆಟಿಕ್ ಆಗಿ ಆರ್ಡರ್ ಪ್ಲೇಸ್ ಆಗುತ್ತೆ. ನೋಡಿ, ರೆಗ್ಯುಲರ್ ಆರ್ಡರ್ಗಳಲ್ಲಿ ಏನಾಗುತ್ತೆ ಅಂದ್ರೆ ಟ್ರೇಡ್ ಎಕ್ಸಿಕ್ಯೂಟ್ ಆಗಿರುತ್ತೆ. ಬಟ್ ಇದ್ರಲ್ಲೂ ಟ್ರೇಡ್ ಎಕ್ಸಿಕ್ಯೂಟ್ ಆಗುತ್ತೆ. ಬಟ್ ಅದ್ರ ಜೊತೆಗೆ ನಿಮ್ಗೆ 2 ಪೆಂಡಿಂಗ್ ಆರ್ಡರ್ ಬರುತ್ತೆ. ಇಲ್ಲಿ ಏನ್ ಪೆಂಡಿಂಗ್ ಆರ್ಡರ್ ಬಂದಿದೆ, ಇದರಲ್ಲಿ ಫಸ್ಟ್ ಪೆಂಡಿಂಗ್ ಆರ್ಡರ್ ಇಲ್ಲಿ ನಿಮ್ಗೆ ಟ್ರಿಗರ್ ಪೆಂಡಿಂಗ್ ಅಂತ ಕಾಣಿಸ್ತಾ ಇದೆಯಲ್ಲ, ಈ ಟ್ರಿಗರ್ ಪೆಂಡಿಂಗ್ ಅಂತ ಕಾಣಿಸ್ತಾ ಇರೋದು ಏನು ಅಂದ್ರೆ
ಟ್ರಿಗರ್ ಪೆಂಡಿಂಗ್ ಅಂತ ಕಾಣಿಸ್ತಾ ಇರೋದು ನಿಮ್ದು ಸ್ಟಾಪ್ ಲಾಸ್ ಆರ್ಡರ್. ಓಕೆನಾ? ಅಂಡ್ ಇಲ್ಲಿ ನಿಮಗೆ ಕಾಣಿಸ್ತಾ ಇರುವಂತಹ ಆರ್ಡರ್ ಏನಿದೆ, ದಿಸ್ ಇಸ್ ಯುವರ್ ಟಾರ್ಗೆಟ್ ಆರ್ಡರ್. ಓಕೆ, ಇಲ್ಲಿ ಸ್ಟಾಪ್ ಲಾಸ್ ಆರ್ಡರ್ ಇರುತ್ತೆ, ಟಾರ್ಗೆಟ್ ಆರ್ಡರ್ ಇರುತ್ತೆ, ಎರಡು ಆರ್ಡರ್ ಇಲ್ಲಿ ನಿಮ್ಗೆ ಇರುತ್ತೆ. ಸೊ ಎರಡು ಆರ್ಡರ್ ಇಲ್ಲಿ ಪ್ಲೇಸ್ ಆಗಿರುತ್ತೆ. ನಿಮ್ಗೆ ಎರಡು ಪೆಂಡಿಂಗ್ ಆರ್ಡರ್ ಬಂದಿದೆ ಅಂದ್ರೆ ನಿಮ್ದು ಟ್ರೇಡ್ ಎಕ್ಸಿಕ್ಯೂಟ್ ಆಗಿದೆ ಅಂತ ಅರ್ಥ. ಪೋರ್ಟ್ಫೋಲಿಯೋಗ್ ಬಂದ್ರೆ ನಿಮ್ಗೆ ಇಲ್ಲಿ ಕಾಣಿಸುತ್ತೆ ನೋಡಿ, ಕಾಣಿಸ್ತಾ ಇದೆಯಾ? ಇಲ್ಲಿ ನೋಡಿ -1 ಅಂತ ಬಂದಿದೆ, ಯಾಕೆಂದ್ರೆ ನಾನು ಸೆಲ್ ಮಾಡಿದ್ದೀನಿ. ನೀವು ಬೈ ಮಾಡಿದ್ರೆ ಅದು 1, 2 ಏನ್ ಎಷ್ಟು ತಗೊಂಡಿದ್ದೀರೋ ಅದ್ರ ಪ್ರಕಾರ ನಿಮಗೆ ಬರ್ತಾ ಇರುತ್ತೆ, ಅಲ್ಲಿ ಕ್ವಾಂಟಿಟಿ ತೋರಿಸುತ್ತೆ. ನೀವು ಎಕ್ಸಿಟ್ ಮಾಡ್ಬೇಕಾದ್ರೆ ಇಲ್ಲಿ ಕ್ವಾಂಟಿಟಿ 0 ಇರಬೇಕು. ಓಕೆನಾ? ಕ್ವಾಂಟಿಟಿ 0 ಇದ್ರೆ ನೀವು ಎಲ್ಲಾ ಟ್ರೇಡ್ ಇಂದ ಎಕ್ಸಿಟ್ ಆಗಿದ್ದೀರಾ ಅಂತ ಅರ್ಥ. ಕ್ವಾಂಟಿಟಿ ಎಲ್ಲಿವರೆಗೂ 0 ಇಲ್ಲ ಅಲ್ಲಿವರೆಗೂ ಟ್ರೇಡ್ ಅಲ್ಲಿ ಎಕ್ಸಿಕ್ಯೂಟ್ ಆಗಿಲ್ಲ ಅಂತ, ಎಕ್ಸಿಟ್ ಆಗಿಲ್ಲ ಅಂತ ಅರ್ಥ. ಕ್ಲಿಯರ್ ಇದೆಯಾ? ಸರ್ ಇದ್ರಲ್ಲಿ ಒಂದು ಎಕ್ಸಿಟ್ ತೋರಿಸಿ ಸರ್ ಈಗ. ಸರ್ ಇದರಲ್ಲಿ ಎಕ್ಸಿಟ್ ಏನಾಗುತ್ತೆ ಅಂದ್ರೆ, ನ್ಯಾಷನಲ್ ಅಲ್ಯೂಮಿನಿಯಂ ಅಲ್ಲಿ ರೆಗ್ಯುಲರ್ ಆರ್ಡರ್ ಕೊಟ್ರೆ ನೀವು ಇಲ್ಲಿ ಕ್ಲಿಕ್ ಮಾಡಿದಾಗ ಎಕ್ಸಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಸೆಲ್ ಆರ್ಡರ್ ಅಂತ ಬರುತ್ತೆ, ಎಕ್ಸಿಟ್ ಆಗ್ಬಿಡುತ್ತೆ. ಬಟ್ ಇಲ್ಲಿ ಬ್ರಾಕೆಟ್ ಆರ್ಡರ್ ಕೊಟ್ಟಾಗ ಎಕ್ಸಿಟ್ ಅಂತ ಹೊಡೆದ್ರೆ ಅದು ಎರರ್ ಕೊಡುತ್ತೆ. ನೀವ್ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಆರ್ಡರ್ಸ್ ಹೋಗ್ಬಿಟ್ಟು ಇಲ್ಲಿ ನೀವು ಕ್ಲಿಕ್ ಮಾಡ್ಬೇಕು, ಇಲ್ಲಿ ಇನ್ನೊಂದು ಎಕ್ಸಿಟ್ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ಕೇಳುತ್ತೆ ಇನ್ನೊಂದ್ಸಲ ಎಕ್ಸಿಟ್ ಮಾಡ್ಬೇಕಾ ಬೇಡವಾ ಅಂತ. ನಾವು ಇಲ್ಲಿ ಕನ್ಫರ್ಮ್ ಮಾಡ್ಬೇಕಾಗತ್ತೆ. ಒಂದ್ಸಲ ಕನ್ಫರ್ಮ್ ಮಾಡಿದ್ರೆ ನೋಡಿ, ಒಂದು ಎಕ್ಸಿಟ್ ಆದ್ರೆ ಇನ್ನೊಂದು ಆಟೋಮೆಟಿಕ್ ಆಗಿ ಎಕ್ಸಿಟ್ ಆಗ್ಬಿಡುತ್ತೆ. ಓಕೆನಾ? ಸೊ ಎರಡು ಒಟ್ಟಿಗೆ ಎಕ್ಸಿಟ್ ಆಗುತ್ತೆ. ಇಲ್ಲಿ ಪೋರ್ಟ್ಫೋಲಿಯೋಗ್ ಬಂದ್ರೆ ನೋಡಿ, ಇಲ್ಲಿ ಫುಲ್ ಇದು ಡಿಮ್ ಆಗ್ಬಿಡಿರುತ್ತೆ, ಕಲರ್ ಡಿಮ್ ಆಗಿರುತ್ತೆ, ಪ್ಲಸ್ ಕ್ವಾಂಟಿಟಿ 0 ಆಗಿರುತ್ತೆ. ಕಾಣಿಸ್ತಾ ಇದೆಯಾ? ಸೊ ಈ ತರ ಬಂದ್ರೆ ನಿಮ್ದು ಟ್ರೇಡ್ ಎಕ್ಸಿಕ್ಯೂಟ್ ಆಗಿದೆ ಅಂತ ಅರ್ಥ. ಅಂಡ್ ಕರೆಂಟ್ಲಿ ಇಟ್ ಈಸ್ 0. ಒಂದು ಇಂಪಾರ್ಟೆಂಟ್ ವಿಷಯ, ಇಂಟ್ರಾಡೇಲಿ ಯಾವಾಗ ಟ್ರೇಡ್ ಮಾಡ್ತೀರಾ, ಇಂಟ್ರಾಡೇ ಅಂತ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ, ನೀವು ಅವತ್ತೇ ಎಕ್ಸಿಟ್ ಮಾಡಬೇಕು. ಅಂಡ್ ನೀವು ಮಾಡ್ಲಿಲ್ಲ ಅಂದ್ರೆ ಬ್ರೋಕರ್ ಎಕ್ಸಿಟ್ ಮಾಡ್ತಾರೆ. ಬಟ್ ಬ್ರೋಕರ್ ಎಕ್ಸಿಟ್ ಮಾಡಿದ್ರೆ ಅವರು ಪೆನಾಲ್ಟಿ ಚಾರ್ಜ್ ಮಾಡ್ತಾರೆ. ಸೊ ಆದ್ರಿಂದ ನೀವ್ ಏನ್ ಮಾಡ್ತೀರಾ ಅಂದ್ರೆ, ನೀವು ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನೀವಾಗೆ ಆಟೋಮೆಟಿಕ್ ಆಗಿ ಎಕ್ಸಿಟ್ ಆಗ್ತೀರಾ. ಪ್ರಾಬಬ್ಲಿ ಬೈ 2:45, 3 o'clock ಒಳಗಡೆ ಎಕ್ಸಿಟ್ ಆಗ್ತೀರಾ. ಅದಕ್ಕಿಂತ ಜಾಸ್ತಿ ಹೊತ್ತಾದ್ರೆ ಅದು ಲಾಕ್ ಆಗ್ಬಿಡಿರುತ್ತೆ, ಅಲ್ಲಿ ಎಕ್ಸಿಟ್ ಆಗಲ್ಲ. ಕ್ಲಿಯರ್? ಎಲ್ಲರಿಗೂ ಟ್ರೇಡ್ ಹೆಂಗ್ ಮಾಡ್ಬೇಕು ಗೊತ್ತಾಗಿದ್ಯಾ? ಟ್ರೇಡ್ ಮಾಡೋದ್ರಲ್ಲಿ ಯಾರಿಗಾರ ಏನಾರ ಕನ್ಫ್ಯೂಷನ್ ಇದೆಯಾ? ಎಸ್ ಸರ್, ಗೊತ್ತಾಯ್ತು ಸರ್, ಏನ್ ಕನ್ಫ್ಯೂಷನ್ ಇಲ್ಲ ಸರ್. ಟ್ರೇಡಿಂಗ್ ಅಲ್ಲಿ ಕ್ಲಿಯರ್ ಇದೆ ಅಲ್ವಾ? ಎಸ್ ಸರ್. ಟ್ರೇಡಿಂಗ್ ಅಲ್ಲಿ ಮತ್ತೆ ನಿಮ್ಗೆ ಪೇಪರ್ ಟ್ರೇಡ್ ಮಾಡೋದ್ರಲ್ಲಿ ಇದ್ರಲ್ಲಿ ಕ್ಲಿಯರ್ ಇದೆ ಅಲ್ವಾ? ನಾನು ಒಂದ್ಸಲ ಕ್ವಿಕ್ ಆಗಿ ಸಮರೈಸ್ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಿಮ್ಗೆ ಈ ಸಾಫ್ಟ್ವೇರ್ ಅಲ್ಲಿ ಗೊತ್ತಾಗ್ಬೇಕಾಗಿರೋದು ಅಂಶಗಳು ಇಷ್ಟೇ. ಫಸ್ಟ್ ನಿಮಗೆ ಟ್ರೆಂಡ್ ಎಲ್ಲಿ ಅಂತ ಗೊತ್ತಾಗ್ಬೇಕು. ಟ್ರೆಂಡ್ ಎಲ್ಲಿ ಅಂತ ಗೊತ್ತಾಗಕ್ಕೆ ಏನ್ ಮಾಡ್ತೀರಾ, ನಾನ್ ನಿಮ್ಗೆ ಇದನ್ನ ಕಳ್ಸಿದೀನಲ್ಲ, ಈ ಡಾಕ್ಯುಮೆಂಟ್ ಅಲ್ಲಿ ಎಲ್ಲ ಇದೆ. ಈ ಡಾಕ್ಯುಮೆಂಟ್ ಅಲ್ಲಿ ಇರೋದನ್ನ ನೀವು ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಇನ್ನೇನು ಬೇಕಾಗಿಲ್ಲ, ಇದು ಒಂದೇ ಸಾಕು. ಆಯ್ತಾ? ಸೊ ಇಲ್ಲಿ ನೋಡಿ, ನಿಮ್ಗೆ ರೆಡ್ ಬರ್ತಾ ಇದ್ರೆ ಇಟ್ ಇಸ್ ಕ್ಲಿಯರ್ಲಿ ಟೆಲ್ಲಿಂಗ್ ಟ್ರೆಂಡ್ ಸೆಲ್ ಸೈಡ್ ಹೋಗಿದೆ ಅಂತ. ಇಲ್ಲಿ ಗ್ರೀನ್ ಬರ್ತಾ ಇದೆ, ಟ್ರೆಂಡ್ ಬೈ ಸೈಡ್ ಹೋಗಿದೆ ಅಂತ ಕನ್ಫರ್ಮ್ ಆಗ್ತಾ ಇರುತ್ತೆ. ಈಗ ಟ್ರೆಂಡ್ ಯಾವ ಡೈರೆಕ್ಷನ್ ಅಲ್ಲಿ ಇರುತ್ತೋ ಆ ಡೈರೆಕ್ಷನ್ ಅಲ್ಲಿ ಟ್ರೇಡ್ ತಗೋಬೇಕು. ಸದ್ಯಕ್ಕಂತೂ ಸೆಲ್ ಸೈಡ್ ಅಲ್ಲಿ ಇದೆ, ಸೆಲ್ ಸೈಡ್ ಅಲ್ಲಿ ಟ್ರೇಡ್ ತಗೋಬೇಕು. ಬೈ ಚಾನ್ಸ್ ಏನಾರೋ ಟ್ರೆಂಡ್ ಚೇಂಜ್ ಆಗೋದಾದ್ರೆ ನಾನು ಹೇಳದ್ನಲ್ಲ ಅದಾಗತ್ತೆ. ಸೊ ಇಲ್ಲಿ ಆಯ್ತು, ಮತ್ತೆ ಚೇಂಜ್ ಆಯ್ತು, ಸದ್ಯಕ್ಕೆ ಇನ್ನು ಕನ್ಫರ್ಮೇಶನ್ ಸಿಕ್ಕಿಲ್ಲ. ಆಸ್ ಆಫ್ ನೌ ಟ್ರೆಂಡ್ ಸ್ಟಿಲ್ ಈಸ್ ಆನ್ ದ ನೆಗೆಟಿವ್ ಸೈಡ್. ಆಯ್ತಾ? ಇಲ್ಲಿ ಯಾವ ಟೈಮ್ ಪೀರಿಯಡ್ ಇರುತ್ತೆ, ಎಷ್ಟು ಜಾಸ್ತಿ ಅಗಲ ಇರುತ್ತೆ ಅದ್ರ ರಿಲಯಬಿಲಿಟಿ ಜಾಸ್ತಿ ಇರುತ್ತೆ. ನಿಮಗೆ ಎಷ್ಟು ಜಾಸ್ತಿ ಹೊತ್ತಿಂದ ನಿಮಗೆ ಈ ಪರ್ಟಿಕ್ಯುಲರ್ ಬಾರ್ ಇದೆ ಅದ್ರದ್ದು ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ಇವತ್ತು ಆಗಿರೋದು ಸ್ಟ್ರೆಂತ್, ಇದ್ರದ್ದು ರಿಲಯಬಿಲಿಟಿ ಕಮ್ಮಿ ಇರುತ್ತೆ. ಮುಂಚೆ ಇರೋದಕ್ಕೆ ರಿಲಯಬಿಲಿಟಿ ಜಾಸ್ತಿ ಇರುತ್ತೆ.
ಈಗ ನೋಡಿ ಟ್ರೆಂಡ್ ನೆಗೆಟಿವ್ ಇದೆ, ಹಳೆ ರೆಸಿಸ್ಟೆನ್ಸ್ ಹತ್ರ, ಹಳೆ ರೆಡ್ ಬಾರ್ ಹತ್ರ ಇನ್ನೊಂದು ರೆಡ್ ಬಾರ್ ಬರ್ತಿದೆ, ಇಟ್ ವಿಲ್ ಸ್ಟಿಲ್ ವರ್ಕ್ ವೆರಿ ಗುಡ್. ಆಯ್ತಾ? ಈಗ ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ಯಾವ್ದೋ ಗ್ರೀನ್ ಬಾರ್ ಬಂತು, ಇಲ್ಲಿ ಹತ್ರದಲ್ಲಿ ಯಾವ್ದೋ ಗ್ರೀನ್ ಬಾರ್ ಇಲ್ಲ, ಅದಕ್ಕೆ ಪ್ರಾಬ್ಲಮ್ ಇರುತ್ತೆ. ಸಪೋಸ್ ಇಲ್ಲಿ ಗ್ರೀನ್ ಬಾರ್ ಬಂದಿದೆ, ಇದ್ರ ಕೆಳಗಡೆ ಇನ್ನೊಂದು ಗ್ರೀನ್ ಬಾರ್ ಇದೆ, ಇದ್ರ ಕೆಳಗಡೆ ಇನ್ನೊಂದು ಗ್ರೀನ್ ಬಾರ್ ಇದೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ರಿವರ್ಸ್ ಆಗೋ ಸಾಧ್ಯತೆ ಇರುತ್ತೆ, ಯಾಕಂದ್ರೆ ಹೈಯರ್ ಬಾಟಮ್ ಆಗೋ ಸಾಧ್ಯತೆ ಇರುತ್ತೆ. ಆದ್ರಿಂದ ಇಲ್ಲಿ ಅಡ್ವಾಂಟೇಜ್ ಸಿಗಬಹುದು, ಸಿಗ್ಲೇಬೇಕು ಅಂತಿಲ್ಲ, ಸಿಗೋ ಸಾಧ್ಯತೆ ಇರುತ್ತೆ. ಸೊ ರಿಲಯಬಿಲಿಟಿ ನಿಮಗೆ ಎಷ್ಟು ಜಾಸ್ತಿ ಟೈಮ್ ಇಂದ ಇದೆ ಆ ಪರ್ಟಿಕ್ಯುಲರ್ ಬಾರ್ ಅಲ್ಲಿ ರಿಲಯಬಿಲಿಟಿ ಜಾಸ್ತಿ ಇರುತ್ತೆ, ಮೋರ್ ದೆನ್ 80-90% ಇರುತ್ತೆ. ಈಗ ಕ್ರಿಯೇಟ್ ಆಗಿರೋ ರಿಲಯಬಿಲಿಟಿ ಮೇ ಬಿ ಅರೌಂಡ್ 50% ಇರುತ್ತೆ. ಸೊ ಇವಾಗ ಡೈರೆಕ್ಷನ್ ಕ್ಲಿಯರ್ ಆಗಿ ಅಪ್ಸೈಡ್ ಇದೆ ಅಂದಾಗ, ಬೈ ಮಾಡಬೇಕು ಅಂತ ಇದ್ದಾಗ ಏನ್ ಮಾಡ್ತೀರಾ, ಯು ವಿಲ್ ವೆಯ್ಟ್ ಫಾರ್ ಅ ಡಿಪ್ ಬರೋದಕ್ಕೆ ವೆಯ್ಟ್ ಮಾಡ್ತೀರಾ. ಯಾವ ಜಾಗದಲ್ಲಿ ಈ ಹಳೆ ರೆಡ್ ಗ್ರೀನ್ ಬಾರ್ ಅಲ್ಲಿ ಹೋಗ್ಬಿಟ್ಟು ಅದು ಟೆಸ್ಟ್ ಮಾಡಬೇಕು. ಆ ಟೆಸ್ಟ್ ಮಾಡಿದ್ಮೇಲೆ ರಿಜೆಕ್ಟ್ ಮಾಡಬೇಕು. ರಿಜೆಕ್ಟ್ ಯಾವ ರೀತಿ ಮಾಡುತ್ತೆ, ಇಲ್ಲಿ ರೆಡ್ ಗ್ರೀನ್ ಬಾರ್ ಹತ್ರ ಹೊಸ ಗ್ರೀನ್ ಕ್ಯಾಂಡಲ್ ಬರುತ್ತೆ. ಇದು ಗ್ರೀನ್ ಕ್ಯಾಂಡಲ್ ಬಂದ ಮೇಲೆ ಅದ್ರ ಮೇಲೆ ಬೈ ಮಾಡ್ತೀರಾ, ಅದ್ರ ಕೆಳಗಡೆ ಸ್ಟಾಪ್ ಲಾಸ್ ಇಟ್ಕೊಂತೀರಾ. ಮೇಲ್ಗಡೆ ಯಾವ ರೆಡ್ ಬಾರ್ ಇದೆ ಅದು ನನಗೆ ಟಾರ್ಗೆಟ್ ಆಗುತ್ತೆ. ಅದೇ ನಮ್ಗೆ ಸೆಲ್ ಸೈಡ್ ಟ್ರೇಡ್ ಅಲ್ಲಿ ಇದ್ರೆ ಇಲ್ಲಿ ಏನಾಗುತ್ತೆ, ರೆಡ್ ಬಾರ್ ಕೆಳಗಡೆ ಒಂದು ರೆಡ್ ಕಲರ್ ಕ್ಯಾಂಡಲ್ ಬರಬೇಕು, ಅವಾಗ ನಾವು ಸೆಲ್ ತಗೊಂತೀವಿ. ಈ ರೆಡ್ ಕ್ಯಾಂಡಲ್ ಬಂದ ಮೇಲೆ ಅದ್ರ ಕೆಳಗಡೆ ಸೆಲ್ ತಗೊಂತೀವಿ, ಅದ್ರ ಮೇಲ್ಗಡೆ ಸ್ಟಾಪ್ ಲಾಸ್ ಇಟ್ಕೊಂತೀವಿ. ಗ್ರೀನ್ ಕಲರ್ ಬಾರ್ ಏನಿದೆ ಅದು ನಮ್ಮ ಟಾರ್ಗೆಟ್ ಆಗುತ್ತೆ. ಇಲ್ಲಿ ಫಸ್ಟ್ ನಾವು ಚೆಕ್ ಮಾಡ್ಬೇಕಾಗಿರೋದು ರಿಸ್ಕ್ ಎಷ್ಟಿದೆ, ರಿವಾರ್ಡ್ ಎಷ್ಟಿದೆ. ರಿಸ್ಕ್ ರಿವಾರ್ಡ್ ಯಾವಾಗ 1:2 ಮೇಲೆ ಇರುತ್ತೆ ಅವಾಗ ಟ್ರೇಡ್ ತಗೊಳ್ಳೋದು ಉತ್ತಮ ಆಗುತ್ತೆ. ನೋಡಿ ಕೆಲವೊಂದ್ ಟೈಮು ನಿಮ್ಗೆ ಚೆನ್ನಾಗೇ ಸಿಗುತ್ತೆ, ರಿಸ್ಕ್ ರಿವಾರ್ಡ್ ಎಲ್ಲಾ ಸೂಪರ್ ಆಗಿ ಸಿಕ್ಬಿಡುತ್ತೆ. ಕೆಲವೊಂದ್ ಟೈಮ್ ಸಿಗಲ್ಲ. ಸಿಗ್ತಲೇ ಇದ್ದಾಗ ಟ್ರೇಡ್ ತಗೊಳಕ್ ಹೋಗ್ಬೇಡಿ. ಟ್ರೇಡ್ ತಗೊಳಕ್ ಹೋದಾಗ ರಿಸ್ಕ್ ರಿವಾರ್ಡ್ ಚೆನ್ನಾಗಿದ್ರೆ ಟ್ರೇಡ್ ತಗೊಳ್ಳಿ, ಇಲ್ಲ ಅಂದ್ರೆ ಟ್ರೇಡ್ ಅನ್ನ ಅವಾಯ್ಡ್ ಮಾಡಿ. ರಿವರ್ಸಲ್ ಟ್ರೇಡ್ ಬರಬೇಕು ಅಂದ್ರೆ ಪ್ರೈಸು ಕೆಳಗೆ 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 ಹೋಗ್ತಾ ಇರ್ಬೇಕಾದ್ರೆ ನನಗೆ ಅಟ್ಲೀಸ್ಟ್ 2 ಗ್ರೀನ್ ಕಲರ್ ಬಾರ್ ಬರಬೇಕು, ಇಲ್ಲ ಅಂದ್ರೆ 2 ರೆಡ್ ಬಾರ್ ಮಾಯ ಆಗ್ಬೇಕು. ಇದಾಯ್ತು ಅಂದ್ರೆ ಬುಲ್ಲಿಶ್ ರಿವರ್ಸಲ್ ಬರೋ ಸಾಧ್ಯತೆ ಇರುತ್ತೆ. ಅದೇ ತರ ಬೇರಿಶ್ ರಿವರ್ಸಲ್ ಬರಬೇಕು ಅಂದ್ರೆ ಸ್ಟ್ರಾಂಗ್ ಆಗಿ ಅಪ್ ಮೂವ್ ಆಗ್ತಿರ್ಬೇಕಾದ್ರೆ 2 ರೆಡ್ ಬಾರ್ ಬರಬೇಕು, ಅವಾಗ ಬೇರಿಶ್ ರಿವರ್ಸಲ್ ಆಗತ್ತೆ. ಇಲ್ಲ ಅಂದ್ರೆ 2 ಗ್ರೀನ್ ಬಾರು ಮಾಯ ಆಗ್ಬೇಕು, ಅವಾಗ ಬೇರಿಶ್ ರಿವರ್ಸಲ್ ಆಗತ್ತೆ. ಓಕೆನಾ? ಸೊ ಎಕ್ಸಿಟ್ ಯಾವಾಗ ಮಾಡ್ತೀರಾ, ನಿಮ್ಮ ಸ್ಟಾಪ್ ಲಾಸ್ ಟ್ರಿಗರ್ ಆದ್ರೆ ಎಕ್ಸಿಟ್ ಆಗ್ತೀರಾ, ನಿಮ್ಮ ಟಾರ್ಗೆಟ್ ಹಿಟ್ ಆದ್ರೆ ಎಕ್ಸಿಟ್ ಆಗ್ತೀರಾ, ನಿಮ್ಗೆ ಹೊಸದಾಗಿ ಯಾವ್ದಾರೋ ಡಿಮ್ಯಾಂಡ್ ಝೋನ್ ಅಥವಾ ಸಪ್ಲೈ ಝೋನ್ಸ್ ಕ್ರಿಯೇಟ್ ಆದ್ರೆ ಎಕ್ಸಿಟ್ ಆಗ್ತೀರಾ. ಇದಿಷ್ಟು ಅರ್ಥ ಮಾಡ್ಕೊಂಡಿದ್ರೆ ಇದಕ್ಕಿಂತ ಜಾಸ್ತಿ ಇನ್ನೇನು ಬೇಕಾಗಿಲ್ಲ, ಇದಿಷ್ಟು ಬೇಕಾದಷ್ಟು. ಓಕೆನಾ? ಇದಿಷ್ಟೇ ವರ್ಕ್ ಆಗೋದು, ಇದಿಷ್ಟೇ ನಮ್ಗೆ ನಮ್ ಸಾಫ್ಟ್ವೇರ್ ಯೂಸ್ ಮಾಡಕ್ಕೆ ಬೇಕಾಗಿರೋದು ಇಷ್ಟೇ. ನೋಡಿ ಇಲ್ಲಿ ಏನಾಗ್ತಾ ಇದೆ, ಇದು ಇನ್ನೂ ಸೆಲ್ ಸೈಡ್ಗೆ ಬರ್ತಾ ಇದೆ, ಇನ್ನು ಕೆಳಗೆ ಹೋಗ್ತಾ ಇದೆ. ಆಸ್ ಆಫ್ ನೌ ಇಲ್ಲಿ ನನಗೆ ಸಪೋರ್ಟ್ ಇರೋದು, ಇಲ್ಲಿ ತನಕನೂ ಹೋಗಕ್ಕೆ ಅವಕಾಶ ಇದೆ. ಓಕೆನಾ? ಇದು ನನಗೆ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಕೊಡ್ಲಿಲ್ಲ ಅಂದ್ರೆ ಇದು ಇಲ್ಲಿ ತನಕನೂ ಬರಕ್ಕೆ ಅವಕಾಶ ಇದೆ. ಇಲ್ಲ ಅಂದ್ರೆ ಬ್ಯಾಂಕ್ ನಿಫ್ಟಿ ಏನಾದ್ರೂ ಸಪೋರ್ಟ್ ಕೊಟ್ಟು ಇಲ್ಲಿಂದ ರಿವರ್ಸ್ ಆಯ್ತು ಅಂದ್ರೆ ಅದ್ರದ್ ಕತೆ ಬೇರೆ ಇರುತ್ತೆ. ಯಾಕಂದ್ರೆ ಇಲ್ಲಿ ಮೇಲ್ಗಡೆಯಿಂದ ಲೆಕ್ಕ ತಗೊಂಡ್ರೆ ಹತ್ತತ್ರ 300 ಪಾಯಿಂಟ್ ಕೆಳಗಡೆ ಹೋಗ್ಬಿಟ್ಟಿದೆ, ಸಾಕಷ್ಟು ಡೌನು ನಿಫ್ಟಿ ಆಗ್ಬಿಟ್ಟಿದೆ. ಬ್ಯಾಂಕ್ ನಿಫ್ಟಿ ಲೆಕ್ಕ ತಗೊಳ್ಳೋದಾದ್ರೆ ಬ್ಯಾಂಕ್ ನಿಫ್ಟಿ ಬೆಳಗ್ಗೆ 26,450 ಅಂದ್ರೆ ಆಲ್ಮೋಸ್ಟ್ ಅದು 26,500, 25,800 ಅಂದ್ರೆ ಇದು 700 ಪಾಯಿಂಟ್ಸ್ ಹತ್ತತ್ರ ಮೂವ್ಮೆಂಟ್ ಆಗ್ಬಿಟ್ಟಿದೆ. ಸೊ ಮೋರ್ ದೆನ್ 700 ಪಾಯಿಂಟ್ಸ್ ಮೂವ್ಮೆಂಟ್ ಇದು ಕೊಟ್ಟಿದೆ. ಸೊ ಸ್ಟ್ರಾಂಗ್ ಆಗಿ ಮೂವ್ಮೆಂಟ್ ಇಲ್ಲಿ ಬಂದಿದೆ. ಓಕೆನಾ?
ಸರಿ, ಯಾರಿಗಾರ ಏನಾರ ಡೌಟ್ ಇದ್ರೆ ಹೇಳಿ. ನಿಮ್ದು ಏನೇನ್ ಡೌಟ್ ಇದೆಯೋ ನಮ್ದೆಲ್ಲಾ ಡೌಟ್ಸ್ ಇಲ್ಲಿ ಕ್ಲಾರಿಫೈ ಮಾಡ್ತೀನಿ. ನಿಮ್ದು ಯಾವ್ದೇ ರೀತಿಯ ಡೌಟ್ ಇದ್ರು ಅದನ್ನ ಇಲ್ಲಿ ಕ್ಲಿಯರ್ ಮಾಡೋಣಂತೆ. ಬೇರೆ ಯಾವ್ದಾರ ಆಪರ್ಚುನಿಟಿ ಕಾಣಿಸ್ತಿದ್ಯಾ? ಆಸ್ ಆಫ್ ನಾವು ನೆಗೆಟಿವ್ ಕಾಣಿಸ್ತಾ ಇದೆ. ನೆಗೆಟಿವ್ ಎಲ್ಲಿ ತನಕ ಹೋಗ್ಬೋದು? ಪ್ರಾಬಬ್ಲಿ ಇನ್ನೂ ಒಂದು 50 ಪಾಯಿಂಟ್ ಹೋಗ್ಬೋದು. ಇಲ್ಲಿ ನೋಡಿ, ನಮ್ಗೆ ಈ ಜಾಗದಲ್ಲಿ ಏನಾಗ್ತಾ ಇತ್ತು ಅಂದ್ರೆ, ಇಲ್ಲಿ ಟ್ರೇಡ್ ತಗೊಳ್ಳೋದಕ್ಕೆ ನನಗೆ ಅವಕಾಶ ಕಷ್ಟ ಇತ್ತು. ಬೇಕಿದ್ರೆ ಇಲ್ಲಿ ಟ್ರೇಡ್ ತಗೋಬಹುದಾಗಿತ್ತು. ಬಟ್ ಈಗೇನ್ ರಿಸ್ಕ್ ಫ್ಯಾಕ್ಟರ್ ಇದ್ದೇ ಇದೆ. ಯಾಕೆ ಅಂದ್ರೆ ಇಷ್ಟೊಂದ್ ಜಾಸ್ತಿ ಮೂವ್ಮೆಂಟ್ ಕೊಟ್ಟಾಗ ನಮ್ಗೆ ಇನ್ನೂ ಜಾಸ್ತಿ ಮೂವ್ಮೆಂಟ್ ಬರುತ್ತೆ ಅನ್ನೋದು ನಮ್ಗೆ ಕನ್ಫರ್ಮೇಶನ್ ಇರಲ್ಲ. ಓಕೆನಾ? ಅದಲ್ದಲೆ ಇವಾಗ 24,000 ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಆಗಿತ್ತು. ಬಟ್ ಅದನ್ನು ಬ್ರೇಕ್ ಮಾಡಿರೋದ್ರಿಂದ ಆಸ್ ಆಫ್ ನೌ ಮಾರ್ಕೆಟ್ ನೆಗೆಟಿವ್ ಆಗೇ ಇದೆ. ಓಕೆನಾ? ಎಲ್ಲಿವರೆಗೂ ಇದ್ರ ಮೇಲೆ ನಾವು ಟ್ರೇಡ್ ಆಗಲ್ಲ ಅಲ್ಲಿಗೂ ಮಾರ್ಕೆಟ್ ನೆಗೆಟಿವ್. ಇಲ್ಲಿ ಯಾವುದೇ ರೀತಿಯ ಬೈಯಿಂಗ್ ಆಪರ್ಚುನಿಟಿ ಸಿಗೋ ಸಾಧ್ಯತೆ ಕಡಿಮೆ ಇದೆ ಸದ್ಯಕ್ಕೆ ಕಾಣಿಸ್ತಾ ಇರೋ ಪ್ರಕಾರ. ಇಲ್ಲಿ ನೋಡಿ, ಆಸ್ ಆಫ್ ನೌ ಸ್ಟ್ರಾಂಗ್ಲಿ ನೆಗೆಟಿವ್ ಇದೆ ಮಾರ್ಕೆಟ್, ಸಿಕ್ಕಾಬಟ್ಟೆನೆ ನೆಗೆಟಿವ್ ಇದೆ. ನಿಫ್ಟಿ 50ಲಿ ಬರೀ 6 ಸ್ಟಾಕ್ ಮಾತ್ರ ಅಪ್ ಇದೆ, 43 ಸ್ಟಾಕ್ ಡೌನ್ ಇದೆ. ಆಸ್ ಆಫ್ ನೌ ಸದ್ಯಕ್ಕಂತೂ ಮಾರ್ಕೆಟ್ ಅಲ್ಲಿ ರಿಕವರ್ ಆಗೋದು ಅಷ್ಟು ಈಸಿ ಇಲ್ಲ. ಮಧ್ಯಾಹ್ನದ ಮೇಲೆ ಏನಾದ್ರೂ ಆಪರ್ಚುನಿಟಿ ಸಿಕ್ಕಿದ್ರೆ ಸಿಗುತ್ತೆ. ಬಟ್ ಸದ್ಯಕ್ಕೆ ನನಗೆ ಕಾಣಿಸ್ತಿರೋ ಪ್ರಕಾರ ಓವರ್ ಸೋಲ್ಡ್ ಝೋನ್ ಅಲ್ಲಿ ಇದೀವಿ. ಓಕೆ, ಫಸ್ಟ್ ಹಾಫ್ ಅಲ್ಲಿ XUA GST ನ ಫಸ್ಟ್ ಹಾಫ್ ಅಲ್ಲಿ XUA USD ಅಂದ್ರೆ ಏನ್ ಸರ್? ಈಗ ಫಸ್ಟ್ ಹಾಫ್ ಆಯ್ತಾನೆ. ಆಸ್ ಆಫ್ ನೌ ಇಲ್ಲಿ ಸೈಡ್ ವೇಸ್ ಇದೆ ಸರ್. ಇವಾಗ ಏನಾಗ್ತಾ ಇದೆ, ಗೋಲ್ಡ್ ಅಲ್ಲಿ ಮೇಲ್ಗಡೆ ಎಲ್ಲ ಸೆಲ್ ಇದೆ, ಇಲ್ಲಿ ಕೆಳಗಡೆ ಎಲ್ಲ ಬೈ ಇದೆ. ಈಗ ಏನಾಗ್ತಾ ಇದೆ ಅಂದ್ರೆ, ಇದ್ರ ಕೆಳಗಡೆ ಹೋದ್ರೆ ನೆಗೆಟಿವ್ ಆಗುತ್ತೆ, ಇದ್ರ ಮೇಲ್ಗಡೆ ಹೋದ್ರೆ ಪಾಸಿಟಿವ್ ಆಗುತ್ತೆ. ಸೊ ಇದ್ರ ಮೇಲೆ ಹೋದ್ರೆ ಪ್ರಾಬಬ್ಲಿ ಇದ್ರ ಕೆಳಗಡೆ ಸ್ಟಾಪ್ ಲಾಸ್ ಇಟ್ಕೊಂಡು ಟ್ರೇಡ್ ತಗೋಬಹುದು. ಅವಾಗ ಏನಾಗುತ್ತೆ, ಎಲ್ಲಿ ತನಕ ಎಕ್ಸ್ಪೆಕ್ಟೆಡ್, ಇಲ್ಲಿ ತನಕ ಎಕ್ಸ್ಪೆಕ್ಟೆಡ್. ನೋಡಿ, ಇದ್ರ ಮೇಲೆ ಇಲ್ಲಿ ಸ್ಟಾಪ್ ಲಾಸ್ ಇಟ್ಕೊಂಡು ಟ್ರೇಡ್ ತಗೋಬಹುದು ಬೈಗೆ. ಇದು ಟಾರ್ಗೆಟ್ ಆಗುತ್ತೆ. ಓಕೆನಾ? ಆಸ್ ಆಫ್ ನೌ ಇಲ್ಲಿ ಏನಾಗಿದೆ, ಇಲ್ಲೆಲ್ಲ ನೆಗೆಟಿವ್ ಇದೆ, ಇಲ್ಲೆಲ್ಲ ನೆಗೆಟಿವ್ ಇದೆ. ನೋಡಿ, ಇಲ್ಲೆಲ್ಲ ನೆಗೆಟಿವ್ ಇದೆ, ಆಯ್ತಾ? ಇಲ್ಲೆಲ್ಲ ಪಾಸಿಟಿವ್ ಇದೆ. ಸೊ ಇದೇನಾಗಿದೆ, ಇದು ಅದ್ರ ಹತ್ರ ಆಕ್ಚುಲಿ ಇದು ಓಪನ್ ಆಗಿದೆ. ಸೊ ಆದ್ರಿಂದ ಇಲ್ಲಿ ಬೈ ಬಂದಿತ್ತು. ಸೊ ಇಲ್ಲಿ ಬೈ ಬಂದಾಗ ನನ್ನ ಟಾರ್ಗೆಟ್ ಇದ್ದಿದ್ದು ನೋಡಿ, ಇಲ್ಲಿ ಬೈ ಬಂದಾಗ ಇಲ್ಲಿಂದ ಇಲ್ಲಿ, ಇಲ್ಲಿಂದ ಇಲ್ಲಿ 1:1 ರಿಸ್ಕ್ ರಿವಾರ್ಡ್ ಇತ್ತು. ಈಗ ಸದ್ಯಕ್ಕೆ ಇಲ್ಲಿಂದ ಇಲ್ಲಿ, ಇಲ್ಲಿಂದ ಇಲ್ಲಿ ಇಷ್ಟರಲ್ಲೇ ಓಡಾಡುತ್ತೆ. ಓಕೆ, ಸೊ ಇದ್ರ ಮೇಲ್ ಹೋದ್ರೆ ಬೈ ಬರುತ್ತೆ, ನನಗೆ ಟಾರ್ಗೆಟ್ ಅಪ್ಸೈಡ್ ಜಾಸ್ತಿ ಇದೆ. ಇದ್ರ ಕೆಳಗಡೆ ಸೆಲ್ ಬರುತ್ತೆ, ಬಟ್ ಟಾರ್ಗೆಟ್ ತುಂಬಾ ಚಿಕ್ಕದಾಗಿದೆ. ಸೊ ನನಗೆ ಬೈ ಸೈಡ್ ಅಲ್ಲಿ ರಿಸ್ಕ್ ರಿವಾರ್ಡ್ ವೈಸ್ ಚೆನ್ನಾಗಿದೆ. ಬಟ್ ಅದ್ ಯಾವಾಗ ಬರುತ್ತೆ, ಇದ್ರ ಮೇಲೆ ಬೈ ಬರುತ್ತೆ. ನೋಡಿ, ಇದ್ರ ಕೆಳಗಡೆ ಸೆಲ್ ಬರುತ್ತೆ, ಇದ್ರ ಕೆಳಗಡೆ ಸೆಲ್ ಬರುತ್ತೆ, ಸ್ಟಾಪ್ ಲಾಸ್ ಇದಾಗುತ್ತೆ, ಟಾರ್ಗೆಟ್ ಇದಾಗುತ್ತೆ. ಸೊ ಸೆಲ್ ಸೈಡ್ಗೆ ನನಗೆ ಇಷ್ಟೇ ಇರೋದು ರಿಸ್ಕ್ ರಿವಾರ್ಡ್. ಬೈ ಸೈಡ್ಗೆ ಇದ್ರ ಮೇಲ್ ಹೋದ್ರೆ ಬೈ ಬರುತ್ತೆ, ಇಲ್ಲಿ ಸ್ಟಾಪ್ ಲಾಸ್ ಇರುತ್ತೆ, ರಿಸ್ಕ್ ರಿವಾರ್ಡ್ ನನಗೆ ಮೋರ್ ದೆನ್ 1:2 ಇದೆ. ಓಕೆನಾ? 1 ಅವರ್ ಟೈಮ್ ಫ್ರೇಮ್. ನೀವ್ ಏನ್ ಟ್ರೇಡ್ ಮಾಡ್ಬೇಕು ಅಂತಿದ್ದೀರಾ ಸರ್? ಇಂಟ್ರಾಡೇ ಮಾಡ್ಬೇಕು ಅಂತಿದ್ದೀರಾ, ಸ್ವಿಂಗ್ ಟ್ರೇಡ್ ಮಾಡ್ಬೇಕು ಅಂತಿದ್ದೀರಾ? ಸ್ವಿಂಗ್ ಟ್ರೇಡ್ ಮಾಡಿದ್ರೆ 1 ಅವರ್ ಟೈಮ್ ಫ್ರೇಮ್ ಯೂಸ್ ಮಾಡ್ತೀರಾ. ನೀವು ಇಂಟ್ರಾಡೇ ಟ್ರೇಡ್ ಮಾಡೋದಾದ್ರೆ 5 ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡ್ಬೇಕು. ನೀವ್ ಏನ್ ಮಾಡ್ಬೇಕು ಅಂತಿದ್ದೀರಾ? ಸ್ವಿಂಗ್ ಟ್ರೇಡ್ ಮಾಡ್ಬೇಕಾ? ಫಸ್ಟ್ ಸ್ವಿಂಗ್ ಟ್ರೇಡ್ ಮಾಡೋದಾದ್ರೆ ನೀವು ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ, 1 ಡೇ ಟೈಮ್ ಫ್ರೇಮ್ ಅಲ್ಲಿ ನನಗೆ ಎಲ್ಲಿದೆ ನೋಡ್ಬೇಕು. 1 ಡೇ ಟೈಮ್ ಫ್ರೇಮ್ ಅಲ್ಲಿ ನನಗೆ
ಈಸ್ ಇಟ್ ಅಟ್ ಎ ಬೆಟರ್ ಸ್ಪೇಸ್? ಯಾಕಂದ್ರೆ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ನನಗೆ ಒಳ್ಳೆ ಜಾಗದಲ್ಲಿ ಇರ್ಲಿಲ್ಲ ಅಂದ್ರೆ 1 hour ಟೈಮ್ ಫ್ರೇಮ್ ಯೂಸ್ ಮಾಡಕ್ ಹೋಗ್ಬಾರ್ದು. ದೇರ್ ಇಸ್ ನೋ ಪಾಯಿಂಟ್. ನೋಡಿ, ನನಗೆ ಐಡಿಯಲಿ ಸ್ವಿಂಗ್ ಟ್ರೇಡ್ ಇದ್ರ ಹತ್ರ ಸ್ವಿಂಗ್ ಟ್ರೇಡ್ ಚೆನ್ನಾಗಿರುತ್ತೆ. ಇಲ್ಲಿ ಅಷ್ಟು ಐಡಿಯಲ್ ಇಲ್ಲ. ಸ್ವಿಂಗ್ ಟ್ರೇಡ್ ಇದ್ರ ಪ್ರಕಾರ ಏನಾಗ್ತಾ ಇದೆ ಅಂದ್ರೆ, ಇದ್ರ ಕೆಳಗಡೆ ಸೆಲ್ ಇದೆ, ಇದ್ರ ಮೇಲ್ಗಡೆ ಸ್ಟಾಪ್ ಲಾಸ್ ಇದೆ, ಇಲ್ಲಿ ಟಾರ್ಗೆಟ್ ಇದೆ. ಸ್ವಿಂಗ್ ಟ್ರೇಡ್ ಪ್ರಕಾರ, ಪೊಸಿಷನಲ್ ಪ್ರಕಾರ ಸೆಲ್ ಸೈಡ್ ಬರ್ತಾ ಇದೆ. ನಿಮ್ಗೆ ಅವರ್ಲಿ ಲೆಕ್ಕದಲ್ಲಿ ತಗೊಂಡ್ರೆ ಸೈಡ್ ವೇಸ್ ಇದೆ. ಅವರ್ಲಿ ಪ್ರಕಾರ ಇಲ್ಲಿ ಬೈ ಬರುತ್ತೆ, ಇಲ್ಲಿ ಸ್ಟಾಪ್ ಲಾಸ್ ಇರುತ್ತೆ, ಇದು ಟಾರ್ಗೆಟ್ ಆಗುತ್ತೆ. ಇಲ್ಲಿ ರಿಸ್ಕ್ ರಿವಾರ್ಡ್ ಚೆನ್ನಾಗಿಲ್ಲ. ಇಲ್ಲೆಲ್ಲ ಹತ್ತತ್ರ ಬೈ ಇದೆ, ಇಲ್ಲೆಲ್ಲ ಹತ್ತತ್ರ ಸೆಲ್ ಇದೆ. ಇಲ್ಲಿ ಸ್ವಲ್ಪ ಕಷ್ಟ ಜಾಸ್ತಿ ಇದೆ. ನಮಗೆ ರಿಸ್ಕ್ ರಿವಾರ್ಡ್ ಅಷ್ಟು ಫೇವರಬಲ್ ಆಗಿ ಕಾಣಿಸ್ತಾ ಇಲ್ಲ. ಕ್ಲಿಯರಾ? ಡೈರೆಕ್ಷನಲ್ ಕ್ಲಾರಿಟಿ ಪ್ರಾಬ್ಲಮ್ ಇದೆ. ಯಾಕಂದ್ರೆ ಒನ್ ಡೇ ಟೈಮ್ ಪೀರಿಯಡ್ ಅಲ್ಲಿ ಸೆಲ್ ಸೈಡ್ ಅಲ್ಲಿ ಇದೆ, ಇಲ್ಲಿ ಡೇ ಇದು 1 hour ಟೈಮ್ ಪೀರಿಯಡ್ ಅಲ್ಲಿ ಬೈ ಸೈಡ್ ಅಲ್ಲಿ ಇದೆ. ಬಟ್ ಇಲ್ಲಿ ರಿಸ್ಕ್ ರಿವಾರ್ಡ್ ಕಮ್ಮಿ ಇದೆ, 1:1 ಅಥವಾ ಅದಕ್ಕಿಂತ ಒಂಚೂರು ಜಾಸ್ತಿ ಇದೆ. ಸೊ ಜನರಲಿ ನಾವು ಪ್ರಿಫರ್ ಮಾಡಲ್ಲ. ಯಾಕೆಂದ್ರೆ ಇದು ಏನಾಗುತ್ತೆ ಅಂದ್ರೆ, ಇಲ್ಲೆಲ್ಲೋ ಹೋಗಿತ್ತು, ಇಲ್ಲಿ ಮತ್ತೆ ರೆಡ್ ಬಾರ್ ಬಂತು ಅಂತ ಇಟ್ಕೊಳ್ಳಿ, 1:1 ಸಿಕ್ಕಿರಲ್ಲ. ಸೊ ಅಲ್ಲಿ ಏನಾಗ್ಬಿಡತ್ತೆ ಅಂದ್ರೆ, ಅಲ್ಲೇ ಎಕ್ಸಿಟ್ ಮಾಡ್ಬೇಕಾಗತ್ತೆ. ನಿಮ್ಗೆ ಅಲ್ಲಿ ಚಾಲೆಂಜ್ ಆಗ್ಬೋದು, ರಿವರ್ಸ್ ಆಗ್ಬೋದು, ಅವೆಲ್ಲ ಚಾಲೆಂಜ್ ಇರುತ್ತೆ. ಸೊ ಸದ್ಯಕ್ಕಂತೂ ಸ್ವಿಂಗ್ ಟ್ರೇಡ್ ಆಪರ್ಚುನಿಟಿ ಗೋಲ್ಡ್ ಅಲ್ಲಿ ಕಾಣಿಸ್ತಾ ಇಲ್ಲ. ಅಂದ್ರೆ ರಿಸ್ಕ್ ವರ್ಸಸ್ ರಿವಾರ್ಡ್ ಫೇವರಬಲ್ ಆಗಿಲ್ಲ. ಬಟ್ ಇವಾಗ ಕಾಣಿಸ್ತಿರೋದು ಬೈ. ನೋಡಿ, ಇಲ್ಲಿ ಬೈ ಇದೆ, ಇಲ್ಲಿ ರಿಜೆಕ್ಟ್ ಆಗಿದೆ, ಎಲ್ಲ ಬೈ ಇದೆ. ಬಟ್ ಸ್ಟಾಪ್ ಲಾಸ್ ಇಲ್ಲಿದೆ, ಟಾರ್ಗೆಟ್ ಇಲ್ಲಿದೆ. ಇಟ್ ಈಸ್ ಆಲ್ಮೋಸ್ಟ್ 1:1. ಕ್ಲಿಯರ್? ಇದು ಸಾರಿ, ಸ್ವಿಂಗ್ ಟ್ರೇಡ್ ಅಲ್ಲಿ HSCL ಒನ್ ಡೇ ಫ್ರೇಮ್ ಒಂದ್ ಸ್ವಲ್ಪ ಚೆಕ್ ಮಾಡಿ ಹೇಳ್ತೀರಾ ಸರ್? HSCL ಸ್ವಿಂಗ್ ಟ್ರೇಡ್ಸ್. HSCL ಇದ ಹಿಮಾದ್ರಿ ಸ್ಪೆಷಾಲಿಟಿ ಕೆಮಿಕಲ್ಸ್. ಇದು ಓವರ್ ಆಲ್ ಸ್ಟ್ರಾಂಗ್ ಆಗಿದೆ ಸ್ಟಾಕ್. ಈ ಜಾಗದಲ್ಲಿ ರೆಸಿಸ್ಟೆನ್ಸ್ ಲೆವೆಲ್ ಅಲ್ಲಿ ಇದೆ. ಈ ರೆಸಿಸ್ಟೆನ್ಸ್ ಬ್ರೇಕ್ ಆಯ್ತು ಅಂದ್ರೆ ಓಕೆ. ನಮ್ಗೆ ಇಲ್ಲಿ ಏನಾಗಿದೆ ಅಂದ್ರೆ, ಈ ಪರ್ಟಿಕ್ಯುಲರ್ ಜಾಗದಲ್ಲಿ ಇವತ್ತಿನ ಹೈ ಇದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್ ಜಾಗ. ಇವತ್ತಿನ ಹೈ ಮೇಲೆ ಟ್ರೇಡ್ ಆಗ್ಬೇಕು, ಇಲ್ಲ ಅಂದ್ರೆ ಇಲ್ಲಿಂದ ಪ್ರಾಫಿಟ್ ಬುಕಿಂಗ್ ಬರ್ಬೋದು. ಇವತ್ತು ಆಲ್ರೆಡಿ 9% ಅಪ್ ಹೋಗಿದೆ ಸರ್. ಇವಾಗ ಹೊಸದಾಗಿ ಟ್ರೇಡ್ ತಗೊಳ್ಳೋದು ಕಷ್ಟ. 1 hour ಚಾರ್ಟ್ ಅಲ್ಲಿ ನನಗೆಲ್ಲಾರು Okay, sir. ಸಪೋರ್ಟ್ ಬಂದ್ರೆ ಇಲ್ಲಿ ಟ್ರೇಡ್ ತಗೋಬಹುದು ಬೇಕಿದ್ರೆ. ನೋಡಿ, ಇಲ್ಲಿ ಎಲ್ಲಾದ್ರೂ ಬಂದು ಸಪೋರ್ಟ್ ತಗೊಂತು ಅಂತ ಇಟ್ಕೊಂಡ್ರೆ ಅವಾಗ ಟ್ರೇಡ್ ತಗೋಬಹುದು. ಇಲ್ಲಿ ಟ್ರೇಡ್ ತಗೊಳಕ್ಕೆ ರಿಸ್ಕ್ ರಿವಾರ್ಡ್ ಫೇವರಬಲ್ ಆಗ್ತಾ ಇಲ್ಲ. ನೋಡಿ, ಇಲ್ಲಿ ರಿಜೆಕ್ಟ್ ಆಗ್ತಾ ಇದೆ, ಇಲ್ಲಿ ಪ್ರಾಫಿಟ್ ಬುಕಿಂಗ್ ಬರೋ ಸಾಧ್ಯತೆ ಇದೆ. ಯಾಕಂದ್ರೆ ಏನಾಗಿದೆ ಅಂದ್ರೆ, ಆಲ್ರೆಡಿ ಇಟ್ ಹ್ಯಾಸ್ ಮೂವ್ಡ್ ಮೋರ್ ದೆನ್ 8-9% ಮೇಲ್ ಹೋಗಿರ್ಬೇಕಾದ್ರೆ ಆರಾಮಾಗೆ ಒಂದು 4-5% ಪ್ರಾಫಿಟ್ ಬುಕಿಂಗ್ ಬರೋ ಸಾಧ್ಯತೆ ಇದೆ. ಪ್ರಾಫಿಟ್ ಬುಕಿಂಗ್ ಆಗ್ಲಿ, ಅದಾದ್ಮೇಲೆ ಬೇಕಿದ್ರೆ ನೋಡ್ಬೋದು. ಆಸ್ ಆಫ್ ನೌ ಇಲ್ಲಿ ಆಪರ್ಚುನಿಟಿ ಇಲ್ಲ. ನೋಡಿ, ಇದು ಇಂಟ್ರಾಡೇಗೋಸ್ಕರ ಇಲ್ಲಿ ಏನಾಗ್ತಾ ಇದೆ, ಇಂಟ್ರಾಡೇಲಿ ಇಲ್ಲಿಂದ ಇಲ್ಲಿ ಓಡಾಡ್ತಾ ಇದೆ. ಇಂಟ್ರಾಡೇಲಿ ಪ್ರಾಬಬ್ಲಿ ಆಪರ್ಚುನಿಟಿ ಸಿಗ್ಬೋದು. ಸ್ವಿಂಗ್ ಟ್ರೇಡ್ಗೆ ಸದ್ಯಕ್ಕೆ ಇಲ್ಲ. ಸ್ವಿಂಗ್ ಟ್ರೇಡ್ಗೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬರಬೇಕು, ಅದಾದ್ಮೇಲೆ ಆಪರ್ಚುನಿಟಿ ಸಿಗ್ಬೋದು. ಇಲ್ಲ ಅಂದ್ರೆ ಸ್ವಲ್ಪ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇದೆ. ರಿಸ್ಕ್ ವರ್ಸಸ್ ರಿವಾರ್ಡ್ ಫೇವರಬಲ್ ಆಗಿಲ್ಲ. ಕ್ಲಿಯರ್ ಇದೆಯಾ? ಓಕೆ ಸರ್, ಥ್ಯಾಂಕ್ ಯು. ಓಕೆ ಸರ್. ಓಕೆನಾ? ಸರಿ, ಇನ್ಯಾರಿಗಾರ ಏನಾರ ಡೌಟ್ಸ್ ಇದ್ರೆ ಹೇಳಿ. ನಿಮ್ದು ಏನೇನ್ ಡೌಟ್ಸ್ ಇದೆಯೋ ಎಲ್ಲ ಕ್ಲಿಯರ್ ಮಾಡೋಣಂತೆ. ನಿಮ್ದು ಎಲ್ಲಾ ಡೌಟ್ಸ್ ಕ್ಲಿಯರ್ ಮಾಡಿದ್ಮೇಲೆ ವಿ ವಿಲ್ ಗೆಟ್ ಇನ್ ಟು 5 minutes ಟೈಮ್ ಫ್ರೇಮ್ ಅಲ್ಲಿ ಯಾವ್ದು ನೋಡ್ಬೇಕು ಸರ್? HSCL ಸರ್, ನೀವು
ಇದನ್ನ ಮಾಡ್ಬೇಕು ಅಂತಿದ್ದೀರಾ. ಪೊಸಿಷನಲ್ ಟ್ರೇಡ್ ಅಂತ ಹೇಳ್ಬಿಟ್ಟು, ಸ್ವಿಂಗ್ ಟ್ರೇಡ್ ಅಂತ ಹೇಳ್ಬಿಟ್ಟು ಇವಾಗ ಇದಕ್ ಬಂದ್ರೆ ಏನು? 5 ಮಿನಿಟ್ಸ್ ಅಲ್ಲೇ ನೋಡ್ತಾ ಇದ್ದೀನಲ್ಲ, 5 ಮಿನಿಟ್ಸ್ ಅಲ್ಲಿ ಇದೇ ತೋರಿಸಿರೋದು. 5 ಮಿನಿಟ್ಸ್ ಅಲ್ಲಿ ಆಪರ್ಚುನಿಟಿ ಸಿಗ್ಬೋದು. ಎಲ್ಲಿ? ಈ ಜಾಗದಲ್ಲಿ ಬಂದು ರಿಜೆಕ್ಟ್ ಆಗ್ಬೇಕು, ಇಲ್ಲಿ ಬಂದು ರಿಜೆಕ್ಟ್ ಆಗ್ಬೇಕು, ಅವಾಗ ಇರುತ್ತೆ. ಬಟ್ ಎಲ್ಲಿ? ಇಲ್ಲಿಂದ ಇಲ್ಲಿ. ಸೊ ಸದ್ಯಕ್ಕೆ ಇಲ್ಲಿಂದ ಇಲ್ಲಿ, ಇಲ್ಲಿಂದ ಇಲ್ಲಿ, ಇಷ್ಟರಲ್ಲೇ ಟ್ರೇಡ್ ಆಗೋ ಸಾಧ್ಯತೆ ಇದೆ. ಮಲ್ಲಿಕಾರ್ಜುನ್, ಏಂಜಲ್ 1 ಪುಟ್ ತಗೋಬೇಕಾ? ಓಕೆ, ಏಂಜಲ್ 1 ಪುಟ್ ತಗೊಳ್ಳೋದಕ್ಕೆ ನೋಡಿ, ತಗೊಳ್ಳೋದಕ್ಕೆ ಪ್ರಾಬ್ಲಮ್ ಏನು ಅಂದ್ರೆ ನಮ್ಗೆ ಯಾವ ಜಾಗದಲ್ಲಿ ತಗೊಂತೀರಾ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ. ಓಕೆನಾ? ಸೊ ಈಗ ತಗೊಳ್ಳೋದಕ್ಕೆ ನಮ್ಗೆ ಎಲ್ಲಿದೆ ರಿಸ್ಕ್, ಎಲ್ಲಿದೆ ರಿವಾರ್ಡ್ ನೋಡಿ. ನೋಡಿ, ಬೆಳಗ್ಗೆ ರಿಸ್ಕ್ ರಿವಾರ್ಡ್ ಓಕೆ ಇತ್ತು. ಇಲ್ಲಿ ಈಗ್ಲೂ ಇವತ್ತೇ ಇಲ್ಲಿ ತನಕ ಹೋಗುತ್ತೆ ಅಂತ ಹೇಳಕ್ ಬರಲ್ಲ. ಇವತ್ತೇ ಏನಾದ್ರು ಇಲ್ಲಿ ತನಕ ಬರೋದಾದ್ರೆ ನನಗೆ ಟ್ರೇಡ್ ತಗೋಬಹುದು. ಓಕೆನಾ? ಸೊ ಆಸ್ ಆಫ್ ನೌ ಇಲ್ಲಿ ನನಗೆ ಯಾವುದೇ ರೀತಿಯ ಸಪೋರ್ಟ್ ಆಗ್ಲಿ ರೆಸಿಸ್ಟೆನ್ಸ್ ಆಗ್ಲಿ ಕಾಣಿಸ್ತಾ ಇಲ್ಲ. ಸೊ ಆದ್ರಿಂದ ನಾನು ಟ್ರೇಡ್ ತಗೊಳ್ಳೋದಾದ್ರೆ ತಗೋಬಹುದು. ಬಟ್ ಇಲ್ಲಿ ಹೊಸದಾಗಿ ನನಗೇನಾದ್ರೂ ಗ್ರೀನ್ ಬಾರ್ ಬಂತು ಅಂದ್ರೆ ಎಕ್ಸಿಟ್ ಮಾಡ್ಬೇಕಾಗತ್ತೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಆಪ್ಷನ್ಸ್ ಅಲ್ಲಿ, ಅದು ಸ್ಟಾಕ್ ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡ್ಬೇಕಾದ್ರೆ ನೀವು ಇದನ್ನ ನೋಡ್ಕೊಂಡೆ ಟ್ರೇಡ್ ಮಾಡ್ಬೇಕು. ಯಾವುದು? ಸ್ಟಾಕ್ ನೋಡ್ಕೊಂಡು ಟ್ರೇಡ್ ಮಾಡ್ಬೇಕು, ಆಪ್ಷನ್ ನೋಡ್ಕೊಂಡು ಟ್ರೇಡ್ ಮಾಡಬಾರ್ದು. ಯಾಕಂದ್ರೆ ಅಲ್ಲಿ ಅಷ್ಟೊಂದು ಲಿಕ್ವಿಡಿಟಿ ಇರಲ್ಲ. ಇದೇ ಇಂಪಾರ್ಟೆಂಟ್. ಇದನ್ನ ನೋಡ್ಕೊಂಡೆ ಟ್ರೇಡ್ ತಗೋಬೇಕು. ಇಲ್ಲಿ ನಿಮಗೆ ಆಪರ್ಚುನಿಟಿ ಸದ್ಯಕ್ಕಂತೂ ಸೆಲ್ ಸೈಡೇ ಇದೆ. ತಗೊಳ್ಳೋದಾದ್ರೆ ತಗೋಬಹುದು. ಹೊಸ ಗ್ರೀನ್ ಬಾರ್ ಇಲ್ಲಿ ಕ್ರಿಯೇಟ್ ಆಗೋವರೆಗೂ ನಿಮಗೆ ಆಪರ್ಚುನಿಟಿ ಇರುತ್ತೆ. ನೋಡಿ, ಯೂಶಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಯಾವ ಸ್ಟಾಕ್ ಅಲ್ಲಿ ಒಂದು 2-3%, 5% ಮೂವ್ಮೆಂಟ್ ಬರುತ್ತಲ್ಲ, ಅದರಲ್ಲಿ ಆಪ್ಷನ್ ಅಲ್ಲಿ ಚೆನ್ನಾಗಿ ಮೂವ್ಮೆಂಟ್ ಸಿಗುತ್ತೆ. ಇಲ್ಲ ಅಂದ್ರೆ ಮೂವ್ಮೆಂಟೇ ಸಿಗಲ್ಲ. ಸೊ ಅದೊಂದು ನೀವು ಕ್ಲೀನ್ ಆಗಿ ನೋಡ್ಕೊಳ್ಳಿ. ಅದನ್ನ ನೋಡ್ಕೊಂಡು ಬೇಕಿದ್ರೆ ತಗೋಬಹುದು. ಈಗ ಸದ್ಯಕ್ಕಂತೂ ಅಷ್ಟೊಂದು ರಿಸ್ಕ್ ರಿವಾರ್ಡ್ ಫೇವರಬಲ್ ಆಗ್ತಾ ಇಲ್ಲ. ನಾವ್ ಏನಿದ್ರು ಇದ್ರ ಬೇಸಿಸ್ ಮೇಲೆ ತಗೋಬೇಕಾಗತ್ತೆ. ನನಗೆ ಇಲ್ಲಿ ಹತ್ರದಲ್ಲಿ ನೋಡಿ, 1 ನಿಮಿಷದ ಟೈಮ್ ಫ್ರೇಮ್ ಅಲ್ಲೂ ನನಗೆ ಹತ್ರದಲ್ಲಿ ಯಾವ್ದು ರೆಡ್ ಬಾರ್ ಗ್ರೀನ್ ಬಾರ್ ಇಲ್ಲ. 5 ಮಿನಿಟ್ಸ್ ಅಲ್ಲೂ ಎಲ್ಲೂ ರೆಡ್ ಬಾರ್ ಗ್ರೀನ್ ಬಾರ್ ಇಲ್ಲ. ಓಕೆನಾ? ಸೊ ಆದ್ರಿಂದ ಇಲ್ಲಿ ನನಗೆ ಏನಾಗುತ್ತೆ ಅಂದ್ರೆ ಹೊಸ ರೆಡ್ ಬಾರ್ ಬಂತಲ್ಲ, ನನಗೆ ಆವಾಗ ರಿಸ್ಕ್ ರಿವಾರ್ಡ್ ಫೇವರಬಲ್ ಆಗುತ್ತೆ. ಇಲ್ಲಿ ಅದು ಬರ್ಲಿಲ್ಲ ಅಂದ್ರೆ ನನಗೆ ರಿಸ್ಕ್ ರಿವಾರ್ಡ್ ಫೇವರಬಲ್ ಆಗಲ್ಲ. ಟ್ರೇಡ್ ತಗೋಬಹುದು. ಬಟ್ ಅದು ಮಧ್ಯದಲ್ಲಿ ಏನಾದ್ರು ಗ್ರೀನ್ ಬಾರ್ ಬಂತು ಅಂದ್ರೆ ಎಕ್ಸಿಟ್ ಆಗ್ಬೇಕಾಗತ್ತೆ. ನನ್ನ ಪ್ರಕಾರ ರಿಸ್ಕ್ ರಿವಾರ್ಡ್ ಫೇವರಬಲ್ ಇಲ್ಲ ಈ ಜಾಗದಲ್ಲಿ. ಸೊ ಒಂದ್ ಅರ್ಥ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಆಗಿ ಮೇಲೆ ಬೈ 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 ಬರ್ತಿರ್ಬೇಕಾದ್ರೆ ನನಗೆ ಹೊಸ ಗ್ರೀನ್ ಬಾರ್ ಬಂತು, ಅಲ್ಲಿ ನನಗೆ ಟ್ರೇಡ್ ತಗೊಳ್ಳೋದಕ್ಕೆ ಹೊಸದಾಗಿ ಅವಕಾಶ ಇರುತ್ತೆ. ಕೆಳಗಡೆ ಸೆಲ್ ಸೈಡ್ ಬಂದಾಗ ನನಗೆ ಹೊಸ ರೆಡ್ ಬಾರ್ ಬರಬೇಕು, ಅಲ್ಲಿ ನನಗೆ ಸೆಲ್ ತಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಆಯ್ತಾ? ಸೊ ಆದ್ರಿಂದ ಕೆಲವೊಂದ್ ಕೈ ನಮ್ಗೆ ಟ್ರೇಡ್ ಮಿಸ್ ಆಗಿರುತ್ತೆ. ಮಿಸ್ ಆದ್ರೆ ಬಿಟ್ಟು ಹಾಕ್ಬಿಡಿ. ಅವತ್ತು ಟ್ರೇಡ್ ಇಲ್ಲ ಅಂದ್ರೆ ಇಲ್ಲ. ಯಾವಾಗ ಟ್ರೇಡ್ ಸಿಗುತ್ತೋ ಅವಾಗ ಟ್ರೇಡ್ ತಗೊಳ್ಳೋಣಂತೆ. ಅರ್ಜೆಂಟ್ ಅಲ್ಲಿ ಯಾವುದೇ ರೀತಿಯ ಟ್ರೇಡ್ ತಗೊಳಕ್ ಹೋಗ್ಬೇಡಿ. ಇಟ್ ವಿಲ್ ನಾಟ್ ರಿಯಲಿ ಹೆಲ್ಪ್. ಅರ್ಥ ಆಯ್ತಾ? ಕ್ಲಿಯರ್ ಇದೆಯಾ?
ಎಸ್ ಸರ್, ಫುಲ್ ಕ್ಲಿಯರ್. ಥ್ಯಾಂಕ್ ಯು ಸೋ ಮಚ್ ಸರ್. ನೋಡಿ, ಇವಾಗ ನಾನು ನಿಮ್ಗೆ ಥಿಯರಿ ಏನೇನ್ ಹೇಳ್ಕೊಡ್ಬೇಕೋ ಹೇಳ್ಕೊಟ್ಟಾಗಿದೆ, ರಿವಿಷನ್ ಒಂದ್ಸಲ ಮಾಡಿದೀನಿ. ಇದಾದ್ಮೇಲೆ ಏನಾದ್ರೂ ಡೌಟ್ ಇದ್ರೆ ನೋಡಿ, ಇನ್ನೂ ಒಂದ್ ಅರ್ಧ ಗಂಟೆ ಟೈಮ್ ಇದೆ. ನಿಮ್ದು ಏನೇನ್ ಡೌಟ್ಸ್ ಇದೆಯೋ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳಿ. ನಿಮ್ದು ಎಲ್ಲಾ ಡೌಟ್ಸ್ ಒಂದೊಂದಾಗ್ಲೇ ಕ್ಲಿಯರ್ ಮಾಡ್ತಾ ಬರ್ತೀನಿ. ಏನ್ ಡೌಟ್ ಇದೆ ಹೇಳಿ. ನಿಮ್ದು ಸ್ಪೆಸಿಫಿಕ್ ಆಗಿ ಏನಾರ ಡೌಟ್ಸ್ ಇದ್ರೆ ಹೇಳಿ, ನಿಮ್ದು ಎಲ್ಲಾ ಡೌಟ್ಸ್ ಒಂದೊಂದಾಗೆ ಕ್ಲಿಯರ್ ಮಾಡೋಣ. ಈಗ ಎಲ್ ಟ್ರೇಡ್ ತಗೋಬೇಕು, ಎಲ್ ಟ್ರೇಡ್ ತಗೋಬಾರ್ದು ಅಂತ ಅರ್ಥ ಆಗಿದೆ ಅಲ್ವಾ? ಅಂಡ್ ಯಾವಾಗ ಇದು ಟ್ರೇಡ್ ತಗೋಬೇಕಾದ್ರೆ ನಿಮ್ಗೆ ಲಿಮಿಟ್ ಆರ್ಡರ್, ಮಾರ್ಕೆಟ್ ಆರ್ಡರ್, ಬ್ರಾಕೆಟ್ ಆರ್ಡರ್ ಹೇಗ್ ಮಾಡ್ಬೇಕು ಅಂತ ಗೊತ್ತಾಗಿದೆ ಅಲ್ವಾ? ಸೊ ಇದಿಷ್ಟು ಗೊತ್ತಿದ್ರೆ ಮೆಜಾರಿಟಿ ಕೇಸಸ್ ಅಲ್ಲಿ ನಿಮ್ಗೆ ಟ್ರೇಡ್ ಮಾಡೋದಕ್ಕೆ ಕ್ಲಿಯರ್ ಇದೆ. ಓನ್ಲಿ ಥಿಂಗ್ ಇಸ್ ನಾವು ವೇಟ್ ಮಾಡ್ಬೇಕಾಗತ್ತೆ ಕೆಲವೊಂದ್ ಟೈಮ್ ಅಲ್ಲಿ ಆಪರ್ಚುನಿಟಿ ಸಿಗಕ್ಕೆ. ಆಪರ್ಚುನಿಟಿ ಸಿಕ್ಕಿದಾಗ ನಮ್ಗೆ ಟ್ರೇಡ್ ತಗೊಳಕ್ಕೆ ಅನುಕೂಲ ಆಗತ್ತೆ. ಒಂದ್ ನಿಮಿಷ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಯಾರೋ ಕೇಳಿದ್ರು ನಂಗೆ. ನಾನೊಂದ್ಸಲ ಚೆಕ್ ಮಾಡ್ಬಿಟ್ಟು ನಿಮ್ಗೆ ನೆಕ್ಸ್ಟ್ ತೋರಿಸ್ಕೊಡ್ತೀನಿ. ಇಲ್ಲೆಲ್ಲೂ ಬರ್ತಾ ಇಲ್ಲ ನಮ್ಗೆ. ಸರ್ ಈಗ 10 ಮಂತ್ಸ್ಗೆ ಎಕ್ಸ್ಟೆನ್ಷನ್ಗೆ ಹೇಳಿದ್ದೆಲ್ಲ ಸರ್, ಇನ್ನ ಟೈಮ್ ಎಷ್ಟು ಕೊಡ್ತೀರಾ ಸರ್ ಅದನ್ನ ಪೇ ಮಾಡಕ್ಕೆ? ಇನ್ನೂ ಸ್ವಲ್ಪ ಟೈಮ್ ಸಿಗ್ಬೋದಾ ಸರ್ ಅದಕ್ಕೆ? ಸರ್ ಇವತ್ತು ಮಾಡ್ಬೇಕು ಸರ್, ಇವತ್ತಿಗೆ ಅದಿರೋದು ಹಾ ಆಪ್ಷನ್. ಸರ್, ನಾನು ನಿಮ್ಗೆ ಹೇಳದ್ನಲ್ಲ, ನಿಮ್ಗೆ ಒಂದ್ ನಿಮಿಷ ಎಲ್ಲೋ ಇದ್ದದು. ಹಾ, ಟೈಮ್ ಕೂಡ ಚೆನ್ನಾಗಿ ಸರ್. ಇಲ್ಲೇ ಇದಿದೆ ನೋಡಿ. ನಿಮ್ಗೆ ಹೌದು ಸರ್, ನೋಡಿದೆ. ಇರೋದು 2 months ಗೆ ನೀವು ಪೇ ಮಾಡಿರೋದು 2499. ಸಾರಿ, 2999. ಪ್ಲಸ್ GST ಪೇ ಮಾಡಿದೀರಾ. ಎಸ್ ಸರ್. ಆಕ್ಚುಯಲ್ ಆಗಿ ನೀವು ಪೇ ಮಾಡಿರೋದು 1499 ಪ್ಲಸ್ GST ಪೇ ಮಾಡಿದ್ದೀರಾ ಪರ್ ಮಂತ್ ಲೆಕ್ಕದಲ್ಲಿ. ಎಸ್ ಸರ್. ಸೊ ಇದ್ರ ಲೆಕ್ಕದಲ್ಲಿ 10 ತಿಂಗಳ ನೀವು ಕೊಡ್ಬೇಕು ಅಂದ್ರೆ ಆಲ್ಮೋಸ್ಟ್ ನೀವು 14,999 ಪೇ ಮಾಡ್ತೀರಾ. ಸೊ Yes, sir. 14,999 ಪೇ ಮಾಡೋ ಅಗತ್ಯ ಇಲ್ಲ. ನಾವು ನಿಮಗೆ ಕೊಡ್ತಾ ಇರೋದು ಅಟ್ 7,999 ಪ್ಲಸ್ GST. ಎಸ್ ಸರ್. ಇಷ್ಟಕ್ಕೆ ನಿಮ್ಗೆ ಸಿಗ್ತಾ ಇದೆ ಫಾರ್ 12 ಮಂತ್ಸ್ಗೆ ನಿಮ್ಗೆ ಪೂರ್ತಿ ಆಕ್ಸೆಸ್ ನಿಮ್ಗೆ ಈ ಜಾಗದಲ್ಲಿ ಸಿಗ್ತಾ ಇದೆ. ಇಲ್ಲ, 5,000 ಪ್ಲಸ್ GST ಸರ್. ಹೌದು ಸರ್, 6,000. ಆಲ್ರೆಡಿ 2,999 ಪೇ ಮಾಡಿದಿರಲ್ಲ, ಇದನ್ನ ಓ. ಮೈನಸ್ ಮಾಡಿ ನೀವು ಪೇ ಮಾಡ್ಬೇಕಾಗಿರೋದು ಬರೀ 5,000 ಪ್ಲಸ್ GST, ವಿಚ್ Okay, ವಿಲ್ ಕಮ್ ಟು 5,900. ಇದನ್ನ ಪೇ ಮಾಡಿದ್ರೆ ನೀವುಗೆ 1 year ಆಕ್ಸೆಸ್ ಕೊಡ್ತೀವಿ. ಸೊ ಏನ್ ಮಾಡಿ ಅಂದ್ರೆ ಇಲ್ಲೇ ನಿಮ್ಗೆ Yes, sir. ಬೈ Link ಬಟನ್ open ಇದೆಯಲ್ಲ, ಆಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ Link ಲಿಂಕ್ open ಇದೆ, ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ರಿಜಿಸ್ಟರ್ ಮಾಡ್ಬೇಡಿ, ನನ್ಗೆ ಆ ಸ್ಕ್ರೀನ್ ಶಾಟ್ ಅನ್ನ ಕಳಿಸ್ಕೊಡಿ. ನಿಮ್ಗೆ 1 yearಗೆ ಅಪ್ಗ್ರೇಡೇಷನ್ ನಾನು ಮಾಡಿಸ್ಕೊಡ್ತೀನಿ. 5,900 ಪೇ ಮಾಡ್ಬೇಕಾಗತ್ತೆ ಸರ್. ಸೊ ನೀವು ಆಲ್ರೆಡಿ ಟೈಮ್ ಪೇ ಸಿಗ್ಬೋದಾ ಅಂತ? ಮಾಡಿರೋದ್ರಿಂದ ಸ್ವಲ್ಪ ಟೈಮ್ 2,999 ಸಿಗ್ಬೋದಾ ಅಂತ ಸರ್? ಲಿಂಕ್ ಬಂದಿಲ್ಲ. ಓಕೆ, ಒಂದ್ ಕೆಲಸ ಮಾಡ್ತೀನಿ, ಲಿಂಕ್ ಅನ್ನ ನಾನು ಗ್ರೂಪ್ ಅಲ್ಲೇ ಕಳಿಸ್ತೀನಿ ತಡೀರಿ ಒಂದ್ ನಿಮಿಷ. ಇದ್ಯಾರು ಸ್ವಿಂಗ್ ಟ್ರೇಡ್? ಅವರೇ ಸ್ವಿಂಗ್ ಟ್ರೇಡ್ ಮಾಡಿದ್ವಲ್ಲ, ಯಾವ್ದದು ಸ್ವಿಂಗ್ ಟ್ರೇಡ್ ಬಗ್ಗೆ ಹೇಳ್ತಾ ಇದ್ದೀರಾ?
ಅದೇ ಸರ್ HSC ಅಲ್ಲಿ ನಾನು ಸ್ವಿಂಗ್ ಟ್ರೇಡ್ ಕೇಳಿದ್ದೆ. 1 ಡೇ ಟೈಮ್ ಫ್ರೇಮ್ ತಗೊಬೇಕು, 30 ಮಿನಿಟ್ಸ್ ಹಾಕೊಬೇಕಲ್ಲ ಸರ್? ಹಾ 30 ಮಿನಿಟ್ಸ್ ತಗೋಬಹುದು, 1 ಅವರ್ ತಗೋಬಹುದು. ಓಕೆ ಓಕೆ. ಬಟ್ ಏನಂದ್ರೆ ಅದು ನೀವು ನೋಡ್ಕೋಬೇಕು. ಇವಾಗ ಸ್ವಿಂಗ್ ಟ್ರೇಡ್ ತಗೋಬೇಕು ಅಂದ್ರೆ ಫಸ್ಟ್ ಅಲ್ಲಿ ಬಂದಿರ್ಬೇಕು ನಿಮಗೆ. ಹಂಗೆ ರಿಸ್ಕ್ ರಿವಾರ್ಡೇ ಮೋಸ್ಟ್ ಇಂಪಾರ್ಟೆಂಟ್ ಅಲ್ಲಿ. ಒಂದ್ ಹಾ ನಿಮಿಷ, ಓಕೆ ಓಕೆ. ಇಲ್ಲಿ ನಿಮ್ಗೆ ಇದನ್ನ ಕಳಿಸ್ತಾ ಇದೀನಿ. ಜಸ್ಟ್ ಪೇಮೆಂಟ್ ಲಿಂಕ್ ಕಳ್ಸಿದೀನಿ ನೋಡಿ. ಮಲ್ಲಿಕಾರ್ಜುನ್ ಅವರೇ ಕಳ್ಸಿದೀನಿ ನೋಡಿ. ಲಿಂಕ್ ಇದ್ರಲ್ಲೇ ಇದೆ. ಇನ್ಫ್ಯಾಕ್ಟ್ ನಿಮ್ಮ ಇದಿದೆಯಲ್ಲ, ಇದ್ರಲ್ಲೇ ಇದೆ. ಸ್ಟ್ರಾಟಜಿಯಲ್ಲೇ ಲಾಸ್ಟ್ ಅಲ್ಲಿ ಐತೆ ಸರ್ ಅದು. ಏನ್ ಸರ್? ಸ್ಟ್ರಾಟಜಿಯಲ್ಲೇ ಲಾಸ್ಟ್ ಅಲ್ಲಿ ಐತೆ ಲಾಸ್ಟ್ ಸರ್. ಅಲ್ಲೇ ಇದೆ, ಬಟ್ ನಾನು ನಿಮ್ಗೆ ಹಂಗೆ ಕಳ್ಸಿದ್ದೀನಿ. ಸೊ ಯಾರ್ಯಾರು ಮಾಡಿದ್ದೀರಾ ನನಗೆ ಅದು ಲಿಂಕ್ ಇದನ್ನ ಕಳಿಸ್ಬಿಡಿ. ಏನಾರ ಡೌಟ್ಸ್ ಇದ್ರೆ ಹೇಳಿ. ನಿಮ್ದು ಏನೇನ್ ಡೌಟ್ಸ್ ಇದೆಯೋ ಅದನ್ನ ಹಂಗೆ ಒಂದೊಂದಾಗಿ ಕ್ಲಾರಿಫೈ ಮಾಡ್ತಾ ಬರೋಣ. ಆಫ್ಲೈನ್ ಕ್ಲಾಸಸ್, ರಂಜಿತ್ ಅವರೇ, ಆಫ್ಲೈನ್ ಕ್ಲಾಸಸ್ ಅಲ್ಲಿ ಇದು 1 ಮಂತ್ ಕ್ಲಾಸ್ ಇರುತ್ತೆ. 1 ಮಂತ್ ನಿಮ್ಗೆ ಬೇಸಿಕ್ಸ್ ಇಂದ ಅಡ್ವಾನ್ಸ್ ಕ್ಲಾಸಸ್ ಎಲ್ಲ ಹೇಳ್ಕೊಡ್ತೀವಿ, ಅಡ್ವಾನ್ಸ್ ಎಲ್ಲ ಟ್ರೈನಿಂಗ್ ಕೊಡ್ತೀವಿ. ಅಂಡ್ 1 ತಿಂಗಳು ಥಿಯರಿ ಇರುತ್ತೆ, ಸ್ಯಾಟರ್ಡೆ ಸಂಡೇ ಥಿಯರಿ. ಅಂಡ್ ಮಂಡೇ ಟು ಫ್ರೈಡೆ ಪ್ರಾಕ್ಟಿಕಲ್ಸ್ ಇರುತ್ತೆ. ಪ್ರಾಕ್ಟಿಕಲ್ಸ್ ನಿಮ್ಗೆ ಲೈಫ್ ಟೈಮ್ ಆಕ್ಸೆಸ್ ಇರುತ್ತೆ. ಸೊ ನೀವೇನ್ ಮಾಡ್ಬೋದು ಅಂದ್ರೆ, ನೀವು ಇದು ನಿಮ್ದು ಥಿಯರಿ ಮುಗಿದ ಮೇಲೂ ಪ್ರಾಕ್ಟಿಕಲ್ಸ್ ಅಟೆಂಡ್ ಮಾಡ್ಬೋದು. ಯಾಕಂದ್ರೆ ನಿಮ್ಗೆ ನೀಟಾಗಿ ಅರ್ಥ ಆಗ್ಲಿ ಅಂತ ನಾವು ಅದನ್ನ ಇದ್ ಮಾಡ್ತೀವಿ. ಸೊ ಲೈವ್ ಮಾರ್ಕೆಟ್ ಅಲ್ಲಿ ಆಪರ್ಚುನಿಟೀಸ್ ಇದ್ರೆ ನಾವು ಅಲ್ಲೇ ಟ್ರೇಡ್ ಮಾಡೋದು ಎಲ್ಲ ಮಾಡ್ತೀವಿ. ಸೊ ಅದು ನಮ್ಮ ಆಫ್ಲೈನ್ ಕ್ಲಾಸ್ ಅಲ್ಲಿ. ಅದರಲ್ಲಿ ಬೇಸಿಕ್ಸ್ ಇಂದ ಅಡ್ವಾನ್ಸ್ ಎಲ್ಲ ಕವರ್ ಆಗುತ್ತೆ. ಫ್ಯೂಚರ್ಸ್ ಆಪ್ಷನ್ಸ್ ಇಲ್ಲಿ ನಿಮ್ಗೆ ಜಾಸ್ತಿ ಹೇಳ್ಕೊಟ್ಟಿಲ್ಲ. ನಿಮ್ಗೆ ಸಾಫ್ಟ್ವೇರ್ ಯೂಸ್ ಮಾಡಕ್ ಎಷ್ಟು ಬೇಕೋ ಅಷ್ಟು ಹೇಳ್ಕೊಟ್ಟಿದೀವಿ. ಸೊ ಅಲ್ಲಿ ಡೀಟೇಲ್ ಆಗಿ ಕವರ್ ಆಗುತ್ತೆ. ಸ್ಯಾಟರ್ಡೆ ನಿಮ್ಗೆ 2 ಬ್ಯಾಚ್ ಇದೆ. ಸ್ಯಾಟರ್ಡೆ ಬೆಳಗ್ಗೆ 10 ಗಂಟೆಯಿಂದ 2 ಗಂಟೆ ಒಂದ್ ಬ್ಯಾಚ್ ಇದೆ. 3 ಗಂಟೆಯಿಂದ 7 ಗಂಟೆ ಇನ್ನೊಂದು ಬ್ಯಾಚ್ ಇದೆ. ಸೊ ಈಗ ಹೊಸ ಬ್ಯಾಚು ನಾಳೆಯಿಂದ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತದೆ. ಸರ್ ಫೀಸ್ ಅದು 17,000 ಪ್ಲಸ್ GST ಇದೆ. 17,000 ಪ್ಲಸ್ GST ಇರುತ್ತೆ. ನೀವು ಆ ಕೋರ್ಸ್ ಜಾಯಿನ್ ಆಗ್ಬೇಕು ಅಂದ್ರೆ ಏನಂದ್ರೆ ಬಿಗ್ಗೆಸ್ಟ್ ಅಡ್ವಾಂಟೇಜು ಅದರಲ್ಲಿ ಲೈಫ್ ಟೈಮ್ ನಿಮ್ಗೆ ಇದ್ರದ್ದು ಏನೋ ಪ್ರಾಕ್ಟಿಕಲ್ ಕ್ಲಾಸಸ್ದು ಇರುತ್ತೆ. ಸೊ ನೀವು ಯಾವಾಗ ಬೇಕಾದ್ರೂ ಬರ್ಬೋದು. ನಿಮ್ಗೆ ಎಲ್ಲಿವರೆಗೂ ನೀವು ಕಾನ್ಫಿಡೆಂಟ್ ಆಗಲ್ಲ ಅಲ್ಲಿವರೆಗೂ ಅಟೆಂಡ್ ಆಗ್ಬೋದು. ಅಲ್ಲಿ ಕೆಲವೊಂದೆಲ್ಲ ಬೇರೆ ಇಂಪಾರ್ಟೆಂಟ್ ಡೀಟೇಲ್ಸ್ ಎಲ್ಲ ಶೇರ್ ಮಾಡ್ತಾ ಇರ್ತೀವಿ. ಸೊ ಅದ್ರದ್ದು ಅದು ಕಂಪ್ಲೀಟ್ ಆಗಿ ನಿಮ್ಗೆ ಏನ್ ಹೇಳಿ, ಯಾರು ಟ್ರೇಡಿಂಗ್ ಬಗ್ಗೆ ಏನು ಗೊತ್ತಿಲ್ಲ ಅಲ್ವಾ, ಅಲ್ಲಿ ನಿಮ್ಗೆ ಇಂಟ್ರಾಡೇ ಟ್ರೇಡಿಂಗು, ಸ್ವಿಂಗ್ ಟ್ರೇಡಿಂಗು, ಅದ್ರ ಜೊತೆಗೆ ಪೊಸಿಷನಲ್ ಟ್ರೇಡಿಂಗು, ಇನ್ವೆಸ್ಟ್ಮೆಂಟ್ಸ್ ಮಾಡೋದಾಗ್ಲಿ, ಆಪ್ಷನ್ಸ್ ಅಲ್ಲಿ ನಿಮ್ಗೆ ಇಲ್ಲಿ ಬರೀ ಆಪ್ಷನ್ಸ್ ಬೈಯಿಂಗ್ ಮಾತ್ರ ತೋರಿಸ್ಕೊಟ್ಟಿದೀವಿ. ಅಲ್ಲಿ ಆಪ್ಷನ್ ಹೆಡ್ಜಿಂಗ್ ಎಲ್ಲ ತೋರಿಸ್ಕೊಡ್ತೀವಿ. ಸೊ ಇಂಡಿಕೇಟರ್ ಬರುತ್ತೆ ಸರ್, ಇಂಡಿಕೇಟರ್ಸ್ ಎಲ್ಲ ಬರುತ್ತೆ ಸರ್. ಇಂಡಿಕೇಟರ್ಸ್, ಪ್ಯಾಟ್ರನ್ಸ್ ಎಲ್ಲ ಬರುತ್ತೆ ನೋಡಿ. ಆಸ್ ಆಫ್ ನೌ ಮಾರ್ಕೆಟ್ ಡೌನೇ ಇದೆ. ಪ್ರಾಬಬ್ಲಿ ಇದು ಇಲ್ಲಿ ತನಕ ಬಂದ್ರು ಬರ್ಬೋದು. 800, 850 ಬರೋ ಸಾಧ್ಯತೆ ಇದೆ. ಓಕೆನಾ? ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಆಸ್ ಆಫ್ ನೌ ಇಟ್ ಇಸ್ ಸ್ಟಿಲ್ ಡೌನ್. ಅಂಡ್ ಎಲ್ಲಿವರೆಗೂ ಅದು ಡೌನ್ ಇದೆ ಅಲ್ಲಿವರೆಗೂ ಡೌನೇ. ಇದೇನಾಗುತ್ತೆ ಅಂದ್ರೆ ಇಲ್ಲ, ಇಲ್ಲಿ ಈ ಜಾಗದಲ್ಲಿ ಸೈಡ್ ವೇಸ್ ಆಗ್ಬೇಕಿದು. ಸೈಡ್ ವೇಸ್ ಆಗಿ ಇದನ್ನ ಬ್ರೇಕ್ ಮಾಡಿ ಇದ್ರ ಮೇಲ್ ಹೋದ್ರೆ ಬೈ ಬರುತ್ತೆ. ಅಲ್ಲಿವರೆಗೂ ಬೈ ಬರಲ್ಲ. ಸ್ಟ್ರಾಟಜೀಸು ಇರುತ್ತೆ ಸರ್, ಸ್ಟ್ರಾಟಜೀಸು ಇರುತ್ತೆ. ಸ್ಟ್ರಾಟಜೀಸು ಇಲ್ಲಿ ನಿಮಗೆ ಬರೀ ಸಾಫ್ಟ್ವೇರ್ ಮುಖಾಂತರ ಏನ್ ಮಾಡಿದೀವಿ ಅದನ್ನ ಹೇಳ್ಕೊಟ್ಟಿದೀವಿ. ಅದರಲ್ಲಿ ಬೇರೆದು ಎಲ್ಲ ಬರುತ್ತೆ.
ಓಕೆ, ಇದು ಸಾಫ್ಟ್ವೇರ್ ಎಲ್ಲರಿಗೂ ಕ್ಲಿಯರ್ ಇದೆಯಾ? ಸಾಫ್ಟ್ವೇರ್ ಅಲ್ಲಿ ಏನು ಡೌಟ್ಸ್ ಇಲ್ವಾ? ಸಾಫ್ಟ್ವೇರ್ ಅಲ್ಲಿ ಏನು ಡೌಟ್ಸ್ ಇಲ್ಲ ಅಂದ್ರೆ ನಿಮ್ಗೆ ಯಾವ್ದ್ಯಾವ್ದು ಆಕ್ಚುಲಿ ಯಾರ್ಯಾರಿಗೆ ಆಕ್ಚುಲಿ 1 ಇಯರ್ಗೆ ಅಪ್ಗ್ರೇಡ್ ಮಾಡಕ್ ಇಂಟ್ರೆಸ್ಟ್ ಇದೆ, ನೀವು ಈ ಆಪರ್ಚುನಿಟಿ ತಗೊಂಡು ನೀವು ಬರೀ ಈಗ 5900 ಪೇ ಮಾಡ್ಬಿಟ್ರೆ ನಿಮ್ಗೆ ಅಪ್ಗ್ರೇಡ್ ಆಗ್ಬಿಡುತ್ತೆ. ಸೊ ಹಲೋ ಹೇಳಿ ವಿಜಯ್ ಕುಮಾರ್. ಸರ್, ಇದು ಡೇ ಇದಕ್ಕೆ ಉಪಯೋಗಿಸಿಗೆ ಯಾವ ತರ ಏನ್ ಸರ್ ಡೇ ಅಂದ್ರೆ? ಡೈಲಿ ಇದಕ್ಕೆ ಟೈಮ್ ಫ್ರೇಮ್ಗೆ ಹಾ, ಸಾಫ್ಟ್ವೇರ್ ಯಾವ ತರ ಅಪ್ಲೈ ಆಗುತ್ತೆ ಅಂತ? ಡೈಲಿ ಟೈಮ್ ಫ್ರೇಮ್ ನೀವು ಯೂಸ್ ಮಾಡಿದ್ರೆ ಅದು ಪೊಸಿಷನಲ್ ಟ್ರೇಡ್ ಮಾಡೋದಕ್ಕೆ ಸರ್. ಹೌದು. ಹಾ, ಪೊಸಿಷನಲ್ ಪೊಸಿಷನಲ್ ಅಂದ್ರೆ ಅಟ್ಲೀಸ್ಟ್ 3 days ಅಥವಾ ಅದು 1 ಸ್ವಿಂಗ್ week ಟ್ರೇಡ್ ಈ ಆಗುತ್ತೆ. ತರ. 3 days 5 days ಎಲ್ಲ ಸ್ವಿಂಗ್ ಟ್ರೇಡ್. ಅದಕ್ಕೆ ಹೌದು. ಟೈಮ್ ಫ್ರೇಮ್ ಯೂಸ್ ಮಾಡ್ತೀರಾ. ಯಾವುದು? ಪೊಸಿಷನಲ್ ಅಂದ್ರೆ ಯೂಶಲಿ ಒಂದ್ 10 ದಿವಸ 15 ದಿವಸ 1 ತಿಂಗಳು 3 ತಿಂಗಳು ಅವೆಲ್ಲ ಇರುತ್ತಲ್ಲ, ಅದು ಪೊಸಿಷನ್. ಹಾ, ಓಕೆ. ಈಗ ಸ್ವಿಂಗ್ ಟ್ರೇಡ್ ಅಂದ್ರೆ ಯಾವ ಟೈಮ್ ಫ್ರೇಮ್ ಒಳ್ಳೇದು? ಸರ್ ಸ್ವಿಂಗ್ ಟ್ರೇಡ್ ಅಂದ್ರೆ ಅದೇ 3 to 5 days ಸ್ವಿಂಗ್ ಟ್ರೇಡ್. ಬಟ್ ಫಸ್ಟ್ ಅದಕ್ಕೆ ನಾನು ಹೇಳ್ತಾ ಇರೋದು, ಸ್ವಿಂಗ್ ಟ್ರೇಡ್ ಮಾಡ್ಬೇಕಾದ್ರೂ ಫಸ್ಟ್ 1 day ಟೈಮ್ ಫ್ರೇಮ್ ಅಲ್ಲಿ ನೋಡ್ಕೊಳ್ಳಿ. 1 day ಓಕೆ. ಅಲ್ಲಿ ನನಗೆ ಬೈ ಸೈಡ್ ಅಲ್ಲಿ ಇದ್ದೆ ಅಂದ್ರಾಗ ನೀವು ಸ್ವಿಂಗ್ ಟ್ರೇಡ್ ಮೇಲೆ ಫೋಕಸ್ ಮಾಡಿ. ಇಲ್ಲ ಅಂದ್ರೆ ಆಕ್ಚುಲಿ ನೋಡಿ, ಸ್ವಿಂಗ್ ಟ್ರೇಡ್ ಅಲ್ಲಿ ನೀವು ಅಲ್ಲ, ಮಾಡೋದಲ್ಲ. ಈಗ ಚಾರ್ಟ್ ಸ್ವಿಂಗ್ ಟ್ರೇಡ್ ಗೆ 1 day ನೀವು 2-3 days ಯಾವ ಟೈಮ್ ಫ್ರೇಮ್ ಒಳ್ಳೆ ಇದು ರಿಸಲ್ಟ್ ಕೊಡುತ್ತೆ ಅಂತ? ಇದ್ರೆ 1 hour ಟೈಮ್ ಫ್ರೇಮೇ ಬೇಕು ಸರ್ ನಿಮ್ಗೆ. 1 hour ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತೀರಾ? 1 hour ಬೇಕು. ಸೊ 1 hour ಓಕೆ ಸರ್. ಟೈಮ್ ಅಲ್ಲಿ ನೀವು ನೋಡ್ತೀರಾ 1 hour ಟೈಮ್ ಫ್ರೇಮ್ ಅಲ್ಲಿ ಎಲ್ಲಿ ಬರ್ತಾ ಇದೆ. 1 hour ಟೈಮ್ ಅಲ್ಲಿ ನಿಮಗೆ ಸಪೋರ್ಟ್ ಲೆವೆಲ್ ಅಲ್ಲಿ ಇದೆಯಾ? ಓಕೆ. ಸಪೋರ್ಟ್ ಲೆವೆಲ್ ಅಲ್ಲಿ ಇದ್ರೆ ಅಲ್ಲಿ ಟ್ರೇಡ್ ತಗೋಬಹುದು. ನೋಡಿ, ಇಲ್ಲಿ ಇಂಡಸ್ ಟವರ್ಸ್ ಅಲ್ಲಿ ಇಲ್ಲಿ 1 hour ಟೈಮ್ ಫ್ರೇಮ್ ಅಲ್ಲಿ ಸಪೋರ್ಟ್ ಲೆವೆಲ್ ಅಲ್ಲಿ ಇದೆ. ಬಟ್ ಇದು ಟ್ರೇಡ್ ತಗೋಬೇಕಾ ಬೇಡವಾ ಅನ್ನೋದಕ್ಕೆ ನೋಡೋದಕ್ಕೆ 1 day ಟೈಮ್ ಫ್ರೇಮ್ ಅಲ್ಲೂ ನೋಡ್ತೀವಿ ಏನಾಗ್ತಾ ಇದೆ. 1 day ಟೈಮ್ ಫ್ರೇಮ್ ಅಲ್ಲಿ 1 day ಟೈಮ್ ಫ್ರೇಮ್ ಅಲ್ಲಿ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ನೋಡಿ, ಸ್ವಿಂಗ್ ಟ್ರೇಡ್ ತಗೋತೀರಾ. ಬಟ್ ಪ್ರಾಬ್ಲಮ್ ಏನಾಗ್ತಾ ಇದೆ ನೋಡಿ, ಇಲ್ಲಿ ಮೇಲ್ಗಡೆ ರೆಸಿಸ್ಟೆನ್ಸ್ ಇದೆ, ಇಲ್ಲಿ ಕೆಳಗಡೆ ಸಪೋರ್ಟ್ ಇದೆ. ಸೊ ಸಪೋರ್ಟ್ ಹತ್ರ ಬಂದಾಗ ಎಂಟ್ರಿ ಒಳ್ಳೇದು ಅಂತೀರಾ? ಹೌದು, ಇದು ಹತ್ರ ಇದ್ದಾಗ ನನಗೆ ರಿಸ್ಕ್ ಫ್ಯಾಕ್ಟರ್ ಕಮ್ಮಿ ಇರುತ್ತೆ. ಇಲ್ಲಿ ಏನಾಗಿದೆ ಅಂದ್ರೆ 1 hour ಟೈಮ್ ಫ್ರೇಮ್ ಅಲ್ಲಿ ಏನೋ ಇದೆ, ಇದೇನೋ ಬ್ರೇಕ್ ಆಗ್ಬಿಟ್ರೆ ಮತ್ತೆ ಇಲ್ಲಿ ತನಕ ಕೆಳಗಡೆ ಬಂದ್ಬಿಡುತ್ತೆ. ಓಕೆ. ಸೊ ಆದ್ರಿಂದ ನನಗೆ ಇಲ್ಲಿ ಅಷ್ಟು ರಿಸ್ಕ್ ಫ್ಯಾಕ್ಟರ್, ರಿಸ್ಕ್ ರಿವಾರ್ಡ್ ಅಷ್ಟು ಫೇವರಬಲ್ ಇರಲ್ಲ. ಸೊ ನಾನು ಎರಡು ಕಡೆ ನನಗೆ ಚೆನ್ನಾಗಿರ್ಬೇಕು, 1 day ಮತ್ತೆ 1 hour ಎರಡು ಚೆನ್ನಾಗಿದ್ರೆ ಟ್ರೇಡ್ ತಗೊಳ್ಳೋದ್ರ ಮೇಲೆ ಫೋಕಸ್ ಮಾಡ್ಬೋದು. ಇಲ್ಲ ಅಂದ್ರೆ ಬೆಟರ್ ಟು ವೇಟ್. ಸ್ಟಾಕ್ ಪಿಕ್ಕಿಂಗ್ ಕರೆಕ್ಟ್ ಆಗಿ ಆಗ್ಬೇಕು. ಸ್ಟಾಕ್ ಪಿಕ್ಕಿಂಗ್ ಕರೆಕ್ಟ್ ಆಗ್ಲಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ಸ್ಟಾಕ್ ಪಿಕ್ಕಿಂಗ್ ಗೆ ಸ್ವಲ್ಪ ಏನಾದ್ರು ಐಡಿಯಾ ಕೊಡ್ತೀರಾ? ಸ್ಟಾಕ್ ಪಿಕ್ಕಿಂಗ್ ಗೆ ನೀವು ಸ್ಟಾಕ್ ತಗೋಬೇಕು ಅಂದ್ರೆ ನೋಡಿ, ಇಲ್ಲಿ ಓಕೆ, ಹಿಂಡಾಲ್ಕೋ ಅಲ್ಲಿ ಅಲ್ಲ, ಆತರ ಅಲ್ಲ, ಇದು ಬೇರೆ ಸ್ಕ್ರೀನರ್ ಈ ತರ ಉಪಯೋಗಿಸಿ ಸೆಲೆಕ್ಟ್ ಮಾಡ್ತಾರಲ್ಲ, ಆತರ ಏನಾದ್ರು? ಸ್ಕ್ರೀನರ್ ಕೊಡ್ತೀನಿ, ಆ ಸ್ಕ್ರೀನರ್ ಯೂಸ್ ಮಾಡ್ಕೊಳ್ಳಿ ಬೇಕಿದ್ರೆ. ಒನ್ ಟೈಮ್ ಫ್ರೇಮ್ ಐಡಿಯಲ್ ಆಗುತ್ತೆ. ಅಂದ್ರೆ ಪ್ರೀವಿಯಸ್ ಮಂತ್ ಲೋ ವಿಲ್ ಬಿ ಮಚ್ ಬೆಟರ್. ನಾನು ನಿಮ್ಗೆ ಅದು ಒಂದು ಸ್ಕ್ರೀನರ್ ಕಳಿಸ್ತೀನಿ. ಬಟ್ ಅದು ಸ್ಕ್ರೀನರ್ ಏನಿದೆಯಲ್ಲ ಸರ್, ಅದು ಚಾಲೆಂಜ್ ಏನು ಅಂದ್ರೆ ನಿಮ್ಗೆ ಇದಕ್ ಮಾತ್ರ ವರ್ಕ್ ಆಗುತ್ತೆ. ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಅಲ್ಲಿ ವರ್ಕ್ ಆಗುತ್ತೆ. ಯಾಕಂದ್ರೆ ಅದರಲ್ಲಿ ಅದು ಏನ್ ಹೇಳ್ತೀರಾ, ಅದು ಸ್ವಲ್ಪ ಹೆವಿ ಲೋಡ್ ಇದೆ. 1 second ಮಲ್ಲಿಕಾರ್ಜುನ ಪೇಮೆಂಟ್ ಆಗ್ತಾ ಇಲ್ವಾ? ಅಲ್ಲೇ ಆಪರ್ಚುನಿಟಿ ಅಲ್ಲೇ ಬೇರೆದಿರುತ್ತೆ ನೋಡಿ ಸರ್, ಅಲ್ಲೇ ಲಿಂಕ್ಗಳು ಬೇರೆದಿರುತ್ತೆ. ಇಲ್ಲ, ಒಂದ್ ಕೆಲಸ ಮಾಡಿ, ನಿಮ್ಗೆ ನಮ್ ಟೀಮ್ ಅವ್ರಿಗೆ ಕಾಲ್ ಮಾಡಿಬಿಟ್ಟು ನಿಮ್ಗೆ ಹೊಸ ಲಿಂಕ್ ಕಳಿಸ್ಕೊಡಿಸ್ತೀನಿ. ಓಕೆನಾ? ನಿಮ್ಗೆ ಬೇರೆ ಲಿಂಕ್ ಅನ್ನ ಕಳ್ಸಕ್ ಹೇಳ್ತೀನಿ. ಇಲ್ಲ, ಇನ್ನೊಂದ್ಸಲ ಟ್ರೈ ಮಾಡಿ ನೋಡಿ. ಅದು ಒಂದೊಂದ್ಸಲ ಸಾಫ್ಟ್ವೇರ್ ಏನಾರ ಇದು ಸರ್ವರ್ ಏನಾರು ಲೋಡ್ ಆಗಕ್ಕೆ ಪ್ರಾಬ್ಲಮ್ ಇದ್ರೆ ಆಗಿರುತ್ತೆ. ಇನ್ನೊಂದ್ಸಲ ಟ್ರೈ ಮಾಡಿ. ಮತ್ತೆ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ ಅಲ್ಲಿ ಪೇಮೆಂಟ್ ಮೆಥಡ್ಸ್ ಅಲ್ಲಿ ಬೇರೆ ಬೇರೆ ಮೆಥಡ್ಸ್ ಇರುತ್ತಲ್ಲ ಸರ್, ಅದು ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು. ಆ ಪೇಮೆಂಟ್ ಮೆಥಡ್ ಅಲ್ಲೇ ನಿಮ್ಗೆ ಅಲ್ಲಿ ಪೇಟಿಎಂ ಕಾರ್ಡ್ ಎಲ್ಲ ಕೊಟ್ಬಿಡುತ್ತೆ ನೋಡಿ. ನೀವು ಅಲ್ಲಿ ಕ್ಲಿಕ್ ಮಾಡಿದಾಗ
ಆ ರೇಸರ್ ಪೇ ಅಲ್ಲಿ ನೀವು ಡೀಟೇಲ್ಸ್ ಕೊಡ್ತಿರಲ್ಲ, ಆ ಡೀಟೇಲ್ಸ್ ಕೊಟ್ಟಾಗ ಅದು ಆಟೋಮೆಟಿಕ್ ಆಗಿ ಪೇಮೆಂಟ್ ಮೆಥಡ್ಸ್ ಮಲ್ಟಿಪಲ್ ಮೆಥಡ್ಸ್ ಕೊಡುತ್ತೆ. ಅದ್ರಲ್ಲೇ ಬೇರೆ ಟ್ರೈ ಮಾಡಿ ನೋಡಿ. ಇನ್ನೂ ಪ್ರಾಬ್ಲಮ್ ಆದ್ರೆ ನಾನು ಬೇಕಿದ್ರೆ ಸಪರೇಟ್ ಲಿಂಕ್ ಅನ್ನ ಕಳ್ಸಕ್ ಹೇಳ್ತೀನಿ, ಆ ಸಪರೇಟ್ ಲಿಂಕ್ ಅನ್ನ ಯೂಸ್ ಮಾಡ್ಕೋಬಹುದು. ಒಂದ್ ನಿಮಿಷ, ನಿಮಗೆ ಇದು ಕೇಳಿದ್ರಲ್ಲ, ಒಂದು ಶೇರ್ ಮಾಡ್ತೀನಿ ತಡೀರಿ. JSW ಎನರ್ಜಿನಾ? JSW ಎನರ್ಜಿ. ಸೇಮ್ ಚಾಲೆಂಜ್ ನೋಡಿ. ಈ ಜಾಗದಲ್ಲಿ ನಿಮ್ ತಗೊಂಡಿದ್ರೆ ರಿಸ್ಕ್ ರಿವಾರ್ಡ್ ಚೆನ್ನಾಗಿತ್ತು. ಇಲ್ಲಿ ತಗೊಂಡ್ರೆ ನೋಡಿ, ಇಲ್ಲಿ ನನಗೆ ಟಾರ್ಗೆಟ್ ಇದೆ, ರಿಸ್ಕ್ ನೋಡಿ ಇಲ್ಲಿ ತನಕನೇ ಇರೋದು. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ನಮ್ಗೆ ಇದು ಹೊಸ ಬಾರ್ ಬಂದಾಗ ನನಗೆ ಇಲ್ಲಿ ರಿಸ್ಕ್ ರಿವಾರ್ಡ್ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಹೊಸದಾಗಿ ಟ್ರೇಡ್ ತಗೋಬಹುದು. ಇಲ್ಲಿ ಎಲ್ಲಿ ಟ್ರೇಡ್ ತಗೊಂತೀರಾ ನೋಡಿ, ಇಲ್ಲಿ ಟ್ರೇಡ್ ತಗೊಂಡ್ರೆ ಸ್ಟಾಪ್ ಲಾಸ್ ಎಲ್ಲಿ ಇಟ್ಕೊಂತೀರಾ? ಸ್ಟಾಪ್ ಲಾಸ್ ಇಲ್ಲಿ ಇಟ್ಕೊಂಡ್ರೆ ನೋಡಿ ಎಷ್ಟು ರಿಸ್ಕ್ ಆಗ್ಬಿಡುತ್ತೆ. ಅರ್ಥ ಆಗ್ತಿದ್ಯಾ? ಅದು ಪ್ರಾಬ್ಲಮ್. ಟ್ರೇಡ್ ತಗೊಳಕ್ ಹೋಗ್ಬೋದು, ಟ್ರೆಂಡ್ ಕರೆಕ್ಟ್ಲಿ ನೆಗೆಟಿವ್ ಕೆಳಗಡೆ ಹೋಗ್ಬೋದು, ಬಟ್ ಇಲ್ಲಿ ಹೊಸದಾಗಿ ರೆಡ್ ಬಾರ್ ಗ್ರೀನ್ ಬಾರ್ ಬಂತು ಅಂದ್ರೆ ಎಕ್ಸಿಟ್ ಮಾಡೋದಕ್ಕೆ ರೆಡಿ ಇದ್ರೆ, ಆ ರಿಸ್ಕ್ ತಗೊಳಕ್ ರೆಡಿ ಇದ್ರೆ ತಗೋಬಹುದು ನೀವು. ಓಕೆನಾ? ಒಂದ್ ಸೆಕೆಂಡ್, ನಿಮ್ಗೆ ಸರ್ ಡಿಮಾರ್ಟ್ ಬಂದಿದೆ, ಬಟ್ ಏನಂದ್ರೆ ಕೆಳಗಡೆ ಸಪೋರ್ಟ್ ಬಹಳ ದೊಡ್ಡದಿದೆ. ಬಂದೆ ಒಂದ್ ನಿಮಿಷ ನೋಡಿ. ಇಲ್ಲಿ ಇದನ್ನ ಸ್ಕ್ರೀನರ್ ನಿಮಗೆ ಕಳಿಸ್ಕೊಡ್ತೀನಿ. ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗು, ನಾನು ಈ ಸ್ಕ್ರೀನರ್ ಕಳ್ಸೋದಕ್ಕೆ ನೀವು ಇಲ್ಲಿ ನೋಡಿ, ಇಲ್ಲಿ ಫೈಲ್ ಇರುತ್ತೆ. ಫೈಲ್ ಅಲ್ಲಿ ಮೇಕ್ ಎ ಕಾಪಿ ಅಂತ ಇರುತ್ತೆ. ಇದು ಮೇಕ್ ಎ ಕಾಪಿ ಮಾಡ್ಕೊಂಡು ನಿಮ್ದು ಸಪರೇಟ್ ಕಾಪಿ ಮಾಡ್ಕೊಳ್ಳಿ. ಇಲ್ಲಿರೋ ಯಾವ ಫಾರ್ಮುಲಾನು ನೀವು ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಮಾಡಬಾರ್ದು, ಆಯ್ತಾ? ಆದ್ರಿಂದ ಇದನ್ನ ನಾನು ಕಳಿಸ್ಕೊಡ್ತೀನಿ. ಇದನ್ನ ನೀವು ಸ್ಕ್ರೀನರ್ ಅನ್ನ ಇದನ್ನ ಕ್ಲಿಕ್ ಮಾಡಿ ಮಾಡ್ಕೊಂಡ್ರೆ ನಿಮ್ಗೆ ಇಲ್ಲಿ ನೋಡಿ ಬುಲ್ಲಿಶ್ ಸೆಟಪ್ಗೆ ಇಲ್ಲಿ ಆಪ್ಷನ್ ಇದೆ, ಬೇರೆ ಸೆಟಪ್ಗೆ ಇಲ್ಲಿ ಆಪ್ಷನ್ ಇದೆ. ಎಕ್ಸ್ಪೆಕ್ಟೇಷನ್ ಅಪ್ ಸೈಡ್ ಇದ್ರೆ ಇದನ್ನ ಯೂಸ್ ಮಾಡ್ಬೋದು, ಎಕ್ಸ್ಪೆಕ್ಟೇಷನ್ ಡೌನ್ ಸೈಡ್ ಇದ್ರೆ ಇದನ್ನ ಯೂಸ್ ಮಾಡ್ಬೋದು. ಓಕೆನಾ? ಇಲ್ಲಿ ಏನಾಗುತ್ತೆ ಅಂದ್ರೆ ಆಟೋಮೆಟಿಕ್ ಆಗಿ ಅದು ಡೇಟಾನ ಬುಲ್ಲಿಶ್ ಸೆಟಪ್ ಒಂದ್ ನಿಮಿಷ. ಈ ಬುಲ್ಲಿಶ್ ಸೆಟಪ್ ಸೆಲೆಕ್ಟ್ ಮಾಡಿದ್ರೆ ಬುಲ್ಲಿಶ್ ಸ್ಟಾಕ್ಸ್ ತೋರಿಸುತ್ತಾ ಅದು? ತೋರಿಸುತ್ತೆ ಸರ್. ಸೊ ಇಲ್ಲಿ ಓಕೆ ಸರ್. ಒಂದ್ ಏನು ಅಂದ್ರೆ ನೋಡಿ, ಇಲ್ಲಿ ಯಾವ ರೀತಿಯಿಂದ ಕೊಡ್ತಾ ಇದೆ ಅಂತ ನಿಮ್ಗೆ ತೋರಿಸ್ಬಿಡ್ತೀನಿ. ಇದಾದ್ಮೇಲೆ ಯಾವ್ದು ಜಾಸ್ತಿ ಸೂಟಬಲ್ ಇರುತ್ತೆ ನೋಡ್ಕೊಳ್ಳಿ. ಒಂದ್ ನಿಮಿಷ, ಇಲ್ಲಿ
ಇದು ನೋಡಿ ಇಲ್ಲಿ ಎಷ್ಟೊಂದ್ಸಲ ಲ್ಯಾಪ್ಟಾಪ್ ಅಲ್ಲಿ ಇದು ಲೇಟ್ ಆಗುತ್ತೆ. ಯಾಕಂದ್ರೆ ಫಾರ್ಮುಲಾಸ್ ಇದೆ, ಅದ್ ಲೋಡ್ ಆಗಕ್ಕೆ ಟೈಮ್ ತಗೊಳುತ್ತೆ. ಇದು ಲೋಡ್ ಆದ ಮೇಲೇನೆ ನಿಮ್ಗೆ ಇದು ಬರುತ್ತೆ. ಇನ್ ಕೇಸ್ ಏನಾದ್ರು ಸ್ವಲ್ಪ ಪ್ರಾಬ್ಲಮ್ ಆಗ್ತಿದ್ರೆ ಒಂದ್ಸಲ ರಿಫ್ರೆಶ್ ಮಾಡ್ಕೊಳ್ಳಿ. ರಿಫ್ರೆಶ್ ಮಾಡಿದ್ಮೇಲೆ ಅದು ಫಸ್ಟ್ ಲೋಡ್ ಆಗ್ಬೇಕಿದು. ಫಾರ್ಮುಲಾ ಲೋಡ್ ಆದ್ಮೇಲೆ ನಿಮ್ಗೆ ಎಲ್ಲಿ ಆಕ್ಚುಲಿ ಆಪರ್ಚುನಿಟಿ ಬರುತ್ತೆ ಅನ್ನೋದು ಇರುತ್ತೆ. ಈಗ ಯಾರೋ ಏನೋ ಚೇಂಜ್ ಮಾಡ್ದಂಗಿದೆ. ಅದೇ ಪ್ರಾಬ್ಲಮ್, ನಾವು ಕೊಟ್ರೆ ಯಾರೋ ಏನೋ ಚೇಂಜ್ ಮಾಡ್ಬಿಡ್ತಾರೆ. ಓಕೆ, ಇಲ್ಲಿ ಇದೆ. ಓಕೆ, ನಾನು ನಿಮ್ಗೆ ವ್ಯೂವರ್ ಆಕ್ಸೆಸ್ ಕೊಡ್ತಾ ಇರೋದು. ಈ ವ್ಯೂವರ್ ಆಕ್ಸೆಸ್ ಸಾಕು ನಿಮಗೆ. ಬಟ್ ಸ್ಟಿಲ್ ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ನೀವು ಮೇಕೆ ಕಾಪಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಫಿಲ್ಟರ್ ಮಾಡಕ್ ಬರಲ್ಲ. ಯಾಕಂದ್ರೆ ನನಗೆ ಅಲ್ಲಿ ನೀವು ಫಾರ್ಮುಲಾಸ್ ಚೇಂಜ್ ಮಾಡ್ಬಿಟ್ರೆ ನನಗೆ ಮತ್ತೆ ಎಲ್ಲ ಚೇಂಜ್ ಮಾಡ್ಬೇಕಾಗತ್ತೆ. ನಾನು ಅದಕ್ಕೋಸ್ಕರ ನಿಮಗೆ ಇಲ್ಲಿ ಕೊಟ್ಟಿರೋದನ್ನ ಶೇರ್ ಮಾಡಿದ್ದೀನಿ. ಜಸ್ಟ್ ಇದನ್ನ ಓಕೆ, ಇದನ್ನು ಶೇರ್ ಮಾಡಿದ್ದೀನಿ. ಸ್ಕ್ರೀನ್ ಶೇರ್, ಇದು ಸ್ಕ್ರೀನರ್ ಶೇರ್ ಮಾಡಿದ್ದೀನಿ ನೋಡಿ, ಸ್ಟಾಕ್ ಸ್ಕ್ರೀನರ್ ಅಂತ. ಇದರಲ್ಲಿ ಇಲ್ಲಿ ನೋಡಿ, ಇದು ಈ ಜಾಗದಲ್ಲಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಫಿಲ್ಟರ್ ಮಾಡ್ಕೊಂಡು ಎಸ್ ನೋ ಅಂತ ಬರುತ್ತೆ. ಇಲ್ಲಿ ಎಸ್ ಅಂತ ಹಾಕೊಳ್ಳಿ. ಅದ್ರಲ್ಲಿ ಏನಿದೆಯೋ ಇದು ವಾಲ್ಯೂಮ್ ಬೇಸಿಸ್ ಮೇಲೆ ಫಿಲ್ಟರ್ ಮಾಡಕ್ಕಿದೆ. ಡಬಲ್ ದ ವಾಲ್ಯೂಮ್, 5 times ವಾಲ್ಯೂಮ್, 10 times ವಾಲ್ಯೂಮ್. 5 times 10 times ವಾಲ್ಯೂಮ್ ಅಲ್ಲಿ ಯೂಶಲಿ ನಿಮ್ಗೆ ಇಂಟ್ರಾಡೇಲಿ ಆಪರ್ಚುನಿಟಿ ಮುಗ್ದೋಗಿರುತ್ತೆ. ಡಬಲ್ ದ ವಾಲ್ಯೂಮ್ ಅಲ್ಲಿ ಆಪರ್ಚುನಿಟಿ ಸಿಗೋ ಸಾಧ್ಯತೆ ಇರುತ್ತೆ. ಓಕೆ, ಅದಾದ್ಮೇಲೆ ನಿಮ್ಗೆ ಆಪರ್ಚುನಿಟಿ ಚೆನ್ನಾಗಿ ಸಿಗಕ್ ಸಾಧ್ಯ ಇರೋದು ಈ ಜಾಗದಲ್ಲಿ. ಪ್ರೀವಿಯಸ್ ಮಂತ್ ಲೋ, ಸ್ವಿಂಗ್ ಟ್ರೇಡ್ ಎಲ್ಲ ಮಾಡ್ತೀರಾ ಅಂದ್ರೆ ದಿಸ್ ಇಸ್ ಬೆಸ್ಟ್ ಪ್ಲೇಸ್ ನಿಮಗೆ ಸಿಗಕ್ ಸಾಧ್ಯ ಇರೋದು. ಅದು ಬಿಟ್ರೆ ಈ ಜಾಗದಲ್ಲಿ ನೋಡಿ, ಮಂತ್ಲಿ CPR ಲೋ. ಓಕೆನಾ, ಇದ್ರಲ್ಲಿ ಈ ಮೂರು ಅದನ್ನು ನೋ ಇರೋ ಜಾಗ ಎಲ್ಲ ವ್ಯಾಲ್ಯೂ ಬರುತ್ತಾ ಸರ್ ಅಲ್ಲಿ ರೇಟ್ ಇದು ಹೌದು ಸರ್. ಸ್ಟಾಕ್ಸ್? ಅಲ್ಲಲ್ಲ, ಅದು ವ್ಯಾಲ್ಯೂ ಇಲ್ಲೇ ಬರುತ್ತೆ. ವ್ಯಾಲ್ಯೂ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ವ್ಯಾಲ್ಯೂ ಅಲ್ಲಿ ನಾನು ಡಿಸ್ಪ್ಲೇ ಮಾಡ್ತಾ ಇಲ್ಲ ನಿಮಗೆ. ಏನಂದ್ರೆ ಇಲ್ಲಿ ಅಲ್ಲಲ್ಲ, MCPRL ಅಲ್ಲಿ ಏನ್ ತೋರಿಸುತ್ತೆ ಅಂತ ನಾ ಕೇಳಿದ್ದು. ಸರ್, ಇದು ಎಂ ಅಂತಿರೋದೆಲ್ಲ ಮಂತ್ಲಿ ಇದು ಸರ್. ಓಕೆ, ಏನಂದ್ರೆ ನೀವು ಫಿಲ್ಟರ್ ಮಾಡ್ಕೋಬೇಕು ಅಂದ್ರೆ ಇದು ಪ್ರೀವಿಯಸ್ ಮಂತ್ ಲೋ. ಇಲ್ಲಿ ಯಾವ್ದು ನನಗೆ ಪ್ರೀವಿಯಸ್ ಮಂತ್ ಲೋ ಹತ್ರ ಇಲ್ಲ. ಪ್ರೀವಿಯಸ್ ಮಂತ್ ಲೋ ಹತ್ರ ಇದ್ರೆ ನನಗೆ ಆಪರ್ಚುನಿಟಿ ಇದೆ. ಇಲ್ಲೂ ಸೊ ಯಾವ ಅಂದ್ರೆ ಅವಾಗ ಅದು ಸ್ಕ್ರಿಪ್ಟ್ ಹತ್ರ ಎಸ್ ಅಂತ ತೋರಿಸುತ್ತಾ ಅದು? ಇಲ್ಲಿ ಎಸ್ ಅಂತ ಬರುತ್ತೆ ಸರ್. ಈಗ ಸದ್ಯಕ್ಕೆ ಮಂತ್ಲಿ ಇದ್ರಲ್ಲಿ ಯಾವ್ದ್ರಲ್ಲೂ ಸಿಗ್ತಾ ಇಲ್ಲ. ಇಲ್ಲ 3 ಮಂತ್ ಲೋ ಹತ್ರನೂ ಯಾವ್ದು ಇಲ್ಲ. 20 SMA ಹತ್ರ ಇದೆಯಾ ನೋಡ್ತಾ ಇದೀವಿ, ಅದ್ರಲ್ಲೂ ಇಲ್ಲ. 200 SMA ಹತ್ರ ಇದ್ರಲ್ಲೂ ಇಲ್ಲ.
ಓಕೆ, ಇಲ್ಲಿ ಸ್ವಿಂಗ್ ಟ್ರೇಡ್ಗೆ ಅಷ್ಟು ಈಸಿಯಾಗಿ ಆಪರ್ಚುನಿಟಿ ಇಲ್ಲಿ ಎಲ್ಲೂ ಸಿಗ್ತಾ ಇಲ್ಲ. ಇಲ್ಲಿ ವೀಕ್ಲಿದು ತಗೋಬಹುದು, ಡಬ್ಲ್ಯೂ ಇರೋದೆಲ್ಲ ವೀಕ್ಲಿ. ಓಕೆ. ಇಲ್ಲಿ ಎಲ್ಲೂ ಸಿಗ್ತಾ ಇಲ್ಲ ಇವಾಗ. ನೋಡಿ ಇಲ್ಲಿ ನನಗೆ ಪ್ರೀವಿಯಸ್ ಓಪನ್ ಲೋ ಸೇಮ್ ಇರೋದು ಒಂದಷ್ಟು ಸ್ಟಾಕ್ ಸಿಕ್ಕಿದೆ. ಇದನ್ನ ಬೇಕಿದ್ರೆ ಫಿಲ್ಟರ್ ಮಾಡ್ಕೊಂಡು ನೋಡ್ಬೋದು. ಇದು ಓಪನ್ ಪ್ರೈಸ್ ಲೋ ಪ್ರೈಸ್ ಸೇಮ್ ಇದೆ. ಸೊ ಇಲ್ಲಿ ಓಕೆ. ನಿಮ್ಗೆ ಬುಲಿಶ್ ಸೆಟಪ್ ಇರುತ್ತೆ. ಓಕೆ, ಈ ಸ್ಟಾಕ್ಸ್ ಅಲ್ಲಿ ಇರುತ್ತೆ. ನೀವು ಇದನ್ನ ಸರಿ. ನೋಡ್ಬೋದು. ಇದರಲ್ಲಿ ಕೆಲವೊಂದರಲ್ಲಿ ನೋಡಿ ವಾಲ್ಯೂಮ್ ಕೂಡ ಜಾಸ್ತಿ ಇದೆ. ಓಕೆನಾ, ಇದನ್ನ ನೀವು ಫಿಲ್ಟರ್ ಔಟ್ ಮಾಡ್ಕೊಂಡು ನೋಡ್ಬೇಕಾಗತ್ತೆ. ಸೊ ಇದನ್ನ ಇದನ್ನ ಚೆಕ್ ಮಾಡ್ಕೊಳ್ಳಿ, ನಿಮ್ಗೆ ಇಲ್ಲಿ ಆಪರ್ಚುನಿಟಿ ಸಿಗುತ್ತೆ. ನಾನು ಆಲ್ರೆಡಿ ನಿಮ್ಗೆ ಗ್ರೂಪ್ ಅಲ್ಲೂ ಶೇರ್ ಮಾಡಿದ್ದೀನಿ, ಇಲ್ಲೂ ಶೇರ್ ಮಾಡಿದ್ದೀನಿ. ಓಕೆನಾ, ಓಕೆ ಸರ್. ಸರಿ. ಇನ್ನೇನಾರು ಡೌಟ್ಸ್ ಇದೆಯಾ? ಇನ್ನೇನಾರು ಕ್ಲಾರಿಫಿಕೇಶನ್ ಇದೆಯಾ? ನೋಡಿ ನಿಮ್ಗೆ ಇದಾದ್ಮೇಲೂ ಮಧ್ಯ ಎಲ್ಲಾರೋ ಡೌಟ್ಸ್ ಬರ್ಬೋದು, ಕ್ಲಾರಿಫಿಕೇಶನ್ಗೆ ಪ್ರಾಬ್ಲಮ್ ಆಗ್ಬೋದು. ನಾನು ನಂಬರ್ ಕೊಟ್ಟಿದ್ದೀನಿ, ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ನಾನು ಕ್ಲಾಸ್ ರೂಮ್ ಟೈಮ್ ಅಲ್ಲಿ ನಿಮ್ಮ ಫೋನ್ ಪಿಕ್ ಮಾಡಕ್ ಬರಲ್ಲ. ಕ್ಲಾಸ್ ರೂಮ್ ಟೈಮ್ ಅಲ್ಲಿ ನಾನು ಕ್ಲಾಸ್ ಅಲ್ಲಿ ಇರ್ತೀನಿ. ಸೊ ಆದ್ರಿಂದ ನೀವ್ ಏನ್ ಮಾಡ್ಬೋದು ಅಂದ್ರೆ, ನಾನು ನಿಮ್ಗೆ ಕಲ್ಯಾಣಿ ಅಥವಾ ಇದನ್ನ ಸಿಂಧು ಅವ್ರ ನಂಬರ್ ಕಳ್ಸಿದೀನಲ್ಲ, ಇನ್ ಕೇಸ್ ನಿಮ್ಗೆ ಏನಾದ್ರೂ ಇನ್ನೂ ಡೌಟ್ ಬರ್ತಾ ಇದೆ, ನಿಮ್ಗೆ ಏನು ಕ್ಲಾರಿಟಿ ಸಿಗ್ತಾ ಇಲ್ಲ, ಆ ತರ ಪ್ರಾಬ್ಲಮ್ ಆದಾಗ ನೀವ್ ಏನ್ ಮಾಡ್ಬೋದು ಅಂದ್ರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಗೆ ಎಕ್ಸಿಸ್ಟಿಂಗ್ ಬ್ಯಾಚ್ ಏನ್ ನಡೀತಾ ಇದೆಯಲ್ಲ, ಆ ಎಕ್ಸಿಸ್ಟಿಂಗ್ ಬ್ಯಾಚ್ ಅಲ್ಲಿ ನಿಮಗೆ ಅವರು ಇದನ್ ಮಾಡ್ತಾರೆ. ಎಕ್ಸಿಸ್ಟಿಂಗ್ ಬ್ಯಾಚ್ಗೆ ನಿಮ್ಮನ್ನ ಹೊಸ ಇದನ್ನ ಲಿಂಕ್ ಅನ್ನ ಕಳಿಸ್ಕೊಡ್ತಾರೆ ಅವತ್ತಿನ ದಿವಸಕ್ಕೆ. ಸೊ ನೀವು ಅವಾಗ ನನಗೆ ಕಾಂಟ್ಯಾಕ್ಟ್ ಮಾಡಿ ನನಗೆ ಡೈರೆಕ್ಟ್ ಆಗಿ ಕ್ಲಾಸ್ ರೂಮ್ ಅಲ್ಲೇ ಕ್ಲಾಸ್ ಕೇಳ್ಬೋದು, ನೀವು ಕ್ವಶನ್ ಕೇಳ್ಬೋದು, ನಾನು ಅಲ್ಲೇ ಬೇಕಿದ್ರೆ ಆನ್ಸರ್ ಮಾಡ್ಬೋದು. ಓಕೆನಾ? ಆಮೇಲೆ ಆಫ್ಲೈನ್ ಕ್ಲಾಸ್ ಅಲ್ಲಿ ನಿಮ್ಮ ಆಫೀಸ್ ಅಲ್ಲೇನಾ ಸರ್ ಮಾಡೋದು, ಬೇರೆ ಏನಾದ್ರು ಜಾಗ ಉಂಟಾ? ಆಫ್ಲೈನ್ ಕ್ಲಾಸಸ್ ಅದೇ ಪ್ರೋ ಟ್ರೇಡರ್ಗೆ ಜಾಯಿನ್ ಆಗೋದಾದ್ರೆ ಮಾಡ್ಬೋದು ಸರ್. ಅದಾದ್ರೆ ನಾನು ಆಫ್ಲೈನ್ ಕ್ಲಾಸ್ ಅಲ್ಲೇ ಇರ್ತೀನಿ. ಆಫ್ಲೈನ್ ಕ್ಲಾಸ್ ಅಲ್ಲಿ ನೀವು ಕೇಳ್ಕೋಬಹುದು ಏನ್ ಬೇಕಾದ್ರೂ. ಅಲ್ಲ, ಇದು ಪ್ಲೇಸ್ ಎಲ್ಲಿ ಅಂತ. ಏನ್ ಸರ್? ಆಫ್ಲೈನ್ ಕ್ಲಾಸ್ ಪ್ಲೇಸ್ ಎಲ್ಲಿ ಅಂತ ಅಂದ್ಬಿಟ್ಟು ಕೇಳ್ದೆ. ಬಾನಸವಾಡಿಲಿ ಸರ್. ಅಲ್ಲಿ ಮಾತ್ರನೇನಾ? ಹೌದು ಸರ್, ಬಾನಸವಾಡಿಲೇ ಇರೋದು ಆಫೀಸ್. ಓಕೆ, ಯಾಕಂದ್ರೆ ನಾನು ಇಲ್ಲಿ ಕೋಣನಕುಂಟೆ ಇರೋದು. ಇಲ್ಲ, ನೀವು ಆನ್ಲೈನ್ ಅಟೆಂಡ್ ಮಾಡ್ಬೋದು ಸರ್. ಇಲ್ಲಿ ಅಟೆಂಡ್ ಮಾಡಿದಿರಲ್ಲ ಅದೇ ತರ ಆನ್ಲೈನ್ ಅಟೆಂಡ್ ಮಾಡ್ಬೋದು. ಓಕೆ, ನಾ ಡೌಟ್ಸ್ ಇದ್ರೆ ಕ್ಲಾರಿಫೈ ಮಾಡ್ಕೋತೀನಿ. ಹೌದು ಸರ್, ಹೌದು ಸರ್. ಓಕೆ, ಸರಿನಾ? ಸೊ ಯಾರ್ಯಾರು ಓಕೆ ಸರ್. ಮಾಡ್ಬೇಕು ಅಂತಿದ್ದೀರಾ, ನನಗೆ ಆಲ್ರೆಡಿ ನಿಮಗೆ ಲಿಂಕ್ ಶೇರ್ ಮಾಡಿದ್ದೀನಲ್ಲ, ಅದನ್ನ ಕ್ಲಿಕ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಂಬಿಡಿ. ನನಗೆ ಸ್ಕ್ರೀನ್ ಶಾಟ್ ಇಲ್ಲೇ ಕಳಿಸಿ, ಗ್ರೂಪ್ ಅಲ್ಲೇ ಕಳಿಸಿ. ನನಗೆ ಅಲ್ಲಿ ಗ್ರೂಪ್ ಅಲ್ಲಿ ನಿಮ್ಗೆ ಇವ್ರು ಇರ್ತಾರೆ, ಏನೋ ನಮ್ಮ ಟೀಮ್ ಅವ್ರು ಇರ್ತಾರೆ. ಅವರು ನಿಮ್ಮನ್ನ 1 ಇಯರ್ಗೆ ಅಪ್ಗ್ರೇಡ್ ಮಾಡಿ ಅಲ್ಲೇ ನಿಮ್ಗೆ ಕನ್ಫರ್ಮ್ ಮಾಡ್ಬಿಡ್ತಾರೆ. ಓಕೆನಾ? ಸೊ ಯಾಕಂದ್ರೆ ಈ ಆಫರ್ ಇವತ್ತಿಗೆ ಮಾತ್ರ ವ್ಯಾಲಿಡ್. ಇದಾದ್ಮೇಲೆ ಈ ಪ್ರೈಸ್ ಇರೋದಿಲ್ಲ. ಆ ಪ್ರೈಸ್ ಸಿಗುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ. ಸಿಗ್ಬೋದು, ಸಿಗ್ದಲೇ ಇರ್ಬೋದು. ನೀವು ಚಾನ್ಸಸ್ ತಗೊಳ್ಳೋದಾದ್ರೆ ಅದ್ ನಿಮಗ್ ಬಿಟ್ಟಿದ್ದು. ಈಗ ನಿಮ್ಗೆ ಆ ಪ್ರೈಸ್ ಬೇಕು ಅಂದ್ರೆ ಅದನ್ನ ತಗೊಳ್ಳೋದಾದ್ರೆ ನೀವು ಇಮಿಡಿಯೇಟ್ ಆಗಿ ಮಾಡ್ಕೊಳ್ಳಿ. ಸುಬ್ರಹ್ಮಣ್ಯ ಅವರೇ, ಎಲ್ಲಾ ಇದು ಚಾಟ್ ಅಲ್ಲೇ ಇದೆ ನೋಡಿ ಸರ್, ಎಲ್ಲ ಅದ್ರಲ್ಲೇ ಇದೆ, ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ಎಲ್ಲಾ ಡೀಟೇಲ್ಸ್ ಅಲ್ಲೇ ಇದೆ. ಓಕೆನಾ? ಸೊ ಯಾರ್ಯಾರು ಆಕ್ಚುಲಿ ಸಾಫ್ಟ್ವೇರ್ ಅಪ್ಗ್ರೇಡ್ ಮಾಡ್ಕೋಬೇಕು ಅಂತಿದ್ದೀರಾ 1 ಇಯರ್ಗೆ, ಸಾಫ್ಟ್ವೇರ್ ಅಪ್ಗ್ರೇಡ್ ಮಾಡ್ಕೋಬೇಕು ಅಂತ ಇರೋರೆಲ್ಲ ನನಗೆ ನಿಮ್ದು ನೇಮ್ ಫೋನ್ ನಂಬರ್ನ ಇಲ್ಲೇ ಚಾಟ್ ಬಾಕ್ಸ್ ಅಲ್ಲಿ ಕಳಿಸಿ. ಸೊ ನಿಮ್ಗೆ ಇವತ್ತಿಗೆ ಅವಕಾಶ ಇರುತ್ತೆ. ಯು ಕ್ಯಾನ್ ಟೇಕ್ ದ ಬೆಸ್ಟ್ ಅಡ್ವಾಂಟೇಜ್ ಆಫ್ ದಟ್. ಓಕೆನಾ? ಸೊ ಯಾರ್ಯಾರು ಮಾಡ್ಬೇಕು ಅಂತ ಇದ್ದೀರಾ ಇಮಿಡಿಯೇಟ್ ಆಗಿ ಮಾಡ್ಕೊಂಬಿಡಿ. ಯಾಕಂದ್ರೆ ಈಗ ಅವಕಾಶ ಇರುತ್ತೆ, ಆಮೇಲೆ ಇದೇ ಅವಕಾಶ ಸಿಗಲ್ಲ. ಅವಕಾಶ ಇದ್ದಾಗ ತಗೋಬೇಕು ಆಪರ್ಚುನಿಟಿ, ಆಮೇಲಿಂದ ನಿಮಗೆ ಸಿಗುತ್ತೆ ಅನ್ನೋದು ಯಾವುದೇ ಗ್ಯಾರಂಟಿ ಇರಲ್ಲ. ಸರಿ, ಬೇರೆ ಇನ್ಯಾರ್ದಾರ ಏನಾರು ಡೌಟ್ಸ್ ಇತ್ತಾ? ಆಮೇಲೆ ನನ್ಗೆ ಇನ್ನೊಂದು, ನಿಮ್ದು ಎಲ್ಲ ರಿಸಾಲ್ವ್ ಆಗಿದೆ ಅಲ್ವಾ? ನಿಮ್ದು ಏನು ಅನೋರೆ ನಿಮ್ಗೆ ಆಲ್ರೆಡಿ ನಾನು ಕಳ್ಸಿದೀನಿ, ನಮ್ ಟೀಮ್ ಅವರು ನಿಮ್ದು ಅಕೌಂಟ್ದು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡ್ತಾರೆ. ಅದ್ರದ್ದು ಏನ್ ಪ್ರಾಬ್ಲಮ್ ಇಲ್ಲ.
ಅದ್ ಬಿಟ್ರೆ ಬೇರೆ ಯಾರ್ದಾರ ಏನಾರ ಇಶ್ಯೂ ಇತ್ತಾ? ಇನ್ಸ್ಟಾಲೇಷನ್ ಎಲ್ಲಾರ್ದು ಆಗಿದೆ ಅಲ್ವಾ? ಸೊ ಇನ್ಸ್ಟಾಲೇಷನ್ ಎಲ್ಲಾರ್ದು ಆಗಿದೆ ಅಂದ್ರೆ ನಿತೇಶ್, ಮಲ್ಲಿಕಾರ್ಜುನ್, ಸಿದ್ದೇಶ್ ಆ ನಂಬರ್ ಅಲ್ಲಿ ಲಿಂಕ್ ಇದೆ ನೋಡಿ, ಆ ಲಿಂಕ್ ಎಲ್ಲ ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡ್ಕೊಂಡ್ಬಿಡಿ. ಅದ್ ಮಾಡಿದ್ಮೇಲೆ ನನಗೆ ಸ್ಕ್ರೀನ್ ಶಾಟ್ ಕಳಿಸಿ, ನಮ್ ಟೀಮ್ ಅವ್ರಿಗೂ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಗೈಡ್ ಮಾಡೋದಕ್ಕೆ ಹೇಳ್ಕೊಡ್ತೀನಿ. ಓಕೆನಾ? ಅಂಡ್ ಐ ವಾಂಟ್ ಒಂದು ಫೇವರ್ ನಿಮ್ ಎಲ್ಲರಿಂದ. ಈ ಪರ್ಟಿಕ್ಯುಲರ್ ಪ್ರೋಗ್ರಾಮ್ ನೀವು ಅಟೆಂಡ್ ಮಾಡಿದೀರಾ, ನಿಮ್ಗೆ ಎಲ್ಲ ಇಷ್ಟ ಆಗಿದ್ರೆ ನನಗೆ ಒಂದು ಕ್ವಿಕ್ ಆಗಿ ಗೂಗಲ್ ರಿವ್ಯೂ ಬೇಕು. ಆ ಗೂಗಲ್ ರಿವ್ಯೂಗೆ ನಾನು ಒಂದು ಲಿಂಕ್ ಕಳಿಸ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ರಿವ್ಯೂನ ಇಲ್ಲಿ ನೀವು ಶೇರ್ ಮಾಡಿ, ನನಗೆ ಅದು ತುಂಬಾ ಹೆಲ್ಪ್ ಆಗುತ್ತೆ. ಒಂದ್ ನಿಮಿಷ. ಇಲ್ಲೇ ಶೇರ್ ಮಾಡಿದೀನಿ ನೋಡಿ. ದಯವಿಟ್ಟು ಇದಕ್ಕೆ ಒಂದು ಗೂಗಲ್ ರಿವ್ಯೂ ಕಳಿಸ್ಬಿಡಿ. ನಾನು ನಿಮ್ಗೆ ಅದನ್ನು ಮೆಸೇಜ್ ಮಾಡ್ಬಿಡ್ತೀನಿ. ಇದ್ರಲ್ಲಿ ಚಾಟ್ ಗ್ರೂಪ್ ಅಲ್ಲಿ ಮೆಸೇಜ್ ಮಾಡ್ತಾ ಇದ್ದೀನಿ. ಮಾಡಿದ್ಮೇಲೆ ನನಗೆ ಅದೊಂದು ಸ್ಕ್ರೀನ್ ಶಾಟ್ ಕಳಿಸ್ಬಿಡಿ. ನಾನು ರಿವ್ಯೂದು ಲಿಂಕ್ ಕಳಿಸ್ಬಿಡ್ತೀನಿ ಒಂದು ಸರಿ. ರಿವ್ಯೂದು ಲಿಂಕ್ ಕಳಿಸಿದ್ದೀನಿ. ದಯವಿಟ್ಟು ನಿಮ್ಮ ರಿವ್ಯೂನ ಅಲ್ಲಿ ಹಾಕ್ಬಿಡಿ. ಓಕೆನಾ? ಇನ್ನೇನಾರ ಡೌಟ್ಸ್ ಇದೆಯಾ? ಏನಾರ ಕ್ಲಾರಿಫಿಕೇಶನ್ ಇದೆಯಾ?